ನಾವು ಪಡ್ಕೊಳ್ತೀವೋ ಆಗ ನಿಜವಾದ ಖುಷಿ ಅನುಭವಿಸಬೇಕು, ಸಣ್ಣ ಪುಟ್ಟ ಖುಷಿಯಲ್ಲ ಅಂತ. ನಾವೆಲ್ಲರೂ ಎಂತ ಖುಷಿನ ಅನುಭವಿಸ್ತೀವಿ ಅಂತಂದ್ರೆ, ಈಗ ಒಂದು ಮಜ್ಜಿಗೆ ಸಿಕ್ತಲ್ಲ, ಏನು ಆನಂದ ಆಗೋಯ್ತು ನೋಡಿ. ಯೋಚನೆ ಮಾಡ್ತಿದೀವಾ? ಇಷ್ಟು ಬೆಳಗಿಂದ ಸುಸ್ತಾಗಿದ್ವಿ ಅಂತ ಅನ್ನಿಸ್ತಿತ್ತು, ಒಂದು ಮಜ್ಜಿಗೆ ಸಿಕ್ಕ ತಕ್ಷಣ ಎಂತ ಆನಂದ ಸಿಕ್ತು ಅಂತಂದ್ರೆ, ಈ ಮಜ್ಜಿಗೆನೇ ಇನ್ನೊಂದು ಜಾಸ್ತಿ ಕೊಡಬಾರ್ದಾಗಿತ್ತ ಅಂತ ಮನಸ್ಸಿನಲ್ಲಿ ಒಂದು ಕ್ಷಣ ಅನ್ನಿಸ್ತು. ಯೋಚನೆ ಮಾಡಿ, ಈ ದೇಶದ ಪ್ರಧಾನಮಂತ್ರಿ ನಿನ್ನೆಯಿಂದ ಶುರು ಮಾಡಿ ಮುಂದಿನ 8 ದಿನಗಳ ಕಾಲ, ಒಟ್ಟು 9 ದಿನಗಳ ಕಾಲ ನೀರು ಬಿಟ್ರೆ ಏನೂ ತೆಗೆದುಕೊಳ್ಳದಷ್ಟು ಉಪವಾಸ ಇದ್ದಾರೆ. ಆನಂದ ಹಂಗಿದ್ರೆ ಊಟ ಮಾಡೋದ್ರಲ್ಲಿರತ್ತಾ? ಊಟ ಮಾಡೋದ್ರಲ್ಲಿ ಆನಂದ ಇರೋದಾಗಿದ್ದಿದ್ರೆ ಅವ್ರಿಗೆ 9 ದಿನ ಉಪವಾಸ ಇರಲೇಬಾರ್ದಾಗಿತ್ತು, ಇನ್ನೂ ಜಾಸ್ತಿ ತಿನ್ಬೇಕಿತ್ತು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ 9 ದಿನಗಳ ಕಾಲ ನಾನು ಉಪವಾಸ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಅಂತ. ಯೋಚನೆ ಮಾಡಿ, ಭಾರತದ ದೆಸೆ ಹೆಂಗ್ ಬದಲಾಗಿದೆ ಅಂತಂದ್ರೆ, ಈ ದೇಶದಲ್ಲಿ ನಾನು ಊಟ ಮಾಡ್ತೀನಿ ಉಪವಾಸ ಮಾಡಲ್ಲ ಅಂತ ಹೇಳೋರೆ ಎಲ್ಲ ಕಡೆ ಕೂತ್ಕೊಳ್ಳೋ ಕಾಲಕ್ಕೆ ಊಟ ಮುಖ್ಯ ಅಲ್ಲ, ಉಪವಾಸ ಇದ್ರೂ ಪರವಾಗಿಲ್ಲ, ಬೇರೆಯವರ ದುಃಖವನ್ನ ಆಲಿಸಿ ಆ ದುಃಖವನ್ನ ಪರಿಹರಿಸೋದು ಅಗತ್ಯ ಅಂತ ಹೇಳುವಂತವ್ರು ಅಧಿಕಾರದ ಮೇಲೆ ಬಂದು ಕೂತ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರಲ್ಲ. ಹೊಸ ಬದಲಾವಣೆ ಇದು, ಗಮನಿಸಿ ಅಂತ. ನನಗೆ ಬಹಳ ಖುಷಿ ಆಗೋದು ಯಾವಾಗ ಅಂತಂದ್ರೆ, ಈ ದೇಶ ಪಶ್ಚಿಮವನ್ನ ಅನುಸರಿಸ್ತಾ ಇತ್ತು. ಬೆಳಗಿಂದ ನೀವು ಕಥೆ ಕೇಳಿದ್ದೀರಿ, ನಂಗೆ ಗೊತ್ತಿದೆ, ನೀವು ಮರೆತು ಹೋಗಿದ್ದೀರಿ ಅದನ್ನ. ಮಾತಾಜಿ ಹೇಳಿದ್ರು, ನಿವೇದಿತಾನ ಕ್ರಿಕೆಟ್ ಆಟ ಆಡಿದವರಿಗೆ ಸನ್ಮಾನ ಮಾಡು, ಬಹುಮಾನ ಕೊಡು ಅಂತ ಕರೆದ್ರೆ ಗೊತ್ತೇ ಇರ್ಲಿಲ್ಲ ಅವಳಿಗೆ. ಅಲ್ಲಿ ಹೋಗಿ ಹೇಳ್ತಾಳೆ, ನಾಚಿಕೆ ಆಗಲ್ವಾ, ಕ್ರಿಕೆಟ್ ಆಡ್ತೀರಾ ನೀವು? ಏನ್ ಹೇಳಿದ್ಲಂತೆ ಗೊತ್ತಾ ಅವಳು? ಒಬ್ಬ ಸ್ವಾಮೀಜಿ ಹೇಳ್ತಿದ್ರು ನಂಗೆ, ನಿವೇದಿತಾ ಹೇಳಿದ್ಲಂತೆ, ಇಂಗ್ಲೆಂಡ್ ನಲ್ಲಿ ಕ್ರಿಕೆಟ್ ಯಾರಿಗೋಸ್ಕರ ಶುರು ಮಾಡಿರೋದು ಗೊತ್ತಾ? ಫುಟ್ಬಾಲ್ ಆಡ್ಲಿಕ್ಕೆ ಹೆಣ್ಮಕ್ಳಿಗೆ ತಾಕತ್ತಿಲ್ಲ ಅಂತ, ಏನೂ ಕಷ್ಟ ಇಲ್ಲದ ಕ್ರಿಕೆಟ್ ಆಡ್ಲಿ ಅಂತ ಹೆಣ್ಣು ಮಕ್ಕಳಿಗೋಸ್ಕರ ಕ್ರಿಕೆಟ್ ಶುರು ಮಾಡಿರೋದು. ನಿಮ್ ಭಾರತದಲ್ಲಿ ಎಂತ ಪೌರುಷವಂತ ಆಟಗಳಿವೆ, ಅದನ್ನ ಬಿಟ್ಟು ಕ್ರಿಕೆಟ್ ಆಡ್ತೀರಾ? ನಾಚಿಕೆ ಆಗಲ್ವಾ? ನಾನು ಯಾವ ಕಾರಣಕ್ಕೂ ಕ್ರಿಕೆಟ್ ಆಡಿದವರಿಗೆ ಬಹುಮಾನ ಕೊಡಲ್ಲ ಅಂದ್ಬಿಟ್ಲ. ಇದನ್ನ ಕೇಳಿದ ನಂತರ ಹುಡುಗರು ಬಹಳ ಬೇಜಾರು ಮಾಡ್ಕೊಂಡು ಹೋದ್ರು. ಇನ್ನೊಂದು ವಾರ ಆದ್ಮೇಲೆ ಬಂದ್ರು, ಅಕ್ಕ ಕಬಡ್ಡಿ ಆಡೋದವ್ರಿಗೆ ಬಹುಮಾನ ಕೊಡುವ, ನಿನ್ಗೋಸ್ಕರ ಕಬಡ್ಡಿ ಆಡಿಸಿದ್ದೀವಿ ಅಂತ. ಹೆಂಗಿದ್ದಿರ್ಬೋದು ಯೋಚನೆ ಮಾಡಿ ನಿವೇದಿತಾ. ಈಗ ತಾನೇ ತೇಜಸ್ವಿನಿ ಮೇಡಮ್ ಹೇಳಿದ್ರು, ನಿವೇದಿತಾ ಹೇಗಿದ್ಲು ಅಂತಂದ್ರೆ, ಆಕೆಗೆ ಜೈಕಾರ ಹಾಕುವಾಗ ಹಿಪ್ ಹಿಪ್ ಹುರ್ರೆ ಅಂತ ಹೇಳಿದ್ರೆ ಖುಷಿ ಆಗ್ತಿರ್ಲಿಲ್ಲ. ಆಕೆಗೆ ಜೈಕಾರ ಏನಂತ ಹಾಕ್ತಾ ಇದ್ಲು? ಪಂಜಾಬ್ ನಲ್ಲಿ ಇದ್ರೆ ವಾಹೆ ಗುರು ಕೆ ಫತಾ, ವಾಹೆ ಗುರು ಕೆ ಖಾಲ್ಸಾ ಅಂತ. ಖಾಲ್ಸಾ ಅಂತಂದ್ರೆ ಅದೊಂದು ದೊಡ್ಡ ಸೇನೆ. ವಾಹೆ ಗುರು ಅಂತಂದ್ರೆ ಗುರು ಗೋವಿಂದ ಸಿಂಗರು ಒಂದು ಸೈನ್ಯ ಕಟ್ಟಿದ್ರು, ಖಾಲ್ಸಾ ಅಂತ ಕಟ್ಟಿದ್ರು. ಯಾತಕ್ಕೋಸ್ಕರ ಕಟ್ಟಿದ್ರು ಗೊತ್ತಾ? ದೇಶದ ರಕ್ಷಣೆಗೆ, ಧರ್ಮದ ರಕ್ಷಣೆಗೆ ಅಂತ ಸೈನ್ಯ ಕಟ್ಟಿದ್ರು. ನನ್ನ ನೆಚ್ಚಿನ ಮಿತ್ರರೇ, ಇವತ್ತು ಆ ಸೈನ್ಯದ ಅಂಗವಾಗುವ ತಾಕತ್ತು ನಮ್ಮ ರಟ್ಟೆಯಲ್ಲಿಲ್ಲ. ಸೈನ್ಯದ ಅಂಗವಾಗಿ ಯುದ್ಧ ಮಾಡೋ ತಾಕತ್ ಹಾಳಾಗೋಗ್ಲಿ, ಯುದ್ಧದ ಮಾತಾಡುವ ತಾಕತ್ತಾದ್ರೂ ಇದೆಯಾ? ಎಷ್ಟು ವೀಕ್ ಆಗೋಗಿದ್ದೀವಿ ನಾವು ಅಂತಂದ್ರೆ, ನಿಮ್ ಫೇವ್ರೆಟ್ ಹೀರೋ ಯಾರು ಅಂತ ಕಾಲೇಜ್ ಹುಡುಗರನ್ನ ಕೇಳಿದ್ರೆ ಹೇಳಬಾರ್ದ ಹೆಸರೇ ಹೇಳೋದು. ನಾನೊಂದ್ಸಲ ಇತ್ತೀಚೆ ಕಾಲೇಜ್ ಮಕ್ಳು ಹೇಳಿದ್ರು, ದರ್ಶನ್ ಫೇವ್ರೆಟ್ ಹೀರೋ ಅಂತ. ನನಗೇನ್ ಕೋಪ ಇಲ್ಲ ದರ್ಶನ್ ಮೇಲೆ, ಪಾಪ ಅವನ ಆಕ್ಟಿಂಗ್ ಆಗಿ ಆಕ್ಟರ್ ಏನಾದ್ರೂ ಮಾಡ್ಕೊಳ್ಳಿ. ಆದ್ರೆ ದರ್ಶನ್ ಫೇವ್ರೆಟ್ ಹೀರೋ ಅಂತ ಕರೆಯೋ ನಮಗೆ ಯಾವತ್ತಾದ್ರೂ ಒಂದೇ ಒಂದು ದಿನ ದರ್ಶನ್ ನ ಕಾರ್ಗಿಲ್ ಬಾರ್ಡರ್ ಅಲ್ಲಿ ತಗೊಂಡೋಗಿ ಬಿಟ್ರೆ ಅವ್ನು ಯುದ್ಧ ಮಾಡ್ಬೋದು ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ? ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಯಾವತ್ತಾದ್ರೂ ನೀವು ಫೇವ್ರೆಟ್ ಹೀರೋ ಅಂತ ಕರೆಯುವಂತ ಕಿಚ್ಚ ಸುದೀಪ್ ಬಿಗ್ ಬಾಸ್ ಅಲ್ಲಿ ಬಂದು ಹೌದು ಸ್ವಾಮಿ ಅನ್ಬೇಕಾದ್ರೆ ಖುಷಿ ಪಡ್ತೀವಲ್ಲ, ಈ ಹೌದು ಸ್ವಾಮಿ ಕಿಚ್ಚ ಸುದೀಪು ಯಾವತ್ತಾದ್ರೂ ಕರ್ಕೊಂಡೋಗಿ ಕಾರ್ಗಿಲ್ ಬಾರ್ಡರ್ ಅಲ್ಲಿ ನಿಲ್ಲಿಸಿದ್ರೆ, ಅಥವಾ ಭಯೋತ್ಪಾದಕರ ವಿರುದ್ಧ ಹೋರಾಡ್ಲಿಕ್ಕೆ ನಿಮ್ಗೊಂದು AK-47 ಕೊಡ್ತೀನಿ ಅಂತಂದ್ರೆ ಯುದ್ಧ ಮಾಡ್ಬೋದು ಅಂತ ನಿಮ್ಗೆ ಕ್ಷಣ ಮಾತ್ರಕ್ಕಾದ್ರೂ ಅನ್ಸುತ್ತಾ? ಸಲ್ಮಾನ್ ಖಾನ್ ಬಗ್ಗೆ ಮಾತಾಡ್ತೀವಲ್ಲ, ಮಾತಿದ್ರೆ ಶರ್ಟ್ ಬಿಚ್ಕೊಂಡು ನಿಂತ್ಕೊಳ್ತಾನಲ್ಲ ಪುಣ್ಯಾತ್ಮ ಸಲ್ಮಾನ್ ಖಾನ್, ಕರ್ಕೊಂಡೋಗಿ ನಿಲ್ಸಿ ಒಂದು ಎದೆಗೊಂದು ಗುಂಡು ತಗೊಳ್ಳೋ ತಾಕತ್ತಿದೆ ಅಂತ ಯಾವಾಗ್ಲಾದ್ರೂ ಯೋಚನೆ ಮಾಡಿದ್ದೀರಾ? ಆದ್ರೆ ನೆನ್ಪಿಟ್ಕೊಳ್ಳಿ, ಹೆಣ್ಮಕ್ಳು ಇರೋದ್ರಿಂದಾನೇ ಹೇಳ್ತಿದ್ದೀನಿ, ಈ ಪುಣ್ಯಾತ್ಗಿತ್ತಿ ನಿವೇದಿತಾ ಅಂತೂ ಹೆಣ್ಮಕ್ಳ ಬಗ್ಗೆ ಎಷ್ಟು ಮಾತನಾಡಿದಾಳೆ ಅಂತಂದ್ರೆ ನೀವು ನಂಬಲ್ಲ. ಕಳೆದ ಒಂದು 20-25 ದಿನಗಳಿಂದ, ಅಥವಾ ಈ ನಿವೇದಿತಾ ಸಾಹಿತ್ಯ ಸಮ್ಮೇಳನವನ್ನ ತಲೆ ಮೇಲೆ ಹೊತ್ಕೊಂಡಾಗ್ಲಿಂದಾನು ನಾನು ಎಷ್ಟು ಓದಿದ್ದೀನಿ ನಿವೇದಿತಾ ಹೆಣ್ಮಕ್ಳ ಬಗ್ಗೆ ಹೇಳಿರೋದನ್ನ ಅಂತಂದ್ರೆ, ಅವಳೊಂದು ಹೆಣ್ಮಕ್ಳು ಕುರಿತಂತೆ ಎನ್ಸೈಕ್ಲೋಪೀಡಿಯಾ, ಅದರಲ್ಲೂ ಭಾರತೀಯ ಹೆಣ್ಮಕ್ಳು ಕುರಿತಂತೆ ಎನ್ಸೈಕ್ಲೋಪೀಡಿಯಾ ಆಗಿದ್ಲು. ನೀವು ನಂಬಲ್ಲ ಮಿತ್ರರೇ, ನಿವೇದಿತಾ ಎಷ್ಟು ಹೇಳ್ತಾಳೆ ನಮ್ಗೆ ಇದನ್ನ ಆಮೇಲೆ ಹೇಳ್ತೀನಿ. ಆದ್ರೆ ಯೋಚನೆ ಮಾಡಿ, ಈ ದೇಶದಲ್ಲಿ ಎಂತೆಂತ ಹೆಣ್ಮಕ್ಳಿದ್ದಾರೆ, ಈಗ್ಲೂ ಇದ್ದಾರೆ ಅಂದ್ರೆ, ಕರ್ನಲ್ MN ರಾಯ್ ಅಂತ ಒಬ್ರಿದ್ರು, ಕೇಳಿದ್ದೀರಾ ಯಾರಾದ್ರೂ? ಅವರಿಗೆ ದೊಡ್ಡದೊಂದು ಕಾರ್ಯಾಚರಣೆ ಮಾಡಿದ ನಂತರ ಕಾರ್ಯಾಚರಣೆ ಯಶಸ್ವಿಯಾಗಿದ್ದೀರಾ ಅಂತ ಹೇಳಿ ಒಂದು ದೊಡ್ಡ ಪ್ರಶಸ್ತಿನ ಅನೌನ್ಸ್ ಮಾಡಿದ್ರು. ಅವತ್ತು ತಗೊಂಡು ಹೋಗ್ಲಿಕ್ಕೆ ಅಂತ ಕರೆದ್ರು. ಅವ್ರು ಹೇಳಿದ್ರು, ಆ ಪ್ರಶಸ್ತಿ ತಗೊಳ್ಳಿಕ್ಕೆ ನಾನು ಬರಬೇಕು, ಆದ್ರೆ ಏನ್ ಮಾಡ್ಲಿ, ನಾನಿದ್ದ ಜಾಗದಲ್ಲಿ ಭಯೋತ್ಪಾದಕರ ಅಟ್ಯಾಕ್ ಆಗಿದೆ, ಬರೀ ನಮ್ಮ ಹುಡುಗರನ್ನ ಕಳಿಸ್ಲಿಕ್ಕೆ ಮನಸ್ಸಿಲ್ಲ ನನಗೆ, ನಾನು ಹೋಗ್ತೀನಿ, ಇನ್ನೊಂದು ಕಾರ್ಯಾಚರಣೆಯನ್ನ ಯಶಸ್ವಿ ಮಾಡಿ ಪ್ರಶಸ್ತಿ ತಗೊಳ್ಳಿಕ್ ಬರ್ತೀನಿ ಅಂತ. ನಮ್ಗೇನಾದ್ರೂ ಸ್ಟೇಜ್ ಮೇಲೆ ಕರೆದ್ರೆ
ಇದ್ದ ಕೆಲಸ ಎಲ್ಲ ಬಿಟ್ಟು ಓಡ್ ಬರೋ ಕಾಲಕ್ಕೆ ಪ್ರಶಸ್ತಿ ಸ್ವೀಕಾರ ಮಾಡೋ ಪುಣ್ಯಾತ್ಮ ನಾನು ಭಯೋತ್ಪಾದಕರ ವಿರುದ್ಧ ಕಾದಾಟ ಮಾಡಿ ಬರ್ತೀನಿ ಅಂತ ಹೋದ್ರು. ಕಾದಾಟ ಮಾಡಿದ್ರು. ಭಯೋತ್ಪಾದಕರು ಎದುರಿಗಿದ್ದವರು ಇವ್ರ ಎದುರುಗಡೆ ಶಸ್ತ್ರಾಸ್ತ್ರವನ್ನ ಕೆಳಗಿಟ್ಟು ಸರೆಂಡರ್ ಆಗ್ಬಿಟ್ರು. ಹ್ಯಾಂಡ್ಸ್ ಆಫ್ ಎಲ್ಲ ಎರಡೂ ಕೈಗೆ ಮೇಲೆ ನಿಂತ್ಬಿಟ್ರು. ಇವ್ರು ಅನ್ಕೊಂಡ್ರು ಇನ್ನು ಶರಣಾಗತರಾದವನ್ನ ಕೊಲ್ಲೋದು ಬೇಡ, ಅರೆಸ್ಟ್ ಮಾಡ್ಕೊಂಡು ಹೋದ್ರೆ ಒಂದಷ್ಟು ಕೆಲಸ ಆಗುತ್ತೆ ಅಂತೇಳಿ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಹೋಗುವಾಗ ಇನ್ನೊಬ್ಬ ಭಯೋತ್ಪಾದಕ ಬಗ್ಗಿ ದಾಳಿ ಮಾಡ್ಲಿಕ್ಕೆ ಶುರು ಮಾಡಿದ. ಕರ್ನಲ್ MN ರಾಯ್ ಜೊತೆ ಇದ್ದ ಹುಡುಗನಿಗೆ ಬುಲೆಟ್ ಬೀಳ್ಬೇಕಿತ್ತು, ಅವನನ್ನ ಹಿಂದಕ್ಕೆ ಎಳಿಯಕ್ ಹೋದ್ರು. ಬುಲೆಟ್ ಇವ್ರ ಮೈ ಮೇಲೆ ಬಿತ್ತು, ದೇಹ ಛಿದ್ರವಾಗಿ ಕರ್ನಲ್ MN ರಾಯ್ ಅಲ್ಲೇ ತೀರಿಕೊಂಡ್ರು. ಕರ್ನಲ್ MN ರಾಯ್ ಪ್ರಶಸ್ತಿ ಸ್ವೀಕರಿಸಬೇಕಿತ್ತು, ಈಗ ಶವವಾಗಿ ಕೆಳಗೆ ಬಿದ್ದಿದ್ರು. ಅವ್ರ ಮನೆಗೆ ಶವ ಬಂತು. ಶವ ಅವ್ರ ಮನೆಗೆ ಬಂದಾಗ ಅವ್ರ ಮಗಳು 9ನೇ ಕ್ಲಾಸ್ನಲ್ಲಿ ಓದ್ತಿದ್ದ ಹುಡುಗಿ. ಅಪ್ಪನ್ ಕಂಡ್ರೆ ಬಹಳ ಪ್ರೀತಿ, ಒಬ್ಬಳೇ ಮಗಳು ಮನೆಯಲ್ಲಿ. ಯೋಚನೆ ಮಾಡಿ ಹೆಂಗಿದೆ. ಅಪ್ಪನ್ ಕಳ್ಕೊಂಡಂತ ಹುಡುಗಿ ಅಪ್ಪನನ್ನು ಕಳ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಕಣ್ಣೀರ್ ಹಾಕ್ಬೇಕು, ಶಾಪ ಹಾಕ್ಬೇಕು, ದೇಶನ್ ಬೈಬೇಕು, ಹಿಂಗೆಲ್ಲ ಮಾಡ್ಬೇಕಿತ್ತಲ್ಲ. ಆ ಹುಡುಗಿ ಅಪ್ಪನ ಶವ ಮಲಗಿಸಿದ ಜಾಗಕ್ಕೆ ಯೂಟ್ಯೂಬ್ ನಲ್ಲಿ ಈಗಲೂ ಸಿಗುತ್ತೆ, ನೀವೆಲ್ಲರೂ ಯೂಟ್ಯೂಬ್ ನಲ್ಲಿ ನೋಡ್ಬೇಕು. ಇದನ್ನ ಯೂಟ್ಯೂಬ್ಗೆ ಹೋಗಿ ಡಾಟರ್ ಆಫ್ ಕರ್ನಲ್ MN ರಾಯ್ ಅಂತ ಕೊಡಿ, ನೀವು ಅದ್ಭುತವಾದ ವಿಡಿಯೋ ನೋಡ್ತೀರಿ. ಆ ವಿಡಿಯೋಗೆ ಹೆಂಗಿದೆ ಅಂತಂದ್ರೆ ಟಿವಿ ಚಾನೆಲ್ ಬಂದ್ರು, ಇವಳು ಕೆಳಗಿಳಿದು ಬಂದ್ಲು, ದೊಡ್ಡ ಗೌನ್ ಹಾಕೊಂಡಿದ್ದವಳು ಬಂದ್ಲು, ಅಪ್ಪನ ಶವದ ಮುಂದೆ ನಿಂತ್ಕೊಂಡ್ಲು. ಶವದ ಮುಂದೆ ನಿಂತ ತಕ್ಷಣ ಕಣ್ಣೀರ್ ಬರ್ಬೇಕಲ್ಲ. ಆ ಹುಡುಗಿ 9ನೇ ಕ್ಲಾಸಿನ ಹುಡುಗಿ ಏನ್ ಮಾಡಿದ್ಲು ಗೊತ್ತಾ? ಅಪ್ಪನ ಶವದ ಮುಂದೆ ಒಂದ್ ಸೆಲ್ಯೂಟ್ ಕೊಟ್ಟು, ಅಪ್ಪ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಸೈನ್ಯದಲ್ಲಿ ಯಾವ ಘೋಷಣೆ ಹಾಕ್ತಿದ್ರೋ ಆ ಘೋಷಣೆಯನ್ನ ಜೋರಾಗಿ ಕೂಗಿದ್ಲು. ಆ ಘೋಷಣೆ ಯಾವುದು ಅಂತಂದ್ರೆ ಹೋಕಿ ಹೊಯ್ನಾ ಅಂತ. ಮುಂದೆ ಇರೋ ಲೀಡರ್ ಹೋಕಿ ಹೊಯ್ನಾ ಅಂತ ಕೇಳ್ತಾನೆ, ಹಿಂದಕ್ಕಿರೋ ಸೈನಿಕರು ಹೇಳ್ಬೇಕು ಹೋನೇ ಹಿ ಪರಿಚ. ಹೋಕಿ ಹೊಯ್ನಾ ಅಂದ್ರೆ ಆಗುತ್ತೋ ಇಲ್ವೋ ಅಂತ ಲೀಡರ್ ಕೇಳ್ತಾನೆ, ಹಿಂದೆ ಇರೋರು ಹಾಗೆ ಆಗತ್ತೆ ಅಂತ ಹೇಳ್ತಾರೆ. ಈ ಹುಡುಗಿ ಅಪ್ಪನ ಶವದ ಮುಂದೆ ನಿಂತ್ಕೊಂಡು ಸೆಲ್ಯೂಟ್ ಹೊಡೆದು ಹೋಕಿ ಹೊಯ್ನಾ ಅಂತ ಜೋರಾಗಿ ಕೂಗಿದ್ಲು. ಸುತ್ತಲೂ ಸೈನಿಕರು ನಿಂತಿದ್ರಲ್ಲ, ಲಾಲ್ ಕೊನೆ ಸಲಾಮಿ ಕೊಡ್ಲಿಕ್ಕೋಸ್ಕರ, ಕೊನೆ ಸಲಾಮಿ ಆ ಬಂದೂಕಿನ ನಳಿಕೆಯಿಂದ ಆ ಗುಂಡು ಹಾರಿಸಿ ಕೊನೆ ಸಲಾಮಿ ಕೊಡಬೇಕು ನಿಂತಿದ್ದವ್ರಿಗೆ ಕಾಲಲ್ಲಿ ಚಳಕುಂಟಾಗ್ಬಿಡ್ತು. ಒಂದ್ಸಲ ಒಂದು ಕ್ಷಣ ಗಾಬರಿ ಆದ್ರು, ಉಲ್ಟಾ ವಾಪಸ್ ಜೋರಾಗಿ ಹೋನೆ ಹಿ ಪರಿಚ ಅಂತ ಜೋರಾಗಿ ಕೂಗಿದ್ರು. ಹೋಕಿ ಹೊಯ್ನಾ ಅನ್ನೋದು ಘೋಷಣೆ ಎಲ್ಲ ಕಡೆ ಮೊಳಗ್ತು, ಎಲ್ರೂ ತಂಡ ಹೊಡೆದ್ರು, ಗಾಬರಿ ಆಗ್ಬಿಟ್ರು. ಒಂದ್ಸಲ ಆ ಹುಡುಗಿ ಬಿಕ್ಕಳಿಸಿ ಹತ್ತು ತನ್ನಲ್ಲಿದ್ದ ಎಲ್ಲ ದುಃಖವನ್ನ ಶವದ ಮುಂದೆ ತೋಡ್ಕೊಂಡು ಆಚೆ ಬಂದ್ರೆ ಒಂದು ಟಿವಿ ಚಾನೆಲ್ ಅವರು ಮೈಕ್ ಇಟ್ರು. ಏನ್ ಅನ್ಸತ್ ನಿನಗೆ ಇವತ್ತು? ಅಪ್ಪನ ಕಳ್ಕೊಂಡ್ಮೇಲೆ ಇನ್ನೇನು ಅನಿಸ್ಬೇಕು? ಆ ಹುಡುಗಿ ಏನಂದ್ಲು ಗೊತ್ತಾ? ಏನೋ ಒಂದ್ಸಲ ನಮ್ಮಪ್ಪ ಯಾವ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೋ ಅದನ್ನ ನಾನು ಕಂಪ್ಲೀಟ್ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀನಿ, ನಾನು ಸೈನಿಕ್ ಜಾಯಿನ್ ಆಗ್ತೀನಿ ಅಂತ. ಯೋಚನೆ ಮಾಡಿ, ಯಾರವಳು? ಈ ದೇಶದ ಹೆಣ್ಣು ಮಗಳು ಹೆಂಗಿರ್ಬೇಕು ಅಂತಂದ್ರೆ ಯಾವ ಕೆಲಸಕ್ಕಾದ್ರೂ ಮುನ್ನುಗ್ಗಿ ಬರುವಂತವಳಾಗಿರ್ಬೇಕು. ಮನೆಯಲ್ಲಿ ಕೂತ್ಕೊಂಡು ಅಕ್ಕಿಯಲ್ಲಿರೋ ಕಲ್ಲನ್ನ ಆರಿಸಿಕೊಂಡೇ ಬದುಕು ಸವಿಸೋ ಕಾಲ ಹೋಯಿತು. ನೆನಪಿಟ್ಕೊಳ್ಳಿ, ಹಂಗಂತ ಕೆಲಸ ಮಾಡಬಾರ್ದು ಅಂತ ನಾನು ಹೇಳಲ್ಲ. ಹೆಣ್ಮಕ್ಳು ಹೆಂಗಿರ್ಬೇಕು ಅಂದ್ರೆ ಎಲ್ಲ ಚಟುವಟಿಕೆಯಲ್ಲೂ ಮುನ್ನುಗ್ಬೇಕು. ವಿವೇಕಾನಂದನ್ ಯಾರೋ ಕೇಳಿದ್ರು, ಭಾರತದ ಹೆಣ್ಮಕ್ಳು ಹೆಂಗಿರ್ಬೇಕು ಅಂತ ನಿಮ್ಮ ಅಭಿಪ್ರಾಯ? ಸ್ವಾಮೀಜಿ ಹೇಳಿದ್ರು, ಮನೆ ಒಳಗಿರುವಾಗ 100% ಇಂಡಿಯನ್ ಕಲ್ಚರ್ ನಲ್ಲಿ ಇರಬೇಕು, ಹೊರಗಡೆ ಬಂದಾಗ ಯುರೋಪಿಯನ್ ಹೆಣ್ಮಕ್ಳ ತರ ಇರಬೇಕು ಅಂತ. ಸ್ವಾಮೀಜಿ ಕೇಳಿದ್ರು ಹೆಂಗೆ ಅಂತ. ಸ್ವಾಮೀಜಿ ಏನ್ ಹೇಳ್ತಾರೆ ಗೊತ್ತಾ? ಮನೆಯಲ್ಲಿರುವಾಗ ಭಾರತದ ನಾರಿಯೇ ಅವಳು. ಅವಳಿಗೆ ರಂಗೋಲಿ ಹಾಕ್ಲಿಕ್ಕೆ ಬರಬೇಕು, ಅಡಿಗೆ ಮಾಡ್ಲಿಕ್ಕೆ ಬರಬೇಕು, ಮನೆಗೆ ಬಂದವರಿಗೆ ಪ್ರೀತಿಯಿಂದ ಆಧರಿಸೋದು ಗೊತ್ತಿರಬೇಕು, ಮಕ್ಕಳನ್ನ ನೋಡ್ಕೊಳ್ಳೋದು ಗೊತ್ತಿರಬೇಕು, ಎಲ್ಲ ಕೆಲಸ ಬರಬೇಕು. ಮನೆಯಿಂದ ಆಚೆ ಬಂದ ತಕ್ಷಣ ಹೆಂಗಿರ್ಬೇಕು ಅಂದ್ರೆ ಯುರೋಪಿಯನ್ ಹೆಣ್ಮಕ್ಳು ಓಡ್ತಾರಲ್ಲ ರಸ್ತೆಯಲ್ಲಿ, ಕೆಲಸಕ್ಕೋಸ್ಕರ ಓಡ್ತಾರಲ್ಲ, ಯಾವ ಕೆಲಸವನ್ನು ಧೈರ್ಯದಿಂದ ಮಾಡ್ತಾರಲ್ಲ, ಆ ತರದ ಧೈರ್ಯವಂತ ಹೆಣ್ಣು ಮಗಳಾಗಿರ್ಬೇಕು. ಏನ್ ಕಾಂಬಿನೇಷನ್ ಇದು? ಒಂದ್ಸಲ ಕುತ್ಕೊಂಡು ಯೋಚನೆ ಮಾಡಿ. ನಾವು ಉಲ್ಟಾ, ಮನೆಯಲ್ಲಿರುವಾಗ ಯುರೋಪಿಯನ್ ಹೆಣ್ಮಕ್ಳ ತರ, ಹೊರಗಡೆ ಬಂದಾಗ ಇಂಡಿಯನ್ ಹೆಣ್ಮಕ್ಳ ತರ. ಮನೇಲಿರುವ ಯುರೋಪಿಯನ್ ಹೆಣ್ಮಕ್ಳು ಅಂದ್ರೆ ಹೆಂಗ್ ಗೊತ್ತಾ? ಅಪ್ಪ ಅಮ್ಮ ಏನ್ ಹೇಳಿದ್ರು ವಿರೋಧ ಮಾಡೋದು. ನಿಮ್ಗೆ ಏನೂ ಗೊತ್ತಿಲ್ಲ, ನೀವೆಲ್ಲ ಹೆಣ್ಮಕ್ಳು ಅನ್ಕೊಂಡ್ರೆ ಹಿಂಗೆ, ನೀವ್ ಹಂಗ್ ಮಾಡ್ತೀರಾ ಹಿಂಗ್ ಮಾಡ್ತೀರಾ ಅಂತ ಬೈಯೋದು. ಹೊರಗಡೆ ಪಕ್ಕ ಇಂಡಿಯನ್, ನಾನ್ ಹೆಣ್ಮಗಳು, ನನ್ನ ಹತ್ರ ಆ ಕೆಲಸ ಆಗಲ್ಲ, ನನ್ನ ಹತ್ರ ಈ ಕೆಲಸ ಆಗಲ್ಲ, ಒಂದ್ ಚೇರ್ ಎತ್ತಿಡು ಅಂದ್ರೆ ನಾನು ಹೆಣ್ಮಗಳು ನೆನಪಾಗ್ಬಿಡುತ್ತಾಗ. ಮನೇಲಿರುವಾಗ ನೆನಪಾಗಿರಲ್ಲ, ಮನೇಲಿರುವಾಗ ಅಪ್ಪ ಅಮ್ಮ ವಿರೋಧಿಸೋದೆ, ಹೊರಗಡೆ ಬಂದ ತಕ್ಷಣ ಚೇರ್ ಎತ್ತಿರ್ಬೇಕಾದ್ರೆ ನೆನಪಾಗ್ಬಿಡೋದು. ಯೋಚನೆ ಮಾಡಿ, ನಿವೇದಿತಾ ಯಾವತ್ತು ಹಂಗಿರ್ಲಿಲ್ಲ. ನೀವೇನಾದ್ರೂ ಇವತ್ತು ನಿವೇದಿತಾ ಕುರಿತಂತೆ ಮಾತು ಕೇಳ್ತಿದ್ದೀರಾ ಅಂತಂದ್ರೆ, ನಿವೇದಿತೆಯ ಆತ್ಮ ನಿಮ್ಮೊಳಗೆ ಹೊಕ್ಕಲಿಲ್ಲ ಅಂತಂದ್ರೆ ಇವತ್ತಿನ ಇಡೀ ದಿನ ನಿಮ್ದು ವೇಸ್ಟು, ನಮ್ದು ವೇಸ್ಟು. ನಿವೇದಿತೆಯ ಆತ್ಮ ಹೊಕ್ಕಬೇಕು. ಹೇಗಿರ್ಬೇಕು ಗೊತ್ತೇನೋ? ಅವಳು ಪ್ಲೇಗ್ ರೋಗ ಬಂದಾಗ ಸುಮ್ಮನೆ ಕೂತಿದ್ದ ಹೆಣ್ಮಗಳಲ್ಲ ಅವಳು. ಪ್ಲೇಗ್ ರೋಗ ಬಂತು ಅಂತ ಗೊತ್ತಾದಾಗ ಎಲ್ರೂ ಚೆನ್ನಾಗಿ ಗೊತ್ತಿತ್ತು, ರಸ್ತೆ ಕ್ಲೀನ್ ಆಗಿಲ್ಲ ಅಂತಂದ್ರೆ, ಮನೆಗಳು ಸ್ವಚ್ಛವಾಗಿಲ್ಲ ಅಂತಂದ್ರೆ ಇದು ಹರಡುತ್ತೆ. ಅವಳೋಗಿ ಎಲ್ಲರನ್ನೂ ಕೇಳ್ಕೊಳ್ಬೇಕು, ದಯವಿಟ್ಟು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಅಂತ. ವಿಜಯಪುರದಲ್ಲಿ ಬಂದು ಕ್ಲೀನ್ ಮಾಡಿ ಅಂತ ಕೇಳಿದ್ರೆ ಕ್ಲೀನ್ ಮಾಡ್ತೀರಾ? ನಾನು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಎಷ್ಟು ಕೊಳಕಾಗಿದ್ದೀವಿ ನಾವು ಅಂತಂದ್ರೆ, ಇವತ್ತು ಪಲ್ಲಕ್ಕಿ ಉತ್ಸವದಲ್ಲಿ ನಾನು ಹೆಗಲು ಕೊಟ್ಕೊಂಡು ಬಂದೆ. ಯಾರ್ಯಾರು ಪಲ್ಲಕ್ಕಿ ಹೊತ್ತಿದ್ರೋ ನಾವ್ ಯಾರು ಚಪ್ಪಲಿ ಹಾಕಿರ್ಲಿಲ್ಲ.
ಚಪ್ಪಲಿ ಯಾಕೆ ಹಾಕ್ಲಿಲ್ಲ ಅಂತ ಆಮೇಲೆ ನನಗೆ ಅನ್ನಿಸ್ತು. ಯಾಕೆ ಈ ದೇಶದಲ್ಲಿ ಸ್ವಲ್ಪ ಬದಲಾವಣೆ ತರಬೇಕು, ಪಲ್ಲಕ್ಕಿ ಹೊತ್ತರೂ ಪರವಾಗಿಲ್ಲ ಚಪ್ಪಲಿ ಹಾಕ್ಬೇಕು ಅಂತ ಯಾಕೆ ಅನ್ಸುತ್ತೆ ಅಂದ್ರೆ, ಬಾಯಲ್ಲಿದ್ದು ಹೂಗಳೆಲ್ಲ ರಸ್ತೆಯೆಲ್ಲ ತುಂಬಿರುತ್ತಲ್ಲ, ಆ ರಸ್ತೆಯಲ್ಲಿ ಪಲ್ಲಕ್ಕಿನ ಹೊತ್ಕೊಂಡು ಬರ್ಬೇಕಾದ್ರೆ ಚಪ್ಪಲಿ ಹಾಕೊಳ್ಳದೆ ಬಂದಿರುವಂತ ನಾನು ಎಷ್ಟು ಜನರು ಹೂಗಳನ್ನು ತುಳ್ಕೊಂಡು ಬರಬೇಕು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವಾ? ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು ನಿಮ್ಗೆ? ಈ ದೇಶವನ್ನ ದೇವರು ಅಂತ ಕರೀತಾರೆ, ಭೂಮಿನ ತಾಯಿ ಅಂತ ಕರಿತೀವಿ, ನಾಚಿಕೆ ಆಗಲ್ಲ ನಮ್ಗೆ ರಸ್ತೆಯಲ್ಲಿ ಹೋಗಿಬೇಕಾದ್ರೆ ಅಂತ ಅನ್ಸ್ಲೇ ಇಲ್ಲ ನಮ್ಗೆ. ಈ ಪ್ರಶ್ನೆ ಅವಳಿಗೆ ಬಂತು, ನಿವೇದಿತಾಗೆ. ನಾನೇನ್ ಮಾಡಿದೆ, ನಿಮ್ಮನ್ನ ಬೈದ್ ಸುಮ್ಮನೆ ಆಗ್ಬಿಟ್ಟೆ. ನಿವೇದಿತಾ ಸುಮ್ಮನೆ ಆಗ್ಲಿಲ್ಲ. ನಿವೇದಿತಾ ಯಾರನ್ನೂ ಬೈಲೇ ಇಲ್ಲ. ಏನ್ ಮಾಡೋದ್ಲು ಗೊತ್ತಾ, ಯಾರ್ಯಾರ ಮನೆ ಪಕ್ಕದಲ್ಲಿ ಗಲೀಜಿತ್ತೋ ತಾನೇ ಒಂದ್ ಪರ್ಕೆ ತಗೊಂಡೋಗಿ ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಲು. ಪುಣ್ಯಾದ್ಗಿತ್ತಿ ಮೊದ್ಲು ನಕ್ರು ನೋಡ್ಲಿಕ್ಕೆ ಒಂದು ವಿದೇಶಿ ಹೆಣ್ಮಗಳು, ಪಕ್ಕ ವಿದೇಶಿ ಪೋಷಾಕು, ಇವಳು ಕ್ಲೀನ್ ಮಾಡ್ತಿದ್ದಾಳಲ್ಲ ಅಂತ. ಒಂದಿಬ್ಬರು ಮೂರು ಹುಡುಗರಿಗೆ ನಾಚಿಕೆ ಆಯ್ತು. ಅಕ್ಕ, ಯಾವ್ದೋ ದೇಶದಿಂದ ಬಂದಿದ್ಯಾ, ನೀನ್ ಯಾಕೆ ನಮ್ಮನೆ ಎದುರುಗಡೆ ಕ್ಲೀನ್ ಮಾಡ್ತೀಯ, ಬಿಡು, ಇದು ಹಿಂಗೆ ಇರ್ಲಿ ಪರವಾಗಿಲ್ಲ ಅಂದ್ರೆ ಅವಳಂದ್ಲು, ಇದು ಹಿಂಗೆ ಇದ್ರೆ ಪರವಾಗಿರ್ಲಿಲ್ಲ, ನಂಗೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ಇದು ಹಿಂಗೆ ಇದ್ರೆ ನಿಮಗೆ ಪ್ಲೇಗ್ ರೋಗ ಹಬ್ಬುತ್ತೆ, ತುಂಬಾ ಜನರನ್ನ ಕಳ್ಕೊಳ್ತೀವಿ, ನನ್ನ ಭಾರತೀಯರನ್ನ ಕಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಕ್ಲೀನ್ ಮಾಡ್ತೀನಿ ಅನ್ಲಲ್ಲ ಅವಳು. ಯಾರ ಭಾರತ? ಅವಳು ಭಾರತ ಏನದು? ಅವಳಿಗೂ ಭಾರತಕ್ಕೂ ಸಂಬಂಧವೇ ಇಲ್ಲ. ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ನಾನು ಹೋದ್ ಕಡೆ ಎಲ್ಲ ಹೆಣ್ಮಕ್ಳಿದ್ರೆ ಹೇಳ್ತಿರ್ತೀನಿ, ನಮ್ಮ ವಿಜಯಪುರದ ಹೆಣ್ಮಗುನ ಪಕ್ಕದ ದೇವನಹಳ್ಳಿಗೆ ಮದುವೆ ಮಾಡಿಕೊಟ್ರಿ ಅಂತ ಇಟ್ಕೊಳ್ಳಿ. ಇಲ್ಲೇ ದೇವನಹಳ್ಳಿ, ಬಹಳ ದೂರ ಇಲ್ಲ. ಅರ್ಜೆಂಟ್ಗೆ ಹೋಗ್ಬೇಕು ಅಂದ್ರೆ ಆಟೋ ಹಿಡ್ಕೊಂಡು ಹೋಗ್ಬಿಡ್ಬೋದು, ನಂಗೆ ಬಿಟ್ಬಿಡಪ್ಪ ಅಂದ್ರೆ ಯಾವ ಆಟೋ ಡ್ರೈವರು ಬಿಟ್ಬಿಡ್ತಾನೆ, ಅಷ್ಟು ಹತ್ರ ಇದೆ. ಮದುವೆ ಮಾಡಿಕೊಟ್ಟು ದಿನ ನೋಡ್ಬೇಕು ಅವಳ ರಂಪಾಟ, ಮನೆಯಲ್ಲಿ ಅಪ್ಪ ಅಮ್ಮನ್ ಬಿಟ್ಟು ಹೋಗ್ತೀನಿ ಅಂತ ಇಲ್ಲೇ ಪಕ್ಕದ ದೇವನಹಳ್ಳಿಗೆ ಹೋಗೋದಾದ್ರೆ. ಆದ್ರೆ ಅವಳು ಯಾವ ಊರು ಬಿಟ್ಟು ಬಂದಿದ್ಲು ಗೊತ್ತಾ? ಯಾವ ಊರು ಎಲ್ಲ ದೃಷ್ಟಿಯಿಂದಲೂ ಭಾರತಕ್ಕಿಂತ ಹೊರಗಡೆಯ ದೃಷ್ಟಿಯಿಂದ ಮುನ್ನಡೆಯಲ್ಲಿತ್ತೋ, ಯಾವ ಊರು ಅತ್ಯಂತ ನಾಗರಿಕತೆಯಲ್ಲಿ ಬೆಳೆದಿತ್ತು ಅಂತ ಅನಿಸಿತ್ತೋ ಅಂತ ಊರನ್ನ ಬಿಟ್ಟು ಬಂದ್ಲು. ಇಲ್ಲಿ ಗೊತ್ತಿದ್ದಿದ್ ಯಾರೊಳಗೆ? ಇಂಡಿಯಾದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ, ಸ್ವಾಮಿ ವಿವೇಕಾನಂದ ಬಿಟ್ರೆ ಇನ್ಯಾರು ಗೊತ್ತೇ ಇರಲಿಲ್ಲ. ಅವಳಿಗೆ ಇಲ್ಲಿನ ಭಾಷೆ ಗೊತ್ತಿರಲಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಸುಮ್ಮನೆ ಹೆಣ್ಮಕ್ಳು ನಿಮ್ ಮದುವೆನ ಇಮ್ಯಾಜಿನ್ ಮಾಡ್ಕೊಳ್ಳಿ. ದೇವನಹಳ್ಳಿಗೆ ಹೋಗ್ತಿದ್ದೀರಿ, ದೇವನಹಳ್ಳಿ ನಿಮ್ದೇ ಭಾಷೆ, ನಿಮ್ದೇ ಜನ, ನಿಮ್ದೇ ವೇಷಭೂಷಣ ಎಲ್ಲ ಇದ್ರೂ ಟೆನ್ಷನ್. ಆದ್ರೆ ಆ ಹೆಣ್ಮಗಳಿಗೆ ಇಡೀ ಭಾರತದಲ್ಲಿ ಭಾಷೆ ಗೊತ್ತಿರಲಿಲ್ಲ, ಇಲ್ಲಿನ ವೇಷಭೂಷಣ ಗೊತ್ತಿರಲಿಲ್ಲ, ಇಲ್ಲಿನ ಜನರ ಕಲ್ಚರ್ ಗೊತ್ತಿರಲಿಲ್ಲ, ಇಲ್ಲಿ ಯಾರೂ ಪರಿಚಯದವರಿರಲಿಲ್ಲ. ಇದ್ದಿದ್ದು ಒಂದೇ ಒಂದು ಧೈರ್ಯ, ಅದು ವಿವೇಕಾನಂದ. ಆ ಹಿನ್ನೆಲೆಯಲ್ಲಿ ಓಡ್ ಬಂದಲ್ಲ ಪುಣ್ಯಾದ್ಗಿತ್ತಿ. ಏನಿದ್ದಿರ್ಬೋದು ತಾಕತ್ತು ಅವಳದ್ದು ಅಂತ. ಯಾಕೆ ನಿವೇದಿತಾ 150 ಆಚರಣೆ ಮಾಡ್ತಿರೋದು ಗೊತ್ತಾ? ಇದೇ ಕಾರಣಕ್ಕೆ. ಕಳೆದ 70 ವರ್ಷಗಳಿಂದ ಈ ದೇಶದಲ್ಲಿ ಯಾರು ನಿವೇದಿತಾ ಅಂತ ಒಬ್ಳಿದ್ಲು ಅಂತ ನಮ್ ಪರಿಚಯನೂ ಮಾಡ್ಕೊಳ್ಳಲಿಲ್ಲ. ಎಂತ ಘೋರ ಪಾಪ ಇದು. ನಾವು ದೂರದವ್ರನ್ನೆಲ್ಲ ಮಾತಾಡ್ಕೊಂಡು ನಿಂತ್ಕೊಳ್ತೀವಿ. ಇವತ್ತು ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವ್ರ 110ನೇ ಜಯಂತಿ ಆಚರಣೆ ಮಾಡ್ತಿದ್ದೀವಲ್ಲ, ಎಷ್ಟೋ ಜನ ಸಾಧು ಸಂತರಿದ್ದಾರೆ. ಯಾಕೆ ಸ್ವಾಮೀಜಿ ಆಚರಣೆ ಅಂತಂದಾಗಲೂ ಎಲ್ಲರೂ ಖುಷಿಯಿಂದ ಪಾಲ್ಗೊಳ್ತಾರೆ. ಇವತ್ತೊಂದು ಆರ್ಟಿಕಲ್ ಬರೆದಿರೋದು ನಿರ್ಮಲಾನಂದನಾಥ ಸ್ವಾಮೀಜಿಗಳು. ನೀವು ಜಾತಿಯ ದೃಷ್ಟಿಯಿಂದ ನೋಡೋದಾದ್ರೆ ಅವ್ರದೊಂದು ಜಾತಿ ಇವ್ರದೊಂದು ಜಾತಿ, ಯಾಕೆ ಅವ್ರು ಇವ್ರ ಬಗ್ಗೆ ಪ್ರೀತಿಯಿಂದ ಬರೀತಾರೆ? ಯಾಕೆ ಅಂತ ಯೋಚನೆ ಮಾಡಿದ್ದೀರಾ? ಸ್ವಾಮೀಜಿ ಯಾವತ್ತು ಸ್ವಂತಕ್ಕೋಸ್ಕರ ಬದುಕಲಿಲ್ಲ, ಬೇರೆಯವ್ರಿಗೋಸ್ಕರ ಬದುಕಿರೋದ್ರಿಂದ ಊರಿನ ಜನ ಎಲ್ಲ ಅಭಿನಂದಿಸ್ತಾರೆ. ಯಾರೋ ಒಂದು ಜಾತಿಗೆ ಸೇರಿದ ಸ್ವಾಮೀಜಿ ಅಂತ ಯಾರು ಅನ್ಕೊಳ್ಳೋದೇ ಇಲ್ಲ. ಅವ್ರು ಎಲ್ರಿಗೂ ಸೇರಿದ ಸ್ವಾಮೀಜಿ. ಯಾಕೆ ಅಂದ್ರೆ ಬೇರೆಯವ್ರಿಗೋಸ್ಕರ ಬದುಕಿದ್ರು ಅಂತ. ಹಂಗಿದ್ಮೇಲೆ ಯೋಚನೆ ಮಾಡಿ, ಈ ದೇಶಕ್ಕೋಸ್ಕರ ಬದುಕಿದ ನಿವೇದಿತಾ ನಮ್ಮೊಳಗೆ ಹೆಂಗೆ ತಳ ಊರಿ ನಿಲ್ಬೇಕು ಅಂತ. ಜಗದೀಶ್ ಚಂದ್ರ ಬೋಸ್ರ ಬಗ್ಗೆ ಮಾತನಾಡಿದ್ರಲ್ಲ, ಬಹಳ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ನಿವೇದಿತಾ ನನಗೆ ಯಾಕೆ ಇಷ್ಟ ಆಗ್ತಾಳೆ ಅಂತಂದ್ರೆ, ಅವಳು ಈ ಭಾರತವನ್ನ ಯಾವತ್ತೂ ನಿಮ್ಮ ಭಾರತ ಅಂತ ಕರೆದೇ ಇಲ್ಲ, ನನ್ನ ಭಾರತ ಅಂತಾನೆ ಮಾತಾಡ್ತಿದ್ಲು. ಈ ದೇಶದ ಒಬ್ಬ ಶ್ರೇಷ್ಠ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್. ಜಗದೀಶ್ ಚಂದ್ರ ಬೋಸ್ ಯಾವ ಕಾಲದ ವಿಜ್ಞಾನಿ ಅಂದ್ರೆ, ಬ್ರಿಟಿಷರು ಭಾರತವನ್ನ ಆಳ್ತಾ ಇದ್ದ ಕಾಲದ ವಿಜ್ಞಾನಿ. ಬ್ರಿಟಿಷರು ಭಾರತವನ್ನ ಆಳುವಾಗ ಈ ದೇಶದ ವಿಜ್ಞಾನಿಗಳಿಗೆ ಬೆಲೆ ಇರಲಿಲ್ಲ, ಈ ದೇಶದ ಸಾಹಿತಿಗಳಿಗೆ ಬೆಲೆ ಇರಲಿಲ್ಲ, ಈ ದೇಶದ ಚಿತ್ರಕಾರರಿಗೆ ಬೆಲೆ ಇರಲಿಲ್ಲ, ಈ ದೇಶದ ನಾಟಕಕಾರರಿಗೆ ಬೆಲೆ ಇರಲಿಲ್ಲ, ಈ ದೇಶದ ಮೇಷ್ಟ್ರಿಗೆ ಬೆಲೆ ಇರಲಿಲ್ಲ, ಈ ದೇಶದ ಜನರಿಗೂ ಬೆಲೆ ಇರಲಿಲ್ಲ. ನಯಾ ಪೈಸೆ ಕಿಮ್ಮತ್ ಕೊಡ್ತಿರ್ಲಿಲ್ಲ. ಅಂಥದ್ರಲ್ಲಿ ಒಬ್ಬ ಪುಣ್ಯಾತ್ಮ ಜಗದೀಶ್ ಚಂದ್ರ ಬೋಸು ದೊಡ್ಡದೊಂದು ಸಾಧನೆ ಮಾಡ್ದ. ಸಾಧನೆ ಮಾಡಿ ವಿದೇಶಕ್ಕೆ ಹೋದ. ವಿದೇಶಕ್ಕೆ ಹೋಗಿ ಲಂಡನ್ನಿನ ರಾಯಲ್ ಸೊಸೈಟಿಲಿ ಒಂದು ಭಾಷಣ ಮಾಡ್ದ. ಆ ಭಾಷಣ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಲಂಡನ್ನಿನ ವಿಜ್ಞಾನಿಗಳು ಚಪ್ಪಾಳೆ ತೊಟ್ಟು ಹೇಳಿದ್ರು, ವಾಹ್ ಏನು ಅದ್ಭುತವಾದ ವಿಜ್ಞಾನಿಯಪ್ಪ ಇವನು ಅಂತ ಅತ್ಯಂತ ಗೌರವ ಕೊಟ್ಟು ಕಳಿಸಿದ್ರು. ವಿಜ್ಞಾನಿ ವಾಪಸ್ ಭಾರತಕ್ಕೆ ಬಂದ್ರು. ಭಾರತಕ್ಕೆ ಬಂದ್ರೆ ಬ್ರಿಟಿಷರಿಗೆ ಕೋಪ ಬಂದ್ಬಿಡ್ತು. ಎಲ್ಲ ಅಯೋಗ್ಯ, ನಾವು ಆಳ್ತಾ ಇರೋ ನೀನು ನಮ್ದೇ ದೇಶಕ್ಕೆ ಹೋಗ್ಬಿಟ್ಟು ಇಷ್ಟೊಂದು ಹೆಸರು ಸಂಪಾದಿಸೋದ, ನಿನಗೆ ಮಾಡ್ತೀವಿರು ಅಂತ ಏನ್ ಮಾಡಿದ್ರು, ಪ್ರೊಫೆಸರ್ ಆಗಬೇಕಾಗಿದ್ದ ಜಗದೀಶ್ ಚಂದ್ರ ಬೋಸರಿಗೆ ಪ್ರೊಫೆಸರ್ ಹುದ್ದೆಯನ್ನ ನಿರಾಕರಿಸಿ ಅಸಿಸ್ಟೆಂಟ್ ಪ್ರೊಫೆಸರ್ ಮಾಡ್ಬಿಟ್ರು. ಅವ್ರಿಗೆ ಎಷ್ಟು ಸಂಬಳ ಬರ್ತಿತ್ತೋ ಅದರ 30% ಸಂಬಳ ಮಾತ್ರ ಕೊಡ್ತಿದ್ರು. ಅಂದ್ರೆ 10,000 ಸಂಬಳ ಮೊದಲು ಬರ್ತಿದ್ರೆ ಲಂಡನ್ಗೆ ಹೋಗೋಕ್ಕಿಂತ ಮುಂಚೆ, ಈಗ ಅವ್ರಿಗೆ ಸಂಬಳ 3,000 ರೂಪಾಯಿ.
ಏನ್ ಮಾಡ್ಬೇಕು? ನಾವಾಗಿದ್ರೆ 3,000 ರೂಪಾಯಿ ಇದ್ರೆ 3,000 ರೂಪಾಯಿ ಕೊಡಿ ಅಂತ ಕೇಳ್ತಿದ್ವಿ. ಜಗದೀಶ್ ಚಂದ್ರ ಬೋಸ್ ಏನ್ ಹೇಳಿದ್ರು ಗೊತ್ತಾ? ನೀವು ಮಾಡ್ತಿರೋ ಅವಮಾನ ನನಗೆ ಮಾತ್ರ ಅಲ್ಲ, ನನ್ನ ದೇಶಕ್ಕೂ ಅವಮಾನ ಮಾಡ್ತಿದ್ದೀರಿ. ನೀವು ಕೊಡೋ 3,000 ರೂಪಾಯಿ ಸಂಬಳನೂ ನಾನು ತಗೊಳ್ಳಲ್ಲ, ನಿಮ್ಮ ಮುಖಕ್ಕೆ ಬಿಸಾಕ್ತೀನಿ, ನಂಗೆ ಈ ಸಂಬಳ ಬೇಕಾಗಿಲ್ಲ ಅಂತ ಹೇಳಿ ಕೆಲಸ ಮಾತ್ರ ಮಾಡ್ತಿದ್ರು. ಎಷ್ಟು ವರ್ಷ? 3 ವರ್ಷ ಕೆಲಸ ಮಾಡಿದ್ರು. ಅವ್ರಿಗೆ ಬೇಕಾದ ಲ್ಯಾಬೋರೇಟರಿ ಕೊಡ್ಲಿಲ್ಲ. ಇಡೀ ದೇಶದಲ್ಲಿ ಯಾರಿಗೂ ಇದು ಗೊತ್ತೇ ಆಗಲಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡಂತ ಒಬ್ಳು ಹೆಣ್ಮಗಳಿದ್ರೆ ಅದು ಸೋದರಿ ನಿವೇದಿತಾ ಮಾತ್ರ. ಏನ್ ಮಾಡಿದ್ಲು ಗೊತ್ತಾ? ತಾನು ಏನ್ ದುಡಿತಾಳೋ, ತನಗೇನ್ ದುಡ್ಡು ವಿದೇಶದಿಂದ ಬರುತ್ತೋ ಅದ್ರ ಸ್ವಲ್ಪ ದುಡ್ಡನ್ನು ಜಗದೀಶ್ ಚಂದ್ರ ಬೋಸರಿಗೆ ಕಳಿಸೋದು. ಇವತ್ತು ಮ್ಯಾನೇಜ್ ಮಾಡಿ ನೀವು ಅಂತ, ಯಾಕಂದ್ರೆ ಮದುವೆ ಆಗಿದೆ ನಿಮ್ಗೆ, ನೀವೆಲ್ಲವನ್ನೂ ಸಂಭಾಳಿಸಬೇಕು, ನಿಮ್ ಸಂಶೋಧನೆ ನಿಲ್ಲಿಸಬೇಡಿ ಅಂತ. ಏನ್ ಮಾಡಿದ್ಲು ಗೊತ್ತಾ? ವಿವೇಕಾನಂದರ ಭಕ್ತರೊಬ್ರು ಅಮೆರಿಕಾದಲ್ಲಿ ಇದ್ರಲ್ಲ, ಅವ್ರಿಗೊಂದು ಪತ್ರ ಬರೆದು ಹೇಳಿದ್ಲು, ಇಲ್ಲೊಬ್ಬ ಅದ್ಭುತವಾದ ವ್ಯಕ್ತಿ ಇದ್ದಾನೆ, ನಿನ್ ದತ್ತು ಮಗುವಾಗಿ ಸ್ವೀಕರಿಸಬೇಕಲ್ಲ ಅವನನ್ನ ಅಂತ. ಯಾರನ್ನ? ಜಗದೀಶ್ ಚಂದ್ರ ಬೋಸರನ್ನ. ಅಮೆರಿಕಾದ ಹೆಣ್ಣುಮಗಳು ಜಗದೀಶ್ ಚಂದ್ರ ಬೋಸರನ್ನ ದತ್ತು ತಗೊಂಡು ಅವ್ರಿಗೆ ಪ್ರತಿ ತಿಂಗಳು ದುಡ್ಡು ಕಳಿಸ್ಕೊಡ್ತಾ ಇದ್ಲು. ಅಷ್ಟೇ ಅಲ್ಲದೆ ಅವರ ಸಂಶೋಧನೆಗೆ ಬೇಕಾದ ವ್ಯವಸ್ಥೆನೂ ಮಾಡಿಕೊಟ್ಲು, ಅವರ ಪೇಪರ್ ಪಬ್ಲಿಷ್ ಮಾಡ್ಲಿಕ್ಕೆ ಬೇಕಾದ ದುಡ್ಡನ್ನು ಕೊಟ್ಲು. ಕೊನೆಗೆ ಅವರು ತಯಾರು ಮಾಡಿರುವಂತ ಒಂದು ಮೆಷಿನ್ಗೆ ಅಮೆರಿಕಾದಲ್ಲಿ ಪೇಟೆಂಟ್ ಅನ್ನು ಕೊಡಿಸಿದ್ಲು. ಯಾರು ಪ್ರೇರಣೆ ಕೊಟ್ಟು ಹಿಂದೆ ನಿಂತು ಕೆಲಸ ಮಾಡಿದ್ದು ಅಂದ್ರೆ ಸೋದರಿ ನಿವೇದಿತಾ. ಯಾರು ಸೋದರಿ ನಿವೇದಿತಾ? ಯೋಚನೆ ಮಾಡಿದ್ದೀರೇನು? ನಾನು ನೀವು ಭಾರತಕ್ಕೆ ಏನ್ ಮಾಡಬಲ್ಲೆವಲ್ಲ, ಅದಕ್ಕಿಂತ 100 ಪಟ್ಟು ಹೆಚ್ಚು ಸೋದರಿ ನಿವೇದಿತಾ ಭಾರತಕ್ಕೆ ಮಾಡಿದ್ದಾಳೆ. 100 ಪಟ್ಟು ಹೆಚ್ಚು. ಇವತ್ತೇನಾದ್ರೂ ನನಗೆ ಅನೇಕರು ಬಂದು ಕೇಳ್ತಾರೆ, ಮೂರ್ತಿ ಪೂಜೆ ನಾವು ಮಾಡಿ ಸರಿನಾ? ಮೂರ್ತಿ ಪೂಜೆ ಹಾಗೆ ಹೀಗೆ ಅಂತ ತುಂಬಾ ಜನ ಮಾತಾಡ್ತಾರೆ. ಗೊತ್ತಿರ್ಲಿ ಮಿತ್ರರೇ, ದೇವರು ಪೂಜೆ ಮಾಡೋದು ಬೇಕೋ ಬೇಡವೋ ಅಂತ ನಮಗೆ ದ್ವಂದ್ವ ಇರ್ಬೋದು, ನಿವೇದಿತಾಗೆ ಯಾವತ್ತೂ ದ್ವಂದ್ವ ಇರಲಿಲ್ಲ. ನಿವೇದಿತಾ ಹಿಮಾಲಯ ನೋಡ್ಕೊಂಡು ಬಂದು ಏನ್ ಹೇಳ್ತಾಳೆ ಗೊತ್ತಾ? ಹಿಮಾಲಯವನ್ನ ನೋಡಿದ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಆ ಹಿಮಾಲಯ ಹೆಂಗೆ ಕಂಡಿತು ಅಂತಂದ್ರೆ, ಸಾಕ್ಷಾತ್ ಶಿವ ಮೈ ಮೇಲೆ ಬೂದಿನ ಬಳ್ಕೊಂಡು ಕೂತು ಬಿಟ್ಟಿದ್ದಾನೆ ಅಂತ ಅನ್ನಿಸ್ತಂತ. ಏನ್ ಚೆನ್ನಾಗಿದೆ ನೋಡಿ. ಶಿವ ಬೂದಿ ಬಳ್ಕೊಂಡು ಕೂತಿದ್ದಾನೆ. ಹಿಮಾಲಯ ಯಾವತ್ತೂ ಒಂದು ಚೂರು ಮಾತಾಡಲ್ಲ, ಅದೆಷ್ಟು ಸೈಲೆಂಟ್ ಆಗಿರುತ್ತೆ. ನಮ್ಮ ಊರಿನ ಪಕ್ಕದಲ್ಲಿ ಗುಡ್ಡ ಆದ್ರೂ ಗಾಳಿ ಬಂದಾಗ ಗಿಡ ಅಲಗಾಡೋದೆಲ್ಲ ಕಾಣುತ್ತೆ. ನೀವು ಹಿಮಾಲಯಕ್ಕೆ ಹೋದ್ರೆ ಯಾವ ಗಿಡನೂ ಅಲಗಾಡಲ್ಲ. ಅದೆಷ್ಟು ಶಾಂತವಾಗಿದೆ ಅಂತಂದ್ರೆ, ಆ ಹಿಮಾಲಯ ಸಾಕ್ಷಾತ್ ಶಿವ ಬೂದಿ ಬಳಕೊಂಡು ಕೂತು ಧ್ಯಾನಸ್ಥನಾಗಿದ್ದಾನೆ ಅನ್ನೋ ತರ ಕಂಡಿದ್ದಕ್ಕೋಸ್ಕರ ಎಲ್ಲರೂ ಶಿವನ ಬಳಿ ಹೋಗಬೇಕು ಅಂತಂದ್ರೆ ಹಿಮಾಲಯದ ಬಳಿ ಹೋಗ್ತಾರೆ ಅಂತ ಅನಿಸುತ್ತೆ ಅಂತ ನಮಗೆ ನಿಮ್ಗೆ ಅರ್ಥ ಆಗೋಕ್ಕಿಂತ ಚೆನ್ನಾಗಿ ಅರ್ಥ ಆಗಿತ್ತಲ್ಲ ಅವಳಿಗೆ. ಏನು ಅದ್ಭುತವಾದ ಕಲ್ಪನೆ ಇರ್ಬೋದು. ಎಷ್ಟರ ಮಟ್ಟಿಗೆ ಅವಳು ಭಾರತವನ್ನ ಅರ್ಥೈಸ್ಕೊಂಡಿದ್ಲು ಅಂತಂದ್ರೆ, ಈ ದೇಶದ ಕುರಿತಂತೆ ಮಾತನಾಡುವಾಗ ನಾನು ಆಗ್ಲೇ ಹೇಳಿದಂತೆ, ಭಾರತೀಯರು ಜಗತ್ತಿನ ಮುಂದೆ ಯಾವತ್ತೂ ತಲೆ ತಗ್ಗಿಸಬೇಕಂತಿಲ್ಲ. ಯಾಕೆ ಅಂತಂದ್ರೆ, ನಿವೇದಿತಾ ಹೇಳ್ತಾಳೆ, ಭಾರತದ ಇತಿಹಾಸ 100-200 ವರ್ಷಗಳದ್ದಲ್ಲ, 3000 ವರ್ಷಗಳಷ್ಟು ಹಳೆಯ ಇತಿಹಾಸ. ಈ 3000 ವರ್ಷಗಳಷ್ಟು ಹಳೆಯ ಸಂಸ್ಕೃತಿ ಇತಿಹಾಸವನ್ನ ಹೊಂದಿರುವ ಭಾರತವನ್ನ ಲೀಡ್ ಮಾಡ್ಲಿಕ್ಕೆ, ನಾಯಕತ್ವ ಕೊಡ್ಲಿಕ್ಕೆ 400 ವರ್ಷಗಳ ಅಮೆರಿಕ ಯುರೋಪ್ ಬೇಕಾಗಿಲ್ಲ ಅಂತಂದಲ್ಲ ಅವಳು. ಎಲ್ಲಿವರೆಗೂ ಹೇಳಿದ್ಲು ಅಂತಂದ್ರೆ, ಈ ಭಾರತವನ್ನ ತನಗೆ ತಾನೇ ರೂಪಿಸಿಕೊಳ್ಳ ತಾಕತ್ತು ಭಾರತೀಯರಿಗೆ ಸ್ವತಃ ಇದೆ, ವಿದೇಶದವರ ಹತ್ರ ಕೈ ಚಾಚ್ಕೊಂಡು ನಿಂತ್ಕೊಳ್ಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿದವಳು ನಿವೇದಿತಾ. ಆದ್ರೆ ದುರ್ದೈವ ಏನು ಅಂದ್ರೆ, 70 ವರ್ಷಗಳಿಂದ ನಿವೇದಿತಾ ಬಗ್ಗೆ ನಾವ್ ಯಾರು ಯೋಚನೆ ಮಾಡಲಿಲ್ಲ. ನಂಗೆ ತುಂಬಾ ಜನ ಹೆಣ್ಮಕ್ಳು ನೋಡಿದಾಗ ಬರೀ ಹೆಣ್ಮಕ್ಳು ಮಾತ್ರ ಓದಬೇಕು ಅಂತಲ್ಲ, ನಿವೇದಿತಾ ಗಂಡು ಮಕ್ಕಳಿಗೂ ಗಂಡಸಾಗಿದ್ದವಳು. ಸುಬ್ರಹ್ಮಣ್ಯ ಭಾರತಿ ಬಗ್ಗೆ ಮೇಡಮ್ ಮಾತಾಡಿದ್ರಲ್ಲ, ತೇಜಸ್ವಿನಿ ಮೇಡಮ್, ಸುಬ್ರಹ್ಮಣ್ಯ ಭಾರತಿ ಒಂದ್ಸಲ ಬಂದಿದ್ರು ನಿವೇದಿತಾ ಹತ್ರ. ಒಂದು ಕಾಂಗ್ರೆಸ್ ಅಧಿವೇಶನ ನಡೀತಾ ಇತ್ತು. ನಿವೇದಿತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ತಿರುಗಾಡ್ತಾ ಇದ್ಲು. ಸುಬ್ರಹ್ಮಣ್ಯ ಭಾರತಿ ಬಂದ್ರು, ದೊಡ್ಡ ಕ್ರಾಂತಿಕಾರಿ ಆತ. ಸುಬ್ರಹ್ಮಣ್ಯ ಭಾರತಿಗೆ ನಿವೇದಿತಾ ಮಾತಾಡಿದ್ಮೇಲೆ ಏನ್ ಕೇಳಿದ್ಲು ಗೊತ್ತಾ? ನಿವೇದಿತಾ, ಮದುವೆ ಆಗಿದ್ಯಾ ನಿಂಗೆ? ಸುಬ್ರಹ್ಮಣ್ಯ ಭಾರತಿ ಹೇಳಿದ್ರು, ಹೌದು ಮದುವೆ ಆಗಿದೆ. ಎಲ್ಲಿ ನಿನ್ನ ಹೆಂಡತಿ? ಎಷ್ಟು ಚೆನ್ನಾಗಿದೆ ನೋಡಿ. ಮದುವೆ ಆಗಿದೆಯಾ ನಿನಗೆ ಅಂದ್ರು, ಹ್ಞೂ ಅಂದಿದ್ದಕ್ಕೆ ಎಲ್ಲಿ ನಿನ್ನ ಹೆಂಡತಿ ಅಂತ. ಇವರಂದ್ರು, ನಮ್ಮ ಕಡೆ ಹೆಂಡತಿನ ಎಲ್ಲ ಕಡೆ ಕರ್ಕೊಂಡು ಹೋಗೋ ರೂಢಿ ಇಲ್ಲ, ಅವ್ರು ಯಾವತ್ತೂ ಮನೆಯಲ್ಲೇ ಇರಬೇಕು. ಎಲ್ಲ ಹಿಂಗೆ ತಾನೇ ಮಾಡೋದು. ಅದನ್ನ ಕೇಳಿ ನಿವೇದಿತಾ ಏನಂದ್ಲು ಗೊತ್ತಾ? ನಾಚಿಕೆ ಆಗಲ್ವಾ ನಿಮಗೆ? ಈ ದೇಶದಲ್ಲಿ ಹೆಣ್ಮಕ್ಳನ್ನ ಮನೇಲಿ ಕೂಡ ಹಾಕಿನೇ ದೇಶ ಹಿಂಗಾಗೋಗಿರೋದು. ಹೆಂಡತಿ ಅಂತಂದ್ರೆ ಯಾರು ಅನ್ಕೊಂಡಿದ್ದೀರಿ? ನಿನಗೆ ನಿನ್ನ ಬಲಗೈ ಹೆಂಗೋ ಹಂಗೆ ನಿನ್ನ ಹೆಂಡತಿ. ಬಲಗೈ ನೀನ್ ಮನೇಲಿ ಬಿಟ್ಟು ಬರ್ತೀಯ, ಜೊತೆಯಲ್ಲಿ ಕರ್ಕೊಂಡ್ ಬರ್ಬೇಕು. ಸಮಾಜದ ಚಟುವಟಿಕೆಯಲ್ಲೆಲ್ಲ ನೀನ್ ಎಷ್ಟು ಮುಂದಿರ್ತೀಯೋ ಹೆಂಡತಿಯನ್ನು ಅಟ್ಟೆ ಜೊತೆಲಿ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ ತಕ್ಷಣ 1000 ವೋಲ್ಟಿನ ಬಲ್ಬ್ ಶಾಕ್ ಹೊಡೆದಂಗ ಆಯ್ತು ಅವ್ರಿಗೆ. ಆಮೇಲೆ ಏನ್ ಮಾಡಿದ್ರಂತೆ ಗೊತ್ತಾ? ನಂಗೆ ಬಹಳ ಮಜಾ ಅನ್ನಿಸ್ತು. ಆಮೇಲೆ ವಾಪಸ್ ಬಂದ್ರಂತೆ. ಬಂದು ಹೆಂಡತಿಗೆ ಹೇಳಿದ್ರಂತೆ, ಇನ್ಮೇಲೆ ನಾನು ಎಲ್ಲೆಲ್ಲಿಗೆ ಹೋಗ್ತೀನೋ ನೀನು ಜೊತೆಲಿ ಬರ್ಬೇಕು ನನ್ನ ಜೊತೆ ಅಂತ. ಹಂಗಂದು ಸುಬ್ರಹ್ಮಣ್ಯ ಭಾರತಿ ತಮಿಳ್ನಾಡಿನಲ್ಲಿ ಹೆಂಡತಿನ ಕೈಯಲ್ಲಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದಂತೆ ಎಲ್ಲ ಪ್ರೋಗ್ರಾಮ್ಗೆ. ಎಲ್ಲ ಕಡೆ ಕರ್ಕೊಂಡು ಹೋಗೋದು, ಅಧಿವೇಶನಗಳಾದ್ರೆ ಕರ್ಕೊಂಡು ಹೋಗೋದು, ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ ಕರ್ಕೊಂಡು ಹೋಗೋದು, ಎಲ್ಲ ಕಡೆ ಕರ್ಕೊಂಡು ಜನ ಆಡ್ಕೊಂಡು ನಕ್ಕಿದ್ರೆ ಹೇಳೋರಂತೆ, ಯಾವನ್ ಬೇಕಿದ್ರು ಆಡ್ಕೊಳ್ಳಿ, ನಂಗೆ ನಮ್ಮ ಅಕ್ಕ ಹೇಳಿದ್ದಾರೆ ನನ್ನ ಹೆಂಡತಿ ಅಂದ್ರೆ ಬಲಗೈ ಇದ್ದಂಗೆ ಅಂತ, ಬಲಗೈ ಆಗೇ ಕರ್ಕೊಂಡು ಹೋಗ್ತೀನಿ ನಾನು ಅವಳನ್ನ ಅಂತ ಹೆಣ್ಣು ಮಕ್ಕಳನ್ನ ಮುಂಚೂಣಿಗೆ ತಂದವಳವಳು.
ಅವಳು ಆರ್ಡಿನರಿ ಹೆಣ್ಮಗಳಲ್ಲ. ಎಂತ ದೊಡ್ಡ ಸಾಹಸ ಅವಳದ್ದು ಅಂತಂದ್ರೆ, ವಿವೇಕಾನಂದರು ಅವಳನ್ನ ಕರ್ಕೊಂಡ್ ಬರ್ಬೇಕಾದಾಗ ಇಲ್ಲಿ ನಾನು ನಿಮ್ದು ಏನ್ ಕೆಲಸ ಮಾಡ್ಬೇಕಲ್ಲಿ ಅಂತ ಕೇಳಿದ್ರೆ ವಿವೇಕಾನಂದರು ಹೇಳಿದ್ರು, ನನ್ನ ದೇಶದಲ್ಲಿ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡಲ್ಲ, ಮನೇಲಿ ಕೂಡ ಹಾಕ್ಬಿಡ್ತಾರೆ, ನೀನ್ ಕರ್ಕೊಂಡ್ ಬಂದು ಎಜುಕೇಶನ್ ಕೊಡ್ತೀಯಾ? ಇವಳಂದಾಯ್ತು ನಾನು ಮಾಡ್ತೀನಿ ಅದನ್ನ ಅಂತ. ಇಲ್ಲಿ ಬಂದ್ರೆ ಹೆಂಗಿರ್ಬೇಕು? ಸ್ವಾಮೀಜಿ ಹೇಳಿದ್ರು, ಮೊದಲು ಸ್ಕೂಲ್ ಶುರು ಮಾಡೋಕ್ಕಿಂತ ಮುಂಚೆ ಎಂತ ಬದುಕನ್ನು ಬದುಕಬೇಕು ಅಂದ್ರೆ ಬ್ರಾಹ್ಮಣ ಬ್ರಹ್ಮಚಾರಿಣಿಯಂತೆ ಬದುಕಬೇಕು ಅಂತ. ಬ್ರಾಹ್ಮಣ ಬ್ರಹ್ಮಚಾರಿಣಿ ಅಂತ ಯಾಕೆ ವಿವೇಕಾನಂದರು ಹೇಳಿದ್ರು ಅಂದ್ರೆ, ಅವತ್ತಿನ ದಿನ ಕಟ್ಟುನಿಟ್ಟಾದ ಬದುಕು ನಡೆಸುವ ಬ್ರಾಹ್ಮಣ ಬ್ರಹ್ಮಚಾರಿಣಿಯರು ಆಲ್ಮೋಸ್ಟ್ 99% ವಿಧವೆಯರಾಗಿರ್ತಿದ್ರು. ಸ್ವಾಮೀಜಿ ಹೇಳ್ತಾರೆ, ವಿಧವೆಯರು ಬದುಕಿದಂತೆ ಬದುಕಬೇಕು ನೀನು ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ರು ಸ್ವಾಮೀಜಿ. ಇವಳು ಅದೇನು ಅಂತ ನೋಡ್ಬೇಕು ಅಂತ ವಿಧವೆಯರಂತೆ ಬದುಕೋ ಪ್ರಯತ್ನ ಮಾಡಿದಾಗ ಅವಳಿಗೆ ಗೊತ್ತಾಯ್ತು, ಈ ದೇಶದ ಯಾವ ವಿಧವೆಯೂ ಕೂಡ ದೇಶಕ್ಕೆ ಹೊರೆಯಲ್ಲ, ಆದ್ರೆ ತಪಸ್ಸು ಮಾಡೋ ಮೂಲಕ ರಾಷ್ಟ್ರವನ್ನ ಕಟ್ತಾ ಇರುವ ಹೆಣ್ಮಕ್ಳವಳು ಅಂತ ಅವಳಿಗೆ ಅರ್ಥ ಆಯ್ತು. ನಮಗಿನ್ನೂ ಅರ್ಥ ಆಗ್ಲಿಲ್ಲ. ಈ ದೇಶದಲ್ಲಿ ವಿಧವೆಯರನ್ನ ನಾವು ಆಡ್ಕೊಳ್ಳೋ ಮಟ್ಟಿಗಿದ್ದಾಗ ಈ ದೇಶದಲ್ಲಿ ಅವಳು ವಿಧವೆಯರನ್ನ ಯಾವ ಮಟ್ಟಕ್ಕೆ ಏರಿಸಿದ್ಲು ಗೊತ್ತಾ? ಅವಳು ಹೇಳ್ತಾಳೆ, ವಿಧವೆಯರು ಅಂದ್ರೆ ಹೇಗೆ ಅಂತಂದ್ರೆ, ಈ ಭಾರತದಲ್ಲಿ ಅವರು ಮಕ್ಕಳಿಗೆ ಶಿಕ್ಷಣ ಕೊಡಬಲ್ಲಂತ ಟೀಚರ್ಗಳು. ವಿಧವೆಯರು ಅಂದ್ರೆ ಯಾರು ಅಂದ್ರೆ, ಈ ದೇಶದಲ್ಲಿ ಅವರು ಯಾರಿಗಾದ್ರೂ ಹುಷಾರಿಲ್ಲ ಅಂತ ಬಂದ್ರೆ ಅವ್ರಿಗೆ ಔಷಧಿ ಕೊಡಬಲ್ಲಂತ ಹಾಸ್ಪಿಟಲ್ಗಳು. ವಿಧವೆಯರು ಅಂದ್ರೆ ಯಾರು ಅಂದ್ರೆ, ಈ ದೇಶದಲ್ಲಿ ಅವರು ಧರ್ಮವನ್ನ ಹೇಳಿಕೊಡಬಲ್ಲ ದೇವಸ್ಥಾನಗಳು. ಇಷ್ಟನ್ನೂ ಹೊಂದಿರುವಂತವರು ಭಾರತದಲ್ಲಿ ವಿಧವೆಯರು ಅಂತ. ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಕೊಟ್ಟಷ್ಟು ಗೌರವ ಜಗತ್ನಲ್ಲಿ ಇನ್ನೆಲ್ಲೂ ಕೊಡಲ್ಲ ಅಂತ ಯಾರಾದ್ರೂ ಘಂಟಾಘೋಷವಾಗಿ ಹೇಳಿದ್ರೆ ಅದು ಸೋದರಿ ನಿವೇದಿತಾ ಹೇಳಿದ್ದು. ನನಗೂ ಅಲ್ಲಿವರೆಗೂ ಡೌಟ್ ಇತ್ತು, ನಾವು ಹೆಣ್ಮಕ್ಳನ್ನ ಹೆಂಗ್ ನಡೆಸ್ಕೊಳ್ತೀವೋ ಅಂತ. ನಿವೇದಿತಾ ಓದಿದ್ಮೇಲೆ ಒಂದು ಅನಾವರಣಗೊಳ್ಳುತ್ತಲ್ಲ, ಹೆಣ್ಮಕ್ಳಿಗೆ ಒಂದು ಹೆಮ್ಮೆ ಅನ್ಸುತ್ತೆ, ವಾ ನಾನು ಭಾರತದಲ್ಲಿ ಹುಟ್ಟಿದ್ದು ಎಷ್ಟು ಸಾರ್ಥಕ ಆಯ್ತು ಅಂತ. ಆ ಸಾರ್ಥಕತೆ ತಂದು ಕೊಟ್ಟವಳು. ಹಿಂಗ್ ಹೇಳಿದ ವಿವೇಕಾನಂದರು ಅವಳಿಗೆ ಸ್ಕೂಲ್ ಶುರು ಮಾಡು ಅಂತ ಹೇಳಿದ್ದಲ್ಲ. ಒಂದು ವರ್ಷ ಅವಳು ಅದೇ ತರದ ಬದುಕನ್ನು ನಡೆಸಿ ಸ್ಕೂಲ್ ಶುರು ಮಾಡಬೇಕು ಅಂತ ಹೋದ್ರೆ ಯಾರು ಕಳಿಸೋದು ಸ್ಕೂಲಿಗೆ? ಹೆಣ್ಮಕ್ಳನ್ನೆಲ್ಲ ಸ್ಕೂಲಿಗೆ ಕಳಿಸಲ್ಲಪ್ಪ ಅಂದ್ರು ಎಲ್ಲರೂ. ಇವಳು ಮನೆಗೆ ಹೋಗೋದು ಗೋಗಾರಿ, ಪ್ಲೀಸ್ ಕಳಿಸ್ಕೊಡ್ರಲ್ಲ, ಒಂದ್ ಮಗುನ್ ಕೊಡ್ರಲ್ಲ, ನಾನು ಒಂದ್ ಮಗು ಪಾಠ ಹೇಳ್ಕೊಡ್ತೀನಿ ಅಂತ. ಕೊನೆಗೆ ನಿಮ್ ಮನೇಲಿ ಇರುವಂತ ಬಾಲ ವಿಧವೆಯರನ್ನಾದ್ರೂ ಕಳಿಸ್ಕೊಡಿ ಅಂತ ಕರ್ಕೊಂಬರೋಳು. ಕರ್ಕೊಂಬಂದ್ ಏನ್ ಮಾಡ್ತಿದ್ಲು ಗೊತ್ತಾ? ಆ ಹೆಣ್ಮಕ್ಳಿಗೆ ಹೊಲಿಗೆ ಹೇಳ್ಕೊಡೋಳು. ನೀವು ಯಾವ್ದ್ರಲ್ಲೂ ಕಡಿಮೆ ಇರಬಾರ್ದು ಅಂತ. ಎಲ್ಲ ಹೆಣ್ಮಕ್ಳು ಪಾಠ ಕಲಿಬೇಕು. ಇದನ್ನ ಹೆಣ್ಮಕ್ಳು ಅಂತಂದ್ರೆ ಬರೀ ಸೆಕೆಂಡ್ PU ಸರ್ಟಿಫಿಕೇಟ್ ಇಟ್ಕೊಂಡು ಉಪಯೋಗಕ್ಕೆ ಬರೋದಲ್ಲ. ಹೆಣ್ಮಕ್ಳು ಅಂತಂದ್ರೆ ಎಲ್ಲ ತರದ ವಿದ್ಯೆಯ ಆಗರವಾಗಿರ್ಬೇಕು ಅಂತ ನಿವೇದಿತಾ ಅಭ್ಯಾಸ ಮಾಡಿದ್ದು. ಅವಳಿಗೆ ಏನು ಕಸೂತಿ ಕಲೆನೆ ಹೇಳ್ಕೊಡೋಳು, ಹೊಲಿಗೆನೆ ಹೇಳ್ಕೊಡೋಳು, ಮ್ಯಾಥಮೆಟಿಕ್ಸ್ ಕಲ್ಸೋಳು. ಆರ್ಟ್ ಅಂತೂ ಹೆಂಗ್ ಹೇಳ್ಕೊಡ್ತಿದ್ಲವಳು ಅಂತಂದ್ರೆ ಅಮೇಜಿಂಗ್. ಅವಳು ಪಾಠ ಮಾಡ್ತಿದ್ದ ಶೈಲಿ, ಅದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚು ಪ್ರೀತಿ ಸುರಿಯೋಳು. ಹೆಂಗಿತ್ತು ಅಂತಂದ್ರೆ, ಹೆಣ್ಮಕ್ಳು ಪಾಪ ಮನೆಯಿಂದ ಬರಬೇಕು ಅಂದ್ರೆ ಎಲ್ಲ ಕೆಲಸ ಮಾಡ್ಬರ್ಬೇಕು, ಬರ್ಲಿಲ್ಲ ಅಂದ್ರೆ ಊಟ ತಿಂಡಿ ಇರ್ಲಿಲ್ಲ ಅವ್ರಿಗೆ. ಹಿಂಗಾಗಿ ಅನೇಕರು ಊಟ ತಿಂಡಿ ಇಲ್ಲೇ ಬಂದ್ರೆ ಈ ಹೆಣ್ಮಕ್ಳು ಏನ್ ಮಾಡ್ತಿದ್ಲು ಗೊತ್ತಾ? ತನ್ನ ಡಬ್ಬಿಯಲ್ಲಿ ತಾನು ಏನ್ ತಿಂಡಿ ಅಂತ ಮಾಡ್ಕೊಂಡ್ ಬರ್ತಿದ್ನೋ ಎಲ್ಲ ಮಕ್ಕಳಿಗೂ ತಿನ್ನಿಸಿ ಪಾಠ ಹೇಳಲಿಕ್ಕೆ ಕೂರ್ಸೋಳು. ಅದ್ರೊಂದು ಹುಡುಗಿ ಇಟ್ಲು, ನಂಗೆ ಅವಳ ಹೆಸರು ಮರ್ತಿದೆ. ಆ ಹುಡುಗಿ ಏಕಾದಶಿ ಉಪವಾಸ ಮಾಡ್ತಿದ್ಲು. ಇವಳೊಳಗೆ ಹಠ ಹಿಡಿದು ಏಕಾದಶಿ ಉಪವಾಸ ಮನೇಲಿ ಮಾಡು, ಹೇಳಿ ಬಾ ಮನೇಲಿ ಉಪವಾಸ ಅಂತ. ಇಲ್ಲಿ ಬಂದು ನನ್ನ ಜೊತೆ ತಿಂಡಿ ತಿನ್ನು ಅಂತ ಯಾವಾಗ್ಲೂ ಏಕಾದಶಿ ದಿನ ತಾನು ತಿಂಡಿ ತಿನ್ನಿಸ್ಕೊಂಡು. ನಿವೇದಿತಾ ಹೃದಯ ಎಂಥದ್ದು ನೋಡಿ. ನಂಗೆ ಅವಳು ಕಂಡಾಗ ತುಂಬಾ ಭಾವುಕನಾಗೋದು ಆ ಕಾರಣಕ್ಕೆ. ನಿವೇದಿತಾಗೋಸ್ಕರ 100 ಜನ್ಮ ಬರೀ ನಿವೇದಿತಾನ ಹೇಳಲಿಕ್ಕೋಸ್ಕರವೇ 100 ಜನ್ಮ ಎತ್ತಿ ಬಂದ್ರು ಕಡಿಮೆ ಅಂತ ಬದುಕು ಅವಳದ್ದು. ಅವಳೆಂಥ ಅಪರೂಪದವಳು ಅಂತಂದ್ರೆ, ಈ ಹುಡುಗಿ ಏಕಾದಶಿ ಉಪವಾಸ ತಾನೇ ತಪ್ಪಿಸ್ತಾ ಇದ್ಲು. ಅವಳಿಗೆ ಬಂದು ಇಲ್ಲಿ ತಿಂಡಿ ತಿನ್ನಿಸೋದು. ಒಂದಿನ ರವೀಂದ್ರನಾಥ್ ಠಾಗೂರ್ ನೋಡ್ಬೇಕು ಅಂತ ರವೀಂದ್ರನಾಥ್ ಠಾಗೂರ್ ನೋಡ್ಲಿಕ್ಕೆ ಹೊರಟ್ಬಿಟ್ಲು. ಇಲ್ಲಿ ಕ್ಲಾಸ್ ಶುರುವಾಗ್ಬಿಡ್ತು. ಯಾರೋ ಕ್ಲಾಸ್ ತಗೊಂಡಿದ್ರು. ರವೀಂದ್ರನಾಥ್ ಠಾಗೂರ್ ಮನೆಗೆ ಹೋದ ತಕ್ಷಣ ರವೀಂದ್ರನಾಥ್ ಠಾಗೂರ್ ಪೂಜೆ ಮುಗಿಸ್ ಬಂದವರು ಹೇಳಿದ್ರು, ಇವತ್ತು ಏಕಾದಶಿ ಅಲ್ವಾ, ಅದಕ್ಕೆ ನಮ್ಮ ಮನೇಲಿ ಪೂಜೆ ಅಂತ ಅಂದ ತಕ್ಷಣ ಇವಳು ಗಾಬರಿಯಾಗಿ, ಅಯ್ಯೋ ಏಕಾದಶಿನ ಇವತ್ತು, ಎಂತ ತಪ್ಪು ಮಾಡ್ಬಿಟ್ಟೆ ನಾನು ಅಂತ ಅರ್ಜೆಂಟ್ ರವೀಂದ್ರನಾಥ್ ಠಾಗೂರ್ ಹತ್ರ ಮಾತಾಡ್ಬೇಕು ಅಂತ ಹೋದ ನಿವೇದಿತಾ ಅಲ್ಲಿ 1 ನಿಮಿಷವೂ ಇಲ್ಲದೆ ದಡ 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 ಓಡ್ ಬಂದು ಸ್ಕೂಲಿಗೆ. ಓಡ್ ಬಂದು ಆ ಪುಟ್ಟ ಮಗುವನ್ನ ಕ್ಲಾಸ್ ರೂಮ್ ಇಂದ ಹೊರಗೆ ಎಳ್ಕೊಂಡ್ ಬಂದು, ಅಯ್ಯೋ ಮಗು ಎಂತ ತಪ್ಪು ಮಾಡ್ಬಿಟ್ಟೆ ಕಣೋ, ಇವತ್ತು ಏಕಾದಶಿ ಅಂತ ಮರ್ತ್ಬಿಟ್ಟು ನಾನು ಬಿಟ್ಬಿಟ್ಟು ಹೋಗ್ಬಿಟ್ನಲ್ಲ, ಛೇ ನಿನ್ನನ್ ಬಿಟ್ಟು ಊಟ ಮಾಡಿದ ನಾನು ಎಂತ ಕ್ರೂರಿ ಇರ್ಬೇಕು ಅಂತ ತನ್ನ ಡಬ್ಬ ತೆಗೆದು ಅವಳಿಗೆ ತಿನ್ಸಿ ಕಣ್ಣೀರಿಡ್ತಾ ಅವಳಿಗೆ ಮುತ್ತಿಟ್ಟು, ಇನ್ ಮುಂದೆ ಯಾವತ್ತೂ ಹಿಂಗಾಗದೆ ಇರೋ ತರ ನೋಡ್ಕೋತೀನಿ ಕಣಮ್ಮ, ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಾಳೆ. ಅಂದ್ರೆ ಅವಳ ಹೃದಯ ಹೆಂಗಿರ್ಬೋದು ಅಂತ ಯೋಚನೆ ಮಾಡಿ ಅಂತ. ನಾನು ಆರಂಭದಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಹೃದಯ ತೆರೆದಿಟ್ಕೊಳ್ಳಿ, ಆಗ ನಿವೇದಿತಾ ಎಂಟರ್ ಆಗ್ತಾಳೆ ಅಂತ. ನಮ್ಮ ಹೃದಯ ಎಷ್ಟು ತೆರೆದ್ರು ನಿವೇದಿತಾ ಹೃದಯದ 1% ತೆರೀಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಅಂತ. ನಾನು ಇವತ್ತು ಎಷ್ಟೇ ಹೇಳಿದ್ರು ಕೂಡ ನಿವೇದಿತಾ ಕುರಿತಂತೆ ನೀವು ನಾನು ಹೇಳಿದ್ರೆ 1% ಸ್ವೀಕಾರ ಮಾಡ್ತಿರೋ, ಅಥವಾ ನಿವೇದಿತಾ ಕುರಿತಂತ 1% ನಾವು ನಿಮ್ಗೆ ಒಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತೀನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಮಿತ್ರರೇ, ಸಾಹಿತ್ಯ ಸಮ್ಮೇಳನದಿಂದ ನಾವು ತೆಗೆದುಕೊಂಡು ಹೋಗ್ಬೇಕಾಗಿರೋ ಒಂದೇ ಒಂದು ಮಹತ್ವದ ಅಂಶ ಏನಿದ್ರೆ, ಇವತ್ತು ಹೋಗ್ಬೇಕಾದ್ರೆ ಒಂದು ಪುಸ್ತಕ ತಗೊಂಡೋಗಿ, ಒಂದು ಚಿಕ್ಕ ಪುಸ್ತಕ ಆದ್ರೂ ಸರಿ. ಸಾಹಿತ್ಯ ಸಮ್ಮೇಳನದ ನಿಜವಾದ ಸಾರ್ಥಕತೆ ಅದು. ಆ ಪುಸ್ತಕ ಸುಮ್ಮನೆ ಕಣ್ಣಾಡಿಸಿ ಮನೆಯಲ್ಲಿ. ಅಥವಾ ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗೋದಾದ್ರೆ, ನಿವೇದಿತಾ ಆಗ್ಲಿ ಅಥವಾ ವಿವೇಕಾನಂದರಾಗ್ಲಿ, ನೀವು ತುಂಬಾ ಸಂಕಟದಲ್ಲಿ ಸಿಕ್ಕಾಗ, ಕಾಲೇಜ್ ಹುಡುಗರಿಗೋಸ್ಕರ ಹೇಳೋದು ಅಥವಾ ಹಿರಿಯರಿಗೂ ಸರಿ, ಆ ಯಾವುದೋ ಒಂದು ಪುಸ್ತಕನ ಸುಮ್ಮನೆ ಹಿಂಗ್ ಓಪನ್ ಮಾಡಿ ನೀವು ಯಾವುದೋ ಪೇಜನ್ನು ಓದ್ಲಿಕ್ಕೆ ಕೂತ್ಕೊಂಡ್ಬಿಡಿ,
ಯು ವಿಲ್ ವಂಡರ್ ನಿವೇದಿತಾ ಅಥವಾ ಸ್ವಾಮಿ ವಿವೇಕಾನಂದರು ನಮಗೆ ಪರಿಹಾರ ಸೂಚಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನಾನು ತುಂಬಾ ಬಾರಿ ಅನುಭವಿಸಿದ್ದೀನಿ ಇದನ್ನ. ಇನ್ ಎದುರುಗಡೆ ಅಂಧಕಾರ, ಇನ್ನೇನೂ ಕಣ್ಣಿಗೆ ಕಾಣದೇ ಇಲ್ಲ ಅಂತ ಗೊತ್ತಾದಾಗ ಯಾವುದೋ ಪುಸ್ತಕದ ಹಿಂಗ್ ಪೇಜ್ ತೆಗೆದು ಹಿಂಗ್ ಓದ್ತಾ ಇದ್ರೆ ಸ್ವಾಮೀಜಿ ನನಗೇ ಏನೋ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ನನಗೆ ಮಾತ್ರ ಆಗೋದಲ್ಲ, ಜಗತ್ನಲ್ಲಿ ಅನೇಕರಿಗೆ ಆಗಿದೆ. ಸ್ವಾಮೀಜಿಯ ಶಿಷ್ಯೆ ಒಬ್ಬಳು, ಒಂದು ಹೆಣ್ಮಗಳು, ವಿವೇಕಾನಂದರ ಶಿಷ್ಯೆ. ವಿವೇಕಾನಂದರು ಒಂದಿನ ಹುಕ್ಕ ಸೇರ್ತಾ ಕೂತಿದ್ರು ಯುರೋಪ್ನಲ್ಲಿ. ಸ್ವಾಮೀಜಿ ಕೇಳ್ತಾರೆ, ಸ್ವಾಮೀಜಿ ಹುಕ್ಕ ಬಹಳ ಚೆನ್ನಾಗಿದೆ. ಸ್ವಾಮೀಜಿ ಹುಕ್ಕ ಯಾವಾಗ್ಲೂ ಸೇದು ಚಳಿಗಾಲದಲ್ಲಿ, ನಿಮ್ಗೆ ಗೊತ್ತಿರಬೇಕು. ಸ್ವಾಮೀಜಿ ಏನ್ ಮಾಡಿದ್ರು ಗೊತ್ತಾ, ಆ ಹುಕ್ಕ ಚೆನ್ನಾಗಿದ್ಯಾ ತಗೋ ಅಂತ ಕೊಟ್ಬಿಟ್ರು. ಆ ಮನುಷ್ಯ ವಿಚಿತ್ರ. ನೀವು ಚೆನ್ನಾಗಿದೆ, ಅವಳು ಕೇಳ್ತಾಳೆ ಚೆನ್ನಾಗಿದೆ ಅಂತ ತಕ್ಷಣ ಕೊಟ್ಬಿಟ್ರಲ್ಲ ಅಂತ ತಕ್ಷಣ ಸ್ವಾಮೀಜಿ ಏನಂದ್ರೆ ಗೊತ್ತಾ, ಚೆನ್ನಾಗಿದೆ ಅಂತಂದ್ರೆ ನಿನ್ ಮನಸ್ಸಿಗೆ ಹಿಡಿಸ್ತು ಅಂತ ಅರ್ಥ. ನಿನ್ ಮನಸ್ಸಿಗೆ ಹಿಡಿಸಿದ್ರೆ ನಾನು ಹೆಂಗ್ ಇಟ್ಕೊಳ್ಳಿ, ಅದಕ್ಕೆ ನಿನಗೆ ಅಂತ ಕೊಟ್ಬಿಟ್ರು. ಅವಳು ತಗೊಂಡೋಗಿ ಶೋಕೇಸ್ ನಲ್ಲಿ ಇಟ್ಕೊಂಡಿಲ್ಲ ಅದನ್ನ. ಒಂದಿನ ಏನಾಯ್ತು, ಸ್ವಾಮೀಜಿ ತೀರ್ಕೊಂಡು ಒಂದು 3-4 ವರ್ಷ ಆಗಿದೆ. ಇವಳಿಗೆ ಮೈಗ್ರೇನ್ ಪ್ರಾಬ್ಲಮ್, ಭಯಂಕರವಾದ ತಲೆನೋವು. ಆ ತಲೆನೋವು ಹೆಂಗಿತ್ತು ಅಂತಂದ್ರೆ ಇವಳು ಗಾಬರಿಗೊಂಡು ಆ ತಲೆನೋವನ್ನು ತಡ್ಕೊಳ್ಳಿಕ್ಕಾಗದೆ ಶೋಕೇಸ್ ಹತ್ರ ಹೋಗಿ ಕುಸಿದು ಬಿದ್ಲು. ಇದ್ದಕ್ಕಿದ್ದಂತೆ ಆ ಹುಕ್ಕದಿಂದ ಮಗು ತುಂಬಾ ತಲೆನೋಯ್ತಿದ್ಯಾ ಅಂತ ಸದ್ದು ಬಂತು. ಇವಳಿಗೆ ಒಂದ್ಸಲ ಗಾಬರಿ ಆಗ್ಬಿಡ್ತು. ಸ್ವಾಮೀಜಿ ಮಾತಾಡಿದ್ರ ಅಂತ ಎದ್ದೋಗಿ ನೋಡಿದ್ರೆ ಹುಕ್ಕ ಮಾತು ಸುಮ್ಮನೆ ಇವಳಿಗೆ ಕೇಳಿಸ್ತಿರೋದಷ್ಟೇ. ಆ ಹುಕ್ಕ ತಗೊಂಡು ಹೋಗಿ ತನ್ನ ತಲೆಗೆ ತಿಕ್ಕೊಂಡ್ಲು, ತಲೆನೋವೆಲ್ಲ ಮಾಯ ಆಗ್ಬಿಡ್ತು. ಅವಳು ಹೇಳ್ತಾಳೆ, ಆಮೇಲೆ ಯಾವಾಗ ತಲೆನೋವು ಬರ್ತಿತ್ತೋ ನಾನು ಶೋಕೇಸ್ ಹತ್ರ ಹುಕ್ಕ ತಿಕ್ಕೊಂಡ್ಬಿಡ್ತಿದ್ದೆ, ತಲೆನೋವು ಮಾಯ ಆಗ್ಬಿಡ್ತಿತ್ತು ಅಂತ. ಒಂದು ಹುಕ್ಕದಲ್ಲಿ ಜೀವಂತವಾಗಿ ಸ್ವಾಮೀಜಿ ಇರ್ಬೋದಾದ್ರೆ ಒಂದು ಪುಸ್ತಕದ ಸ್ವಾಮೀಜಿ ಹೇಳಿದ ಮಾತುಗಳಲ್ಲಿ ಯಾಕೆ ಸ್ವಾಮೀಜಿ ಜೀವಂತವಾಗಿಲ್ಲ ಅಂತ. ಯಾರು ಇದನ್ನ ಫೀಲ್ ಮಾಡ್ತಿರೋ ಅವ್ರು ಮಾತ್ರ ಫೀಲ್ ಮಾಡಬಲ್ರು. ನಂಗೆ ಚೆನ್ನಾಗಿ ನೆನಪಿದೆ, ಸ್ವಾಮಿ ವಿವೇಕಾನಂದರ 150ನೇ ಜಯಂತಿಗೆ ಇಲ್ಲೇ ನಿಂತುಕೊಂಡು ಇದೇ ವೇದಿಕೆ ಮೇಲೆ ನಾನೊಂದು ಮಾತನಾಡಿದ್ದೆ. ಅದೇನು ಅಂತಂದ್ರೆ, ವಿವೇಕಾನಂದರ ಶಕ್ತಿ ಎಂತದ್ದು ಅಂತಂದ್ರೆ, ನೀವು ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಎನರ್ಜಿ ಪಾಸ್ ಆಗುತ್ತೆ ಅಂತ ಟ್ರೈ ಮಾಡಿ ನೋಡಿ. ಸುಮ್ಮನೆ ಹೋಗಿ ಕಾಲೇಜ್ ಹೆಣ್ಮಕ್ಳು ನೀವು ತುಂಬಾ ಬಂದು ಕೂತಿದ್ದೀರಿ, ಗಂಡ್ಮಕ್ಳು ಕೆಲವೊಬ್ರು ಇಲ್ಲಿದ್ದೀರಿ. ನಿಮ್ಗೆ ಅನ್ಸ್ಬೋದು ಇಡೀ ದಿನ ಅದೇನ್ ಮಾಡಿದ್ರಪ್ಪ, ಏನ್ ಹುಚ್ಚು ಈ ಹುಡುಗರಿಗೆಲ್ಲ ಅಂತ. ನಮ್ ಕೆಲಸ ಬಿಟ್ಟು ಬಂದಂತ ನನಗ್ ಬಿಡಿ, ಇದೇ ಕೆಲಸ ಇದೇ ಮಾಡ್ಕೊಂಡು ತಿರ್ಗಾಡ್ತಿರ್ತೀನಿ. ಆದ್ರೆ ತಾವು ಮಾಡ್ತಾ ಇರೋ ಕೆಲಸ ಬಿಟ್ಕೊಂಡು ಬಂದಂತ ಒಂದು 25 ಹುಡುಗರು ನಾನು ಇಲ್ಲಿ ತೋರಿಸಬಲ್ಲೆ. ಕೆಲವರು ಅಂಗಡಿ ಮುಚ್ಕೊಂಡು ಬಂದಿದ್ದಾರೆ, ಕೆಲವರು ತಾವು ಮಾಡ್ತಿದ್ದ ಅಂಗಡಿ ಕೆಲಸ ಬಿಟ್ಟು ಬಂದಿದ್ದಾರೆ, ಇನ್ನು ಕೆಲವರು ಆಫೀಸಿಗೆ ರಜಾ ಹಾಕಿ ಬಂದಿದ್ದಾರೆ, ಕೆಲವರು ತಮ್ಮ ದೂರದ ಊರಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದಾರೆ. ಯಾಕೆ ಹುಚ್ಚು ಅಂತಂದ್ರೆ, ವಿವೇಕಾನಂದರ ಎನರ್ಜಿ ಪಾಸ್ ಆಗಿ ಒಳಗೊಂದು ಕಲುಕಾಟ ನಡೆದಿದ್ಯಲ್ಲ, ಆ ಕುಲುಕಾಟ ಹೆಂಗಿದೆ ಅಂದ್ರೆ ಮನೇಲಿ ಕೂತ್ಕೊಳ್ಳೋಕ್ ಬಿಡಲ್ಲ ಅಂತ. ನಿಮ್ಗೆಲ್ಲ ಹಾರ್ಟೆಲ್ ಬರೋ ಗುಂಡೂರಾಯರ್ ಗೊತ್ತಿರಬೇಕು, ನೋಡಿದ್ದೀರಾ? ಹಾರ್ಟೆಲ್ ಗುಂಡೂರಾವ್ ಅಂತ ಒಬ್ಬರು ಬರ್ತಾರೆ, ನನ್ನ ಜೊತೆ ಯಾವಾಗಲೂ ಕೂತಿರ್ತಾರೆ. ನಾನು ವಿವೇಕಾನಂದರ ಬಗ್ಗೆ ತುಂಬಾ ಹೇಳೋದು ನೋಡಿ ಅನುಮಾನ ಹುಟ್ಟಿತು ಅವರಿಗೆ, ಹೌದಾ ಇಲ್ವಾ ಅಂತ. ಒಂದಿನ ನಂಗೆ ಫೋನ್ ಮಾಡಿ ಹೇಳಿದ್ರು, ವಿವೇಕಾನಂದರು ಎನರ್ಜಿ ಹರಿಸೋದು ನಿಜ ಚಕ್ರವರ್ತಿ ಅಂತ. ನಾನು ಕೇಳಿದೆ, ಯಾಕೆ ಗುಂಡೂರಾಯರೇ ಏನಾಯ್ತು ನಿಮ್ಗೆ ಇದ್ದಕ್ಕಿದ್ದಂತೆ ಅಂತ. ಅವರಂದ್ರು, ನಮ್ಮ ಮನೇಲಿ ಒಂದು ವಿವೇಕಾನಂದರ ಫೋಟೋ ತೂಗ್ಬಿಟ್ಟಿದ್ದೆ, ಯಾಕೋ ಒಂದಿನ ಮಲಗಿದ್ದಾಗ ನೀವು ಹೇಳಿದ್ ನೆನಪಾಯ್ತು ಅಂತ ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ, ಏನಾಯ್ತೋ ಗೊತ್ತಾಗಿಲ್ಲ, ಎದ್ದು ಕೂತ್ಕೊಂಡೆ. ನಾನು ಹೇಳಿದೆ, ಆಮೇಲೆ ಏನ್ ಮಾಡಿದ್ರಿ? ಆಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ, ಏನಾಯ್ತೋ ಗೊತ್ತಿಲ್ಲ, ಎದ್ದು ನಿಂತ್ಕೊಂಡಿದ್ದೆ ಅಂದ್ರು. ನಾನು ಹೇಳಿದೆ, ಆಮೇಲೆ ಏನಾಯ್ತು? ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ, ಏನಾಯ್ತೋ ಗೊತ್ತಿಲ್ಲ, ಮನೆಯಿಂದ ಆಚೆ ಬಂದ್ಬಿಟ್ಟಿದ್ದೆ ನಾನು ಅಂತ ಹೇಳಿದೆ. ಯಾಕೆ ಹಿಂಗ್ ಅನ್ನಿಸ್ತು ಅಂದ್ರೆ ಅವ್ರು ಹೇಳ್ತಾರೆ, ಎನರ್ಜಿ ಏನಾದ್ರೂ ಕೆಲಸ ಮಾಡಿಸದೆ ಸುಮ್ಮನಿರಲ್ಲ ಅದು ಅಂತ. ಅದು ಖಾಲಿ ಕೂರಿಸುವಂತ ಎನರ್ಜಿ ಅಲ್ಲ, ಕೂತ್ಕೊಂಡಿರೋರ್ನ ಕೂತ್ಕೊಳ್ಳಿಕ್ ಬಿಡುವಂತ ಎನರ್ಜಿ ಅಲ್ಲ, ಏನಾದ್ರೂ ಮಾಡಿ ಪಂಪ್ ಮಾಡಿ ಆಚೆ ದಬ್ಬುವಂತ ಎನರ್ಜಿ ಅಂತ. ಸಾಕು ಕೂತ್ಕೊಂಡಿದ್ದು ಅಂತ. ಎಷ್ಟು ದಿನ ಕೂತಿರ್ತೀರಿ? ಎಷ್ಟು ದಿನ ಅದೇ ಆಲೋಚನೆ ಮಾಡೋದು? ಎಷ್ಟು ದಿನ ಕಣ್ಣೀರ್ ಹಾಕೋದು? ಎಷ್ಟು ದಿನ ಅದಿಲ್ಲ ಇದಿಲ್ಲ ಅನ್ಕೊಳ್ಳೋದು? ಎಷ್ಟು ದಿನ ನನ್ನ ರಿಸಲ್ಟ್ ಹಾಳಾಗೋಯ್ತು ಅಂತ ಕಣ್ಣೀರ್ ಹಾಕೋದು? ಎಷ್ಟು ದಿನ ಆತ್ಮಹತ್ಯೆ ಮಾಡುವ ಕನಸನ್ನು ಕಾಣೋದು? ಒಂದು ದಿನ ಮನೆಯಿಂದ ಆಚೆ ಬಂದು ಸಮಾಜದೊಂದಿಗೆ ಒಂದು 10 ನಿಮಿಷ ಕಾಲ ಕಳೆದು ನೋಡಿ, ಜಗತ್ತು ಎಷ್ಟು ಸುಂದರವಾಗಿದೆ ಅಂತ ಗೊತ್ತಾಗತ್ತೆ ಅಂತ. ಜಗತ್ತು ಬಹಳ ಸುಂದರವಾಗಿದೆ. ಸಮಾಜದೊಂದಿಗೆ ಹಿಂಗ್ ಬದುಕೋದನ್ನ ಕಲ್ತಾಗಲೇ ತುಂಬಾ ಸುಂದರವಾಗೋದು ನಮ್ಮ ಬದುಕು ಕೂಡ. ಈ ಕೊಡುವುದನ್ನ, ಕಣ್ಣೀರು ಒರೆಸೋದನ್ನ ನೀವು ಯಾವಾಗ ಕಲಿತೀವಿ ಅಥವಾ ನಾವು ಯಾವಾಗ ಕಲಿತೀವಲ್ಲ, ಆಗೊಂದು ಅದ್ಭುತವಾದ ಶಕ್ತಿ ಹರಿಯುತ್ತೆ ಮಿತ್ರರೆ. ನನಗಿದನ್ನ ಹೆಂಗ್ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಗೊತ್ತಿಲ್ಲ. ಯಾವಾಗ ಕೊಡೋದನ್ನ ಕಲಿತೀವೋ ಆಗೊಂದು ಸೂಪರ್ ಎನರ್ಜಿ ಸೆಂಟರ್ ಆಗ್ಬಿಡ್ತೀವಿ ನಾವು. ಸುಮ್ಮನೆ ಒಂದು ಪರಿಚಯ ನಾನು ನಿಮ್ಗೆ ಹೇಳ್ಬೇಕು. ಇವತ್ತು ನಮ್ಮ ನಡುವೆ ವಿಜಯಕ್ಕ ಇದ್ದಾರೆ, ವಿಜಯನಾಯಕ ಅಕ್ಕ. ವಿಜಯನಾಯಕ ಅಕ್ಕ ವೇದಿಕೆಗೆ ಕರಿತೀನಿ ನಾನು ಅವ್ರನ್ನ, ಬನ್ನಿ ಅಕ್ಕ ವೇದಿಕೆಗೆ ಬನ್ನಿ, ಪರಿಚಯ ಆಗ್ಲಿ ಸಮಾಜಕ್ಕೆ ಅಂತ ಅಷ್ಟೇ. ಅವ್ರು ತುಂಬಾ ಮುಜುಗರ ಪಡ್ತಾರೆ ಹಿಂಗ್ ಕರೆದಿದ ತಕ್ಷಣ. ಯಾಕೆ ಅವ್ರನ್ನ ವೇದಿಕೆ ಕರಿತಿದ್ದೀನಿ ಅಂತಂದ್ರೆ, ಅವರು ಕೂಡ ಓದ್ಕೊಂಡಿದ್ದಾರೆ ಚೆನ್ನಾಗಿ. ಆದ್ರೆ ಬನ್ನಿ ಕೂತ್ಕೊಳ್ಳಿ ಅಕ್ಕ, ವೇದಿಕೆ ಕೂತ್ಬಿಡಿ. ಅವರು ಒಂದು ಸ್ಕೂಲ್ ನಡೆಸ್ತಾರೆ ಬೆಂಗಳೂರಿನಲ್ಲಿ. ಸ್ಕೂಲ್ ಏನ್ ಗೊತ್ತಾ, ನಮ್ಮಲ್ಲಿ ತುಂಬಾ ಜನ ಸ್ಕೂಲ್ಗಳನ್ನ ನಡೆಸ್ತೀವಿ ನಾವು. ನಮ್ ಕಾಲೇಜ್ಗಿಂತ ಮತ್ತೊಬ್ಬರು ಕಾಲೇಜ್ ಗ್ರೇಟು, ನಮ್ ಕಾಲೇಜ್ ತುಂಬಾ ಹಳೆದು, ನಿಮ್ ಕಾಲೇಜ್ ತುಂಬಾ ಹೊಸದು, ನಮ್ ಕಾಲೇಜಿನ ಜನ ಬರಬೇಕಾ, ನಿಮ್ ಕಾಲೇಜಿನ ಜನ ಕಾರ್ಯಕ್ರಮಕ್ಕೆ ಬಂದಾಗ, ಈ ತರದೆಲ್ಲ ಒಂದು ಆರ್ಡಿನರಿ ಕಾಲೇಜ್ ನಡೆಸೋ ನಮಗೆ ದಿಮಾಕ್ ಇರ್ಬೇಕಾದ್ರೆ ಅವ್ರು ಯಾವ ಸ್ಕೂಲ್ ನಡೆಸ್ತಾರೆ ಗೊತ್ತಾ? 70 ಜನ ಬುದ್ಧಿಮಾಂದ್ಯ ಮಕ್ಕಳುಗಳ ಶಾಲೆ ನಡೆಸ್ತಾರೆ.
ಬುದ್ಧಿಮಾಂದ್ಯ ಮಕ್ಕಳು ಅಂತಂದ್ರೆ ಎಂತವ್ರು, ಅದರಲ್ಲೂ 3 ಕ್ಯಾಟಗರಿ ಇದೆ. ನೆನ್ನೆ ನಾನು ಕ್ಲಿಯರ್ ಮಾಡ್ಕೊಂಡೆ. ನಾನು ಅನೇಕ ಶಾಲೆಗಳಿಗೆ ಹೋದಾಗ ನೋಡ್ತಿರ್ತೀನಿ, ನಮ್ಮ ವಿಜಯಕ್ಕನ್ ಸ್ಕೂಲ್ ನಲ್ಲಿ ಮಕ್ಕಳು ಬೇರೆ ತರನೇ ಇದಾರಲ್ಲ, ಈ ಮಕ್ಕಳು ಬೇರೆ ತರನೇ ಇದ್ದಾರಲ್ಲ ಅಂತ. ಬುದ್ಧಿಮಾಂದ್ಯ ಮಕ್ಕಳಲ್ಲೂ ಕೂಡ ನಾರ್ಮಲ್ಲು, ಮಾಡರೇಟು, ಸಿವಿಯರ್ ಅನ್ನುವಂತ 3 ಕ್ಯಾಟಗರಿ ಇರುತ್ತೆ. ನಾರ್ಮಲ್ ಆಗಿರೋರು ಹೆಂಗಿರ್ತಾರೆ ಅಂದ್ರೆ ಬುದ್ಧಿಮಾಂದ್ಯರು, ಆದ್ರೆ ಇದೇ ತರ ಕೂತ್ಕೋತಾರೆ, ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡ್ತಾರೆ, ಹೆಸರು ಹೇಳಿದ್ರೆ ಹೆಸರು ಹೇಳ್ತಾರೆ, ಇವೆಲ್ಲ ಮಾಡ್ತಾರೆ. ಆದ್ರೆ ಸಿವಿಯರ್ ಬುದ್ಧಿಮಾಂದ್ಯ ಮಕ್ಕಳಿಗೆ ನೀವು ಹೇಳಿದ್ದೇನು ಅರ್ಥ ಆಗಲ್ಲ. ನೀವ್ ಎದುರಿಗೆ ಬಂದ್ರೆ ಹೊಡಿತಾರೆ, ಕೂಗಾಡ್ತಾರೆ, ಕಿತ್ತಾಡ್ತಾರೆ, ಏನೋ ಮಾಡ್ತಾರೆ, ಇದ್ದಕ್ಕಿದ್ದಂತೆ ಮೈ ಮೇಲಿರೋ ಬಟ್ಟೆ ಕಿದ್ದು ಹಾಕ್ಬಿಡ್ತಾರೆ. ಈ ತರದೆಲ್ಲ ಮಾಡುವಂತ ಸಿವಿಯರ್ 70 ಮಕ್ಕಳನ್ನ ಇಟ್ಕೊಂಡಿದ್ದಾರೆ. ಅದರಲ್ಲಿ ಕೆಲವರಿಗೆ ಕಿವಿ ಕೇಳಿಸಲ್ಲ, ಕೆಲವರಿಗೆ ಮಾತನಾಡ್ಲಿಕ್ಕೆ ಬರಲ್ಲ, ಕೆಲವರಿಗೆ ಕಾಲಿಲ್ಲ, ಈ ತರದ ಬೇರೆ 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 ತರದ ಮಿಕ್ಸ್ಚರ್. ಅಂತ 70 ಮಕ್ಕಳಲ್ಲಿ 20 ಮಕ್ಕಳನ್ನ ತಮ್ಮ ಜೊತೆನೆ ಉಳಿಸ್ಕೊಳ್ತಾರೆ. ರೆಸಿಡೆನ್ಷಿಯಲ್ 50 ಜನ ಮಕ್ಕಳು ಮಾತ್ರ ಮನೆಗೆ ಹೋಗ್ತಾರೆ, ಉಳಿದ 20 ಜನ ಅವ್ರಿಗೆ ಯಾರು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರೇ ನೋಡ್ಕೊಳ್ತಾರೆ. ಅವ್ರಿಗೆ ಊಟ ತಿಂಡಿ ಎಲ್ಲ ಕೊಡ್ತೀವಿ. ಊಟ ತಿಂಡಿ ಕೊಡ್ಲಿಕ್ಕೆ ನಾವು ಡೊನೇಷನ್ ಕೊಟ್ಟು ಬರ್ಬೋದು, ಆದ್ರೆ ಮನೆಯಲ್ಲಿರೋ ಸುರಸುಂದರಾಂಗ ಮಗನನ್ನು ನೋಡ್ಕೊಳ್ಳೋದೇ ಕಷ್ಟ. ತಂದೆ ತಾಯಿಂದರಿಗೆ ಅರ್ಥ ಆಗತ್ತೆ ಎಷ್ಟು ಕಷ್ಟ ಇದೆ ಅಂತ. ಆ ಹುಡುಗನ ತರಲೆ ಸಹಿಸ್ಕೊಳ್ಳೋದೇ ಕಷ್ಟ ಅಂದಾಗ 70 ಜನ ಮಕ್ಕಳನ್ನ ತಾಯಿಯಾಗಿ ನೋಡ್ಕೋಬೇಕು ಅಂದ್ರೆ ಆ ಅಮ್ಮನ್ಗೆ ಅದೆಷ್ಟು ಶಕ್ತಿ ಭಗವಂತ ಕೊಟ್ಟಿರ್ಬೇಕು ಅಂತ ಯೋಚನೆ ಮಾಡಿ ಹೆಂಗಿದೆ ಅಂತ. ಹಂಗಂತ ವಿಜಯಕ್ಕನ ಎನರ್ಜಿ ಕಡಿಮೆ ಆಗಿರೋದು ನಾನು ಯಾವತ್ತೂ ನೋಡ್ಲೇ ಇಲ್ಲ. ನಾನು ವಿಜಯಕ್ಕನಿಗೆ ಫೋನ್ ಮಾಡಿದ್ದು ಯಾವತ್ತು ಗೊತ್ತಾ? ನೆನ್ನೆ ರಾತ್ರಿ ಫೋನ್ ಮಾಡಿದ್ವಿ, ವಿಜಯಕ್ಕ ಎಲ್ಲಿದ್ದೀರಿ ಎಂದೆ. ಅಂದ್ರೆ ಏನಣ್ಣ ಎಲ್ಲಿ ಬರಬೇಕು, ಏನ್ ಕತೆ ಅಂತ ಕೇಳಿದ್ರು. ವಿಜಯಪುರಕ್ಕೆ ಬರಬೇಕು, ಬರ್ತೀರಾ ಅಂತ. ಬರ್ತೀನಿ, ನಾಳೆ ಬೆಳಿಗ್ಗೆ ಹೊರಡ್ತೀನಿ. ಎಷ್ಟು ಗಂಟೆಗೆ ಬರೋಣ? ಬೆಳಗಿಂದ ಸಂಜೆವರೆಗೂ ನಮ್ಮ ಜೊತೆ ಇರಬೇಕು, ನೀವು ನೋಡಬೇಕು, ನಿಮ್ಮನ್ನ ನಮ್ಮ ಹುಡುಗರು ನೋಡಬೇಕು ಅಂತ ನನ್ನ ಅಪೇಕ್ಷೆ ಇತ್ತು ಅಂತ. ಯಾಕೆಂದ್ರೆ ಬದುಕಿನಲ್ಲಿ ನೀವು ಸೈಟ್ ಮಾಡೋದು, ನೀವು ಮನೆ ಕಟ್ಕೊಳ್ಳೋದು, ನೀವು ಬೇರೆಯವ್ರ ಜಮೀನನ್ನು ತಿಂದು ಹಾಕ್ಬಿಡೋದು ಇದೇ ಜೀವನ ಅಲ್ಲ. ಬದುಕಿನಲ್ಲಿ 4 ಜನಕ್ಕೆ ನಾನು ಮನೆ ಕಟ್ಟಿಕೊಟ್ಟೆ, ಆ ಜನರ ಬದುಕು ಕಟ್ಟಿಕೊಟ್ಟೆ ಅಂತ ಹೇಳೋದಿದೆಯಲ್ಲ, ಅದು ನಿಜವಾದ ಜೀವನ. ಆ ಜೀವನವನ್ನ ನಡೆಸಿದವರ, ಆ ಮಹಾಪುರುಷರ ಈ ಸಂದರ್ಭದಲ್ಲಿ ನಾವೊಂದು ಜೀವಂತ ಉದಾಹರಣೆಯನ್ನ ನೋಡಬೇಕು ಅಂತ ನನ್ನ ಆಸೆ ಇತ್ತು. ಮಕ್ಕಳೇ, ನಮ್ಮೆಲ್ಲರ ಬದುಕು, ಅಥವಾ ನಾವೆಲ್ಲರೂ ಸೇರ್ಕೊಂಡು ಯೋಚನೆ ಮಾಡಿದ, ನಾನು ತುಂಬಾ ಕಾಲೇಜ್ ಹುಡುಗರನ್ನೇ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಹೇಳ್ತಿದ್ದೀನಿ ಅಷ್ಟೇ. ನಮ್ಮೆಲ್ಲರ ಬದುಕು ಹೆಂಗಾಗಬೇಕು ಅಂದ್ರೆ ಕೊಟ್ಟು 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 ಖಾಲಿ ಆಗದೆ ಇರುವಂತ ಸ್ಥಿತಿಗೆ, ಅಥವಾ ನಾವು ಪೂರ್ಣ ಖಾಲಿ ಆಗುವಂತ ಸ್ಥಿತಿಗೆ ಬರಬೇಕು. ನೆನ್ಪಿಟ್ಕೊಳ್ಳಿ, ಯಾವತ್ತು ನಾವು ಖಾಲಿ ಆಗ್ತೀವೋ ಆ ಖಾಲಿಯಾದ ಜಾಗದಲ್ಲಿ ಸಾಕ್ಷಾತ್ ಭಗವಂತ ಬಂದು ನೆಲೆಸ್ತಾನೆ ಅಂತ. ಇತ್ತೀಚೆಗೆ ನಾನು ತುಂಬಾ ಸುಂದರವಾದ ಘಟನೆಯನ್ನ ಮತ್ತೆ ರಿಪೀಟ್ ಮಾಡಿ ನೆನಪಿಸ್ಕೊಂಡೆ. ಅಸಂಗ ಅಂತ ಒಬ್ಬ ವ್ಯಕ್ತಿ 5 ವರ್ಷಗಳ ಕಾಲ ಬುದ್ಧ ಬೇಕು ಅಂತ ತಪಸ್ ಮಾಡಿದ್ನಂತೆ. 5 ವರ್ಷ ಬುದ್ಧ ಸಿಗಲಿಲ್ಲ. ಕೋಪಿಸ್ಕೊಂಡು ಎದ್ದು ಬಂದ, ಈ ಬುದ್ಧ ನಮ್ಮಂಥವ್ರಿಗೆಲ್ಲ ಸಿಗಲ್ಲ, ಬೇಡವೇ ಬೇಡ ಇವನು ಅಂತ. ಅದಾದ್ಮೇಲೆ ಆಚೆ ಬರ್ಬೇಕಾದ್ರೆ ನೋಡ್ದ, ಒಂದು ಹಕ್ಕಿ ಬಂಡೆಗಲ್ಲಿನ ಮೇಲೆ ರೆಕ್ಕೆ ಬಡದು ಆ ಬಂಡೆಗಲ್ಲಿಗೆ ತೂತಾಗಿ ಅದರಿಂದ ನೀರು ಬಂದಿತ್ತು ಅಂತ. ಅದೆಷ್ಟು ವರ್ಷ ಬಡದಿರ್ಬೋದು, ರೆಕ್ಕೆ ಬಡದು ಬಂಡೆಗಲ್ಲಿಗೆ ಹೋಲಾಗಿ ನೀರು ಬಂದಿದ್ದು ನೋಡಿ. ಇವನು ಅನ್ಕೊಂಡ, ಹಕ್ಕಿಯ ಶಕ್ತಿ ಇಲ್ಲದ ರೆಕ್ಕೆ ಬಡ್ಕೊಂಡೇ ಬಂಡೆಗಲ್ಲಿಂದ ನೀರು ಬರ್ಬೋದಾದ್ರೆ ನಾನ್ಯಾಕೆ ಬುದ್ಧನ್ ನೋಡ್ಲಿಕ್ಕಾಗಲ್ಲ ಅಂತ ಮತ್ತೆ ಗುಹೆ ಹೋಗಿ ಕೂತ. 5 ವರ್ಷ ತಪಸ್ ಮಾಡ್ದ, ಈಗಲೂ ಬುದ್ಧ ಕಾಣಲಿಲ್ಲ. ಎದ್ದು ಬಂದ ಅಲ್ಲಿಂದ. ಇನ್ನೇನ್ ಮಾಡಿದ್ರು ಉಪಯೋಗ ಇಲ್ಲ ಅಂತ ಹೇಳಿ ಹಳ್ಳಿಗೆ ನಡ್ಕೊಂಡು ಬರ್ತಿರ್ಬೇಕಾದ್ರೆ ವಯಸ್ಸಾಗಿರುವಂತ ವ್ಯಕ್ತಿಯೊಬ್ಬ ತನ್ನ ಕೈಯಲ್ಲಿ ಒಂದು ಕಬ್ಬಿಣದ ರಾಡ್ ಹಿಡ್ಕೊಂಡು ಹತ್ತಿ ತಗೊಂಡು ಉಜ್ತಾ ಇದ್ದ ರಾಡ್ನ. ಇವ್ನು ಕೇಳ್ದ, ಏನ್ ಮಾಡ್ತಿದ್ಯಾ? ಆ ವಯಸ್ಸಾದ ವ್ಯಕ್ತಿ ಹೇಳ್ದ, ಏನಿಲ್ಲ, ಈ ರಾಡನ್ನು ಉಜ್ಜಿ ಸೂಜಿ ಮಾಡ್ತಾ ಇದ್ದೀನಿ, ನನ್ನ ಬಟ್ಟೆ ಹರಿದೋಗಿದೆ, ಹೊಲ್ಕೋಬೇಕು ಅದನ್ನ ಅಂದ. ಇವ್ನು ಕೇಳ್ದ, ಎಲ್ಲ ಹುಚ್ಚ, ಸತ್ತೋಗಂಗಿದೀಯಾ? ಈ ರಾಡನ್ನ ಹತ್ತಿಯಿಂದ ಉಜ್ಜಿ ಸೂಜಿ ಬೇರೆ ಮಾಡೋದು ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಮನುಷ್ಯ ಪ್ರಯತ್ನಕ್ಕೆ ಆಗದೆ ಇರೋದೇನಿದೆ ನೋಡ್ತಾ ಇರು. ಒಂದು ದಿನ ಇದನ್ನು ಸೂಜಿ ಮಾಡಿ ಬಟ್ಟೆ ಹೊಲ್ಕೋತೀನಿ ಅಂತ ತಕ್ಷಣ ಅನಿಸ್ತಾ ಇದೆ. ವಯಸ್ಸಾದವನ್ಗೆ ಎಷ್ಟು ತಾಕತ್ತಿರ್ಬೋದ್ರೆ ಯಾವೊಂದಿಲ್ಲರ ನಂಗೇನ್ ಪ್ರಾಬ್ಲಮ್ಮು, ಅದೇಂಗ್ ಬುದ್ಧ ಕಾಣಲ್ಲ, ನೋಡೇ ಬಿಡ್ತೀನಿ ಅಂತ ವಾಪಸ್ ಅದ ಕಡೆಗೆ. 5 ವರ್ಷ ತಪಸ್ ಮಾಡ್ದ, ಬುದ್ಧ ಈಗ್ಲೂ ಕಾಣ್ಲಿಲ್ಲ. ಬಹಳ ಬೇಸರದಿಂದ, ಬುದ್ಧ ನೀನ್ ಸಹವಾಸ ಬೇಡ, ನಾನು ಆ ಹಳ್ಳಿಗೂ ಹೋಗಲ್ಲ ಅಂತ ಆಪೋಸಿಟ್ ದಿಕ್ಕಿಗೆ ಹೋದ. ಆಪೋಸಿಟ್ ದಿಕ್ಕಿಗೆ ಹೋಗ್ತಿದ್ದಂತೆ ಒಂದು ಬಯಲು, ಅಲ್ಲೊಂದು ನಾಯಿ. ಬಸವಣ್ಣವ್ರ ಬಯಲೆ ಆಲಯ ಅಂತಾರಲ್ಲ, ಹಿಂಗೆ ಆಗೋದದು. ಒಂದ್ ನಾಯಿ, ಆ ನಾಯಿಗೆ ಒಂದು ಗಾಯ ಆಗಿ ಹುಳ ತುಂಬ್ಕೊಂಡ್ಬಿಟ್ಟಿತ್ತು. ಆ ಹುಳುಗಳನ್ನು ನೋಡಿದವನಿಗೆ ಅನ್ನಿಸ್ತು, ಅಯ್ಯಯ್ಯೋ ಈ ನಾಯಿನ ಹುಳ ತಿಂತಿದ್ಯಲ್ಲಪ್ಪ, ಏನ್ ಮಾಡೋದು, ಈ ಹುಳದಿಂದ ನಾಯಿನ ಕಾಪಾಡಬೇಕು ಅಂತ ಹುಳನ್ ತೆಗಿಲಿಕ್ಕೆ ಹೋದ. ತಕ್ಷಣ ಅನ್ನಿಸ್ತು, ಎಷ್ಟು ಚೆನ್ನಾಗಿದೆ ಯೋಚನೆ ನೋಡಿ, ಹುಳನ್ ತೆಗೆದ್ರೆ ನಾಯಿ ಉಳಿಯುತ್ತೆ, ಹುಳಕ್ಕೆ ಆಹಾರ ಇಲ್ಲದೆ ಸಾಯುತ್ತಲ್ಲ, ಏನ್ ಮಾಡೋದು? ಅವನು ಅನ್ಕೊಂಡ, ನನ್ನ ದೇಹದ ಮೇಲೆ ಹುಳನ್ ಬಿಟ್ಕೊಂಡ್ ಬಿಡ್ತೀನಿ, ನನ್ನ ದೇಹವನ್ನೇ ಹುಳ ತಿನ್ಲಿ, ನಾನು ಹೋದ್ರೂ ಪರವಾಗಿಲ್ಲ ಅಂತ ಅನ್ಕೊಂಡು ಹುಳನ್ ತೆಗೆದು ಹಾಕೊಳ್ಬೇಕು ಅಂತ ಹೋಗೋ ವೇಳೆಗೆ ಅವನಿಗೆ ಅನ್ನಿಸ್ತು, ನನ್ನ ಕೈ ತಾಕಿನೇ ಈ ರಫ್ ಕೈಗಳಿಗೆ ಹುಳ ಸತ್ತೋಗ್ಬಿಡತ್ತಲ್ಲ, ಏನ್ ಮಾಡೋದು?
ಅವನಿಗನ್ನಿಸ್ತು ನನ್ನ ದೇಹದ ಅತ್ಯಂತ ಮೃದುವಾದ ಭಾಗ ಅಂದ್ರೆ ನನ್ನ ನಾಲಿಗೆ, ಈ ನಾಲಿಗೆಯಿಂದ ಆ ಹುಳ ತೆಗಿತೀನಿ ಅಂತ ಹೇಳಿ ಕಣ್ಮುಚ್ಕೊಂಡ. ಆ ಹುಳಗಳಿಂದ ಕೂಡಿರೋ ನಾಯಿ ಹತ್ತಿರಕ್ಕೆ ಹೋಗಿ ನಾಲಿಗೆನ ಆಚೆ ಚಾಚಿ ಒಂದೊಂದೇ ಹುಳ ತೆಗಿಬೇಕು ಅಂತ ಟ್ರೈ ಮಾಡ್ತಿದ್ದಾನೆ. ಹಾಳಾದ ನಾಯಿ ಸಿಗ್ತಾನೆ ಇಲ್ಲ ಅವನ ನಾಲಿಗೆಗೆ. ಇವನು ಎಷ್ಟು ದೂರಕ್ಕೆ ಹೋಗಿ ಟ್ರೈ ಮಾಡಿದ್ರು ಸಿಗ್ಲಿಲ್ಲ ಅಂತ ಎಲ್ಲೋಯ್ತಪ್ಪ ನಾಯಿ ಅಂತ ಕಣ್ ತೆಗೆದ್ರೆ ಅಲ್ಲಿ ನಾಯಿ ಇರಲಿಲ್ಲ, ಬುದ್ಧ ಕೂತಿದ್ದ. ಇವನಿಗೆ ಗಾಬರಿ ಆಗೋಯ್ತು. ಎಲ್ಲ ಬುದ್ಧ, 15-20 ವರ್ಷ ನಾನಲ್ಲಿ ಕೂತ್ಕೊಂಡು ತಪಸ್ ಮಾಡಿದ್ರೆ ನೀನ್ ಬರಲ್ಲ ಅಂತ ಟಟ ಮಾಡಿದವನು ಇವತ್ತು ಈ ನಾಯಿ ಪಕ್ಕದಲ್ಲಿ ಬಂದು ಕೂತ್ಬಿಟ್ಟಿದ್ಯಲ್ಲ ಅಂದ್ರೆ ಬುದ್ಧ ಹೇಳ್ದ, ಆವಾಗ ನಿನ್ನ ಹೃದಯ ಕಠೋರವಾಗಿತ್ತು, ನಂಗೆ ಬರಕ್ ಆಗ್ತಿರ್ಲಿಲ್ಲ. ಈಗ ನಿನ್ನ ಹೃದಯ ಎಷ್ಟು ಮೃದುವಾಗಿದೆ ಅಂತಂದ್ರೆ, ಎಷ್ಟು ವಿಶಾಲವಾಗಿದೆ ಅಂತಂದ್ರೆ ನನಗೆ ಬರದೇ ಇರ್ಲಿಕ್ಕೆ ಬೇರೆ ದಾರಿನೇ ಇಲ್ಲ, ಅದಕ್ಕೆ ಬಂದು ನಿನ್ನ ಎದುರುಗಡೆ ಕೂತ ಅಂತ. ಹೆಂಗಿದೆ ನೋಡಿ. ಯಾವಾಗ ಹೃದಯ ಮೃದುವಾಗೋದು ಗೊತ್ತೇನು? ಸ್ವಂತದ ಬಗ್ಗೆ ಯೋಚನೆ ಮಾಡಿದಾಗ ನನ್ನ ಹೆಂಡತಿ, ನನ್ನ ಮಗು, ನನ್ನ ಫ್ಯಾಮಿಲಿ, ನನ್ನ ಚಿಕ್ಕಪ್ಪ, ನನ್ನ ದೊಡ್ಡಪ್ಪ ಇಷ್ಟೇ ಯೋಚನೆ ಮಾಡ್ತಾ ಕೂತರೆ ಹೃದಯ ಮೃದುವಾಗಲ್ಲ. ಸ್ವಲ್ಪ ಆಚೆ ಬಂದು ಈ ಸಮಾಜ ನಂದು, ವಿಜಯಪುರ ನಂದು, ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಂದು, ಕರ್ನಾಟಕ ನಂದು, ದೇಶ ನಂದು ಅಂತ ಹೇಳಿ ವಿವೇಕಾನಂದರು ಹೇಳ್ತಿದ್ರಲ್ಲ, ಸಮಸ್ತ ಮನುಕುಲವೇ ನನ್ನದ್ದು ಅಂತ. ಹಂಗೆ ಹೇಳಬೇಕು ಅಂದಾಗ ಎಷ್ಟು ವಿಶಾಲವಾದ ಪವಿತ್ರವಾದ ಹೃದಯ ಅವರಿಗೆ ಸಿದ್ಧಿಸಿರಬೇಕು ಅಂತ. ಆ ದೃಷ್ಟಿಯಿಂದ ಯೋಚನೆ ಮಾಡಿ ನೋಡಿ. ಯಾವುದೋ ದೇಶದ ಹೆಣ್ಣುಮಗಳು ಎಲ್ಲೋ ದೂರದ ಭಾರತದಲ್ಲಿರುವ ಈ ಜನ ನನ್ನವರು ಅಂತ ಹೇಳಬೇಕಂದ್ರೆ ಅವಳ ಹೃದಯ ಎಷ್ಟು ಪ್ರೇಮದಿಂದ ತುಂಬಿ ತುಳುಕಾಡ್ತಿದ್ದಿರಬಹುದು ಅಂತ. ಆ ಪ್ರೇಮಮಯಿಯಾಗಿರುವಂತ ನಿವೇದಿತೆಯನ್ನ ನಾವು ಅರ್ಥೈಸಿಕೊಂಡು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕಾದಂತ ದೊಡ್ಡ ಪ್ರಯತ್ನಕ್ಕೆ ಇದೊಂದು ಸಕಾಲ. ಇಲ್ಲೊಂದು ಬುಕ್ ಸ್ಟಾಲ್ ಇದೆ, ಇವತ್ತು ಯಾರು ಬುಕ್ ಇಲ್ಲದೆ ವಾಪಸ್ ಹೋಗ್ಬಾರ್ದು ಅಂತ. ಅದರ ಅರ್ಥ ಬುಕ್ ಸ್ಟಾಲಿಗೆ ದುಡ್ಡು ಮಾಡ್ಕೊಳ್ಬೇಕು ಅನ್ನೋ ಕಾರಣ ಅಲ್ಲ. 50 ಪೈಸೆ ಪುಸ್ತಕ ಆದ್ರೂ ಸರಿ, ಒಂದು ಪುಸ್ತಕ ತಗೋಬೇಕು ಅಂತ. ಸಾಹಿತ್ಯ ಸಮ್ಮೇಳನದ ನೆನಪಿಗೆ ನೀವು ಕೊನೆ ಪಕ್ಷ ಮನೇಲಿ ನೀವು ಅನೇಕ ಸಾಹಿತ್ಯ ಸಮ್ಮೇಳನ ನೋಡಿರಬಹುದು. ಅಲ್ಲಿ ಸ್ಟೇಜ್ ಮೇಲೆ 50 ಜನ ಕೂತಿರ್ತಾರೆ. ಆ 50 ಜನದಲ್ಲಿ 15 ಜನ ಪೊಲಿಟಿಕಲ್ ಲೀಡರ್ಸೇ. ಅವ್ರದ್ದು ಎದುರುಗಡೆ ಪೊಲಿಟಿಕಲ್ ಲೀಡರ್ಸ್ ದೊಡ್ಡ ದೊಡ್ಡ ಕಟೌಟ್ಗಳು ಬೇರೆ. ಅವರುಗಳು ಸಾಹಿತ್ಯಕ್ಕವರೆಗೂ ದೂರದ ಸಂಬಂಧವೂ ಇಲ್ಲ. ಆದ್ರೆ ಇವತ್ತಿನ ಸಾಹಿತ್ಯ ಸಮ್ಮೇಳನದಲ್ಲಿ ಎದುರಿಗೆ ಕಟೌಟ್ ಯಾರ್ದು? ವಿವೇಕಾನಂದರು ನಿವೇದಿತೆಯರದು, ಮೇಲುಗಡೆ ಸ್ವಾಮೀಜಿ ಶಿವಕುಮಾರ ಮಹಾಸ್ವಾಮೀಜಿಗಳದ್ದು ಮೇಲುಗಡೆ ಕಟೌಟ್. ಏನ್ ಸುಂದರವಾದ ಸಾಹಿತ್ಯ ಸಮ್ಮೇಳನ. ಇಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ ನಾವು ವಾಪಸ್ ಹೋಗಬೇಕಾದಾಗ ಒಂದು ಪುಸ್ತಕ ಆದ್ರೂ ತಗೊಂಡು ಹೋಗ್ಬೇಕು. ಇವತ್ತು ನೋಡಿ, ಒಂದು ಪಲ್ಲಕ್ಕಿ ಉತ್ಸವ ಆಗಿದೆ. ವಿವೇಕಾನಂದರು ನೆಪ ಮಾತ್ರಕ್ಕೆ ನಿಂತಿರೋದಲ್ಲಿ. ಯಾಕೆ ನಿಂತಿರೋದ್ರಿಂದ ಹೋಗ್ತಾ ಬರ್ತಾ ಇರೋ ಜನರಿಗೆ ಯಾರು ಬರ್ತಿದ್ದಾರೆ ಅಂತ ಗೊತ್ತಾಗಬೇಕು ಅಂತ. ಅದರಲ್ಲಿರೋದೆಲ್ಲ ಪುಸ್ತಕಗಳು. ವಿವೇಕಾನಂದರು ಮತ್ತು ನಿವೇದಿತಾ ಬರೆದಿರೋ ಪುಸ್ತಕಗಳನ್ನ ಈ ದೇಶದ ತರುಣರು, ವಿಜಯಪುರದ ತರುಣರು ಹೆಗಲ ಮೇಲೆ ಹೊತ್ಕೊಂಡು ಬಂದಿದ್ದಾರಲ್ಲ, ಇದಕ್ಕಿಂತ ದೊಡ್ಡ ಟರ್ನಿಂಗ್ ಪಾಯಿಂಟ್ ಇನ್ಯಾವ್ದಿರಬಹುದು ಅಂತ ಪುಸ್ತಕವನ್ನ ಹೆಗಲ ಮೇಲೆ ಹೊರುವಂತ ಭಾವನೆ ಬಂದಿದೆಯಲ್ಲ, ಅದೇ ಸುಂದರವಾಗಿದ್ದು. ನನ್ನ ನೆಚ್ಚಿನ ಮಿತ್ರರೇ, ಈ ಸುಂದರವಾಗಿರುವಂತಹ ಈ ಭಾವನೆಯಿಂದ ನಾವು ಹೊರಗಡೆ ಹೋಗ್ಬೇಕಾದಾಗ ನಾವೆಲ್ಲರೂ ಸೇರಿಕೊಂಡು ಒಂದು ಪುಟ್ಟ ಪುಸ್ತಕವನ್ನಾದ್ರೂ ತೆಗೆದುಕೊಂಡು ಹೋಗಬೇಕು ಅಂತ ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಪ್ರೀತಿಯನ್ನ, ಈ ಕಾರ್ಯಕ್ರಮವನ್ನ ನಾವಿಲ್ಲಿ ವೈಂಡ್ ಆಫ್ ಮಾಡ್ತೀವಿ. ಇದಾದ ನಂತರ ಊಟ ಆಗುತ್ತೆ. 2:20 ತುಂಬಾ ಸಮಯ ಆಗಿದೆ. ಯಾರಿಗಾದ್ರೂ ಇದರ ಕುರಿತಂತೆ ಏನಾದ್ರೂ ಮಾತನಾಡಬೇಕು ಅಂತ ಮನಸ್ಸಿದ್ರೆ 1 ನಿಮಿಷ ಯಾರಾದ್ರೂ ಕೈ ಎತ್ತಿ ಮಾತನಾಡೋರು ಇದ್ದೀರಾ? ನನಗೇನೋ ಹೇಳ್ಬೇಕು ಅಂತ ಅನಿಸ್ತಿದೆ ಅಂತ ಹೇಳೋರು ಇದ್ದೀರಾ? ಫೈನ್, ಅಲ್ಲೊಂದು ಮೈಕ್ ಕೊಡಪ್ಪ, ಮೈಕ್ ಕೊಡು. ಕಾಲೇಜ್ ಮಕ್ಕಳಿಗೂ ಅವಕಾಶ. ಅಲ್ಲೇ ಕೊಡಿ, ಮೈಕ್ ಕೊಡಿ. ಅಲ್ಲಿ ಮಾಡಿದ್ರೆ ತಗೋತಾರೆ. ಬಂದು ತರಬೇಕು. ಎಲ್ಲರಿಗೂ ನನ್ನ ಆತ್ಮೀಯ ತರಬೇಕು ಅಂತಂದ್ರೆ ಆಗುತ್ತೆ. ಒಂದು ನಾನೇ ಆತ್ಮೀಯ ಅಂತಂದರೆ ಇಲ್ಲೆಲ್ಲ ಕುಳಿತಿರ್ತಕ್ಕಂಥ ಎಲ್ಲರೂ ಸಹ ಆತ್ಮೀಯ ಭಾವನೆಯಿಂದ ಅವರಿಗೆ ನಾನು ವಂದಿಸ್ತಾ ಇದ್ದೀನಿ. ಇಂಥ ಒಂದು ಕಾರ್ಯಕ್ರಮ ವಿಜಯಪುರದಲ್ಲಿ ನಿಜವಾಗಲೂ ವಿಜಯಪುರದ ಜನಗಳು ಇಂಥ ಕಾರ್ಯಕ್ರಮ ಇನ್ನೂ ಅನೇಕ ತಿಳಿಬೇಕು ಅಂತ ನನ್ನ ಒಂದು ಇಚ್ಛೆ. ಕಾರಣ ಏನಪ್ಪ ಅಂದರೆ, ಬರೀ ಪಕ್ಕದಲ್ಲಿ 42 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ನಾವು ಬೆಂಗಳೂರಲ್ಲಿ ಇಂಥ ಕಾರ್ಯಕ್ರಮಗಳು ಅನೇಕ ಉಪನ್ಯಾಸಗಳು ಹೆಚ್ಚಾಗಿ ಆಧ್ಯಾತ್ಮ ವಿಷಯಗಳನ್ನು ಅಲ್ಲಿ ನಡೀತಾ ಇರ್ತದೆ. ಯಾಕಂದರೆ ನಾನು ಹುಟ್ಟಿ ಊರಿದ್ದೇನೆ, ನಾನು ಅವಿನಿ ರೋಡ್ನಲ್ಲಿ. ಆದರೆ ಕಾರಣಾಂತರದಿಂದ ಇಲ್ಲಿದ್ದೀನಿ. ಆದರೆ ಇಂಥ ಕಾರ್ಯಕ್ರಮ ನಾನು ನೋಡ್ತಾ ಇತ್ತು ಅಂದರೆ ನಿಜವಾಗ್ಲೂ ಬೆಂಗಳೂರಿನಲ್ಲಿ ನಾನು ಇದ್ದೀನಿ. ಮತ್ತು ಒಂದು ವಿಷಯ ಏನಪ್ಪ ಅಂದರೆ, ಆಗಲೇ ಆಧ್ಯಾತ್ಮದ ಬಗ್ಗೆ ಭಗವಂತನ ನೋಡ್ದಿರಂಥ ಒಂದು ಮಹನೀಯರು ಒಂದು ಉಪನ್ಯಾಸ ಹೇಳಿದರು. ಭಗವಂತನ ಯಾರಾದರೂ ನೋಡಿದ್ದೀರ ಅಂದ್ಬಿಟ್ಟು, ಖಂಡಿತವಾಗ್ಲೂ ಆ ಭಗವಂತನ ಎಲ್ಲರೂ ನೋಡಬಹುದು ಸಾಕ್ಷಾತ್ತಾಗಿ. ಕಾರಣ ಏನಪ್ಪ ಅಂದರೆ, ಅದಕ್ಕೆ ಒಂದು ಮಾರ್ಗ ಇದೆ.
ಆ ಮಾರ್ಗದ ಮುಖಾಂತರವಾಗಿ ಸರ್, ಸ್ವಲ್ಪ ಬೇಗ ಮುಗಿಸ್ಬೋದಾ? ತುಂಬಾ ಜನರು ಅಪೇಕ್ಷೆಯಲ್ಲಿದ್ದಾರೆ. ಖಂಡಿತ ಖಂಡಿತ. ಆ ಮಾರ್ಗದಲ್ಲಿ ನಾವು ನಿತ್ಯ ಆಚರಣೆ ಮಾಡಿದಾಗ Yes. ಸಾಕ್ಷಾತ್ತಾಗಿ ಆ ಧನ್ಯವಾದ. ಭಗವಂತನ ನಾವು ಧನ್ಯವಾದ ಸರ್, ಧನ್ಯವಾದ. ಮತ್ತೆ ಯಾರಾದ್ರೂ? ಪಡಿಬೋದು, ಖಂಡಿತ. ಮತ್ತೆ ಯಾರಾದ್ರೂ? ಬೇಗ ಬೇಗ ಒಂದೊಂದು ಕಾಲೇಜ್ ಮಕ್ಕಳಿಗೆ ವಿಶೇಷವಾದ ಅವಕಾಶ. ಅದು ಕೊನೆ ಬೆಂಚಲ್ಲಿ ಕೂತಿದ್ದಂತ ಎಲ್ಲ ಮಾತಾಡ್ತಿದ್ದ ಹೆಣ್ಮಕ್ಳು. ಚಕ್ರವರ್ತಿ ಅವರೇ, ನಿಮಗೆ ಶರಣಾರ್ಥಿಗಳು. ಈಗ ಸುಮಾರು 15 ದಿನಗಳ ಹಿಂದೆ ವಿಜಯವಾಣಿಯಲ್ಲಿ ಒಂದು ಲೇಖನ ಬಂದಿತ್ತು. ಅಕ್ಕ ನಿವೇದಿತ ಅಂತೇಳಿ ತಾವು ಬರ್ತಿದ್ರು. ಅದರಲ್ಲಿ ಒಂದು ಸಂಶಯ ನನಗೆ ಬಂತು. ಅದು ಈಗ ತಮ್ಮಲ್ಲಿ ಕೇಳಿ ಪರಿಹರಿಸಬೇಕು ಅಂತೇಳಿ ನನ್ನ ಭಾವನೆ. ತಾವು ಆಗಲೇ ಮಾತಾಡ್ತಾ ಒಂದು ಮಾತಾಡಿದ್ರಿ. ಅಕ್ಕ ನಿವೇದಿತ ಅವರು, ನೀವು ಭಾರತದ ಸಂಸ್ಕೃತಿಯನ್ನು ಕಲಿಬೇಕಾದ್ರೆ ಈ ಬಂಗಾಳದ ಬ್ರಾಹ್ಮಣ ಬ್ರಹ್ಮಚಾರಿಯರ ರೀತಿ ರಿವಾಜುಗಳನ್ನ ನೀವು ಕಲೀರಿ ಅಂತ ತಾವು ಹೇಳಿದ್ರು. ವಿವೇಕಾನಂದರು ತಾವು ಹೇಳಿದ್ರಿ. ಅದು ಆಗಿನ ಕಾಲದ್ದೇ ಸತ್ಯನೇ ಅಂತ ನಾನು ಹೋಗ್ತೀನಿ. ಆದರೆ ಈಗಿನ ಕಾಲದಲ್ಲಿ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದು ನನ್ನೊಂದು ಸಮಸ್ಯೆ. ಕರೆಕ್ಟ್, ನೀವು ಕೇಳಿದ್ ಬಹಳ ಚೆನ್ನಾಗಿದೆ. ಒಂದು, ಸ್ವಾಮೀಜಿ ಬ್ರಾಹ್ಮಣ ಬ್ರಹ್ಮಚಾರಿ ಒಂದು ಜಾತಿಯ ದೃಷ್ಟಿಯಿಂದ ಹೇಳಿದ್ದಲ್ಲ, ಬಂಗಾಳದಲ್ಲಿ ಅವರದ್ದೇ ಸಂಖ್ಯೆ ಜಾಸ್ತಿ ಇದ್ದಿದ್ದು ಪಾಯಿಂಟ್ 1. ಎರಡನೇದು, ಕಟ್ಟುನಿಟ್ಟಾದ ಒಂದು ಆರ್ಥೋಡಾಕ್ಸ್ ಅಥವಾ ಸಂಪ್ರದಾಯಬದ್ಧವಾದ ಜೀವನವನ್ನು ಅವ್ರು ನಡೆಸ್ತಾ ಇದ್ದಿದ್ದರಿಂದ ಆ ಎಕ್ಸ್ಟ್ರೀಮ್ ಜೀವನವನ್ನ ನೋಡಿಕೊಂಡು ಬಂದ್ರೆ ಅವಳಿಗೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಇಲ್ಲದ್ರೆ ಅದನ್ನು ಅಸಹ್ಯ ಪಡ್ತಾ ಇರ್ತಾರೆ ಅಂತ. ವಿವೇಕಾನಂದರಿಗೆ ಯಾವ ಕ್ಷಣಕ್ಕೂ ಇಷ್ಟ ಇರಲಿಲ್ಲ. ಸ್ವಾಮಿ ವಿವೇಕಾನಂದರು ನಿವೇದಿತಾಗ ಒಂದು ಪತ್ರ ಬರೆಯುವಾಗ, ಜೋಸೆಫಿನ್ ಮ್ಯಾಕ್ಲೌಡ್ಗೆ ಒಂದು ಪತ್ರ ಬರೆಯುವಾಗ ಏನ್ ಹೇಳ್ತಾರೆ ಅಂತಂದ್ರೆ, ನನ್ನ ದೇಶಕ್ಕೆ ಬಂದು ನೀವು ಸೇವೆ ಮಾಡಬೇಕಾದ್ರೆ ಈ ದೇಶದವರನ್ನ ಒಂದು ಮಾತು ಬೈಯುವಂತಿಲ್ಲ. ನೀವು ಬೈಯೋದಿದ್ರೆ ನನ್ನ ದೇಶಕ್ಕೆ ಬರಲೇಬೇಡಿ. ಇವರನ್ನು ಬೈದವರು ಅದಾಗಲೇ ಸಾಕಷ್ಟಿದ್ದಾರೆ. ಇವ್ರ ಲಿಸ್ಟಿಗೆ ನೀವು ಸೇರ್ಕೊಳ್ಳೋದಾದ್ರೆ ನನ್ನ ದೇಶಕ್ಕೆ ಬರದೇ ಬೇಡ. ಇವ್ರಿಗೆ ಉದ್ಧಾರ ಮಾಡ್ಕೊಳ್ಳೋದು ಇವ್ರ ಪಾಡಿಗೆ ಗೊತ್ತು ಅಂತ ಸ್ಪಷ್ಟವಾಗಿ ಹೇಳಿದ್ರು. ಹಿಂಗಾಗಿ ಅವಳಿಗೆ ಅರ್ಥ ಆಗಬೇಕು ಅಂದ್ರೆ ಆರ್ಥೋಡಾಕ್ಸಿ ಸಂಪ್ರದಾಯವಾದಿತನವನ್ನ ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ ಅನ್ನೋ ಕಲ್ಪನೆ ಇತ್ತು. ಇವತ್ತಿನ ದಿನ ಬಹಳ ಕಷ್ಟ. ಆದ್ರೆ ನಾನು ಆರಂಭದಲ್ಲಿ ಹೇಳ್ತಾ ಅದನ್ನೇ ಹೇಳೋದನ್ನ ನಾನು ಮಿಸ್ ಮಾಡಿಬಿಟ್ಟೆ. ಇವತ್ತಿನ ದಿನ ವಾಪಸ್ ಮರಳ್ತಾ ಇದೆ. ಯಾವುದನ್ನ ಆರ್ಥೋಡಾಕ್ಸಿ ಅಂತ ಕರೆದು, ಯಾವುದು ಉಪಯೋಗ ಇಲ್ಲದ್ದು, ಯಾವುದು ಮೂಢನಂಬಿಕೆ ಅಂತೆಲ್ಲ ಮಾತಾಡ್ಕೊಂಡು ತಿರುಗಾಡ್ತಿದ್ವೋ, ಈ ದೇಶ ಅದನ್ನೆಲ್ಲ ಮೀರಿ ನಿಂತ್ಕೊಳ್ಳುವಂತ ವಾತಾವರಣ ಬಂದಿದೆ. ಯೋಚನೆ ಮಾಡಿ, ಯುಗಾದಿ ಆಯ್ತು. ಯುಗಾದಿನ ಇಟ್ಟು ವರ್ಷ ನಾವು ಹೊಸ ವರ್ಷ ಅಂತ ಹೇಳ್ಬೇಕಾದ್ರೂ 100 ಸಲ ಯೋಚನೆ ಮಾಡ್ತಿದ್ವಿ. ಆದ್ರೆ ಮೊದಲನೇ ಬಾರಿಗೆ 70 ವರ್ಷಗಳ ನಂತರ ಈ ದೇಶದ ಸಂಸತ್ನಲ್ಲಿ ಯುಗಾದಿಯ ಆಚರಣೆ ಆಗಿದೆ. ಆಫ್ಟರ್ 70 ಇಯರ್ಸ್ ಯುಗಾದಿಯ ಆಚರಣೆ ಮಾಡಿದ್ದಷ್ಟೇ ಅಲ್ಲ, ಈ ದೇಶದ ಪ್ರಧಾನಮಂತ್ರಿ GST ಬಿಲ್ ಯುಗಾದಿಯ ದಿನ ಮಂಡಿತವಾಗಿದ್ದಕ್ಕೆ ಅಥವಾ ಒಪ್ಪಿಕೊಂಡಿದ್ದಕ್ಕೆ ಖುಷಿ ಪಟ್ಟು ಏನ್ ಟ್ವೀಟ್ ಮಾಡಿದ್ದಾರೆ ಗೊತ್ತಾ? ಯುಗಾದಿಯ ದಿನ ಹೊಸ ನಿರ್ಣಯ ಕೈಗೊಂಡಿದ್ದೀವಿ. ಇಡೀ ದೇಶಕ್ಕೆ ಏಕ ಕಾನೂನನ್ನು ನಾವು ಹೊಸ ವರ್ಷದ ದಿನ ಆಲೋಚನೆ ಮಾಡಿದ್ದು ಬಹಳ ಸಂತಸ ತಂದಿದೆ ಅಂತ. ಅಧಿಕೃತವಾಗಿ ಇದು ಹೊಸ ವರ್ಷ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದೀವಿ ಅಂತ. ನೆನ್ಪಿಟ್ಕೊಳ್ಳಿ, ಡೌನ್ ದ ಲೈನ್ ಒಂದು 2-3 ವರ್ಷಗಳ ನಂತರ ಅಮೆರಿಕಾದ ಅಧ್ಯಕ್ಷರು, ಯುರೋಪಿನ ಅಧ್ಯಕ್ಷರು ಭಾರತಕ್ಕೆ ಹೊಸ ವರ್ಷದ ಶುಭಾಶಯಗಳು ಅಂತ ಅವರು ಟ್ವೀಟ್ ಮಾಡಿ ವಿಶ್ ಮಾಡಿದ್ರೆ ಯಾರು ಆಶ್ಚರ್ಯ ಪಡಬೇಡಿ. ಇನ್ನೊಂದು 5 ವರ್ಷದ ನಂತರ ನಿಜವಾಗಿಯೂ ಇದೇ ಹೊಸ ವರ್ಷ ಚೆನ್ನಾಗಿದೆ ಅಂತ ಜಗತ್ತೆಲ್ಲ ಆಚರಣೆ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ವಾಪಸ್ ಮರಳ್ತಾ ಇದೆ ಭಾರತ. ಪಾಯಿಂಟ್ 1. ಎರಡನೇದು, ಯಾವ ದೇಶದಲ್ಲಿ ಗೋವಿನ ಹತ್ಯೆ ನಡೆಯುವಾಗ ನಾವೆಲ್ಲ ಕಣ್ಣೀರು ಸುರಿಸ್ಕೊಂಡಿದ್ವೋ, ಅಥವಾ ಹೋಗ್ಲಿ ಬಿಡಪ್ಪ ಸತ್ತರೆ ಸಾಯಿಲಿ ಇನ್ನೇನಾಗತ್ತೆ ಅಂತ ಕೈ ಕಟ್ಕೊಂಡು ಇನ್ನೇನು ಮಾಡ್ಲಿಕ್ಕಾಗಲ್ಲ ಅಂತ ಕೂತಿದ್ವೋ, ಆ ದೇಶದಲ್ಲಿ ಗೋ ಹತ್ಯೆ ಏಕಕಾಲಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಿಷೇಧಗೊಳಿತು ಅಂತ. ಅನ್ಬಿಲೀವಬಲ್. ಯಾವ ಉತ್ತರ ಪ್ರದೇಶ ಹೈಯೆಸ್ಟ್ ಎಕ್ಸ್ಪೋರ್ಟರ್, ಆ ಉತ್ತರ ಪ್ರದೇಶದಲ್ಲಿ ಇಲ್ಲೀಗಲ್ ಕಸಾಯಿಖಾನೆಗಳು ಒಂದೇ ದಿನಕ್ಕೆ 250ಕ್ಕೂ ಹೆಚ್ಚು ಕಸಾಯಿಖಾನೆಗಳು ಮುಚ್ಚಲ್ಪಟ್ಟವು. ಕಸಾಯಿಖಾನೆಗಳು ನಿಂತಿದ್ರಿಂದ ಗೋವು ಉಳಿತು ಅಷ್ಟೇ ಅಂತ ನೀವು ತಿಳ್ಕೊಂಡ್ರೆ ನೀವೊಂದು ಗೊತ್ತಿಲ್ಲದಂತೆ ದೊಡ್ಡದೊಂದು ವಿಷಯ ಸರ್ಕಲ್ ಅಲ್ಲಿ ಸಿಕ್ಕಾಕೊಂಡಿದ್ರಿ. ಗೊತ್ತೇ ಇರಲಿಲ್ಲ ನಮ್ಗೆಲ್ಲ. ಈ ಗೋವಿನಿಂದಾಗಿ, ಈ ಗೋವನ್ನ ಕಡಿಯೋದ್ರಿಂದಾಗಿ ಗಂಗೆಗೆ ಪ್ರತಿನಿತ್ಯ ಲಕ್ಷಾಂತರ ಲೀಟರ್ ರಕ್ತ ಸೇರ್ತಾ ಇತ್ತು. ಗೋವಿನ ರಕ್ತ ಲಕ್ಷಾಂತರ ಲೀಟರ್. ಯಾವ ಗಂಗೆನ ಅಲ್ಲಿಡ್ಕೊಂಡು ಅತ್ಯಂತ ಪವಿತ್ರ, ಅತ್ಯಂತ ಶುದ್ಧ ಅಂತ ಸೇವಿಸ್ಕೊಂಡು ಬರ್ತಿದ್ವೋ ಗೊತ್ತೇ ಇರಲಿಲ್ಲ. ಅದರೊಳಗೆ ನಾವೇ ಪೂಜಿಸೋ ಗೋವಿನ ರಕ್ತ ಇರ್ತಿತ್ತು. ಆ ಗಂಗೆನ ತಗೊಂಡ್ ಬಂದು ಇಲ್ಲಿ ಶಿವಲಿಂಗದ ಮೇಲೆ ಅಭಿಷೇಕ ಮಾಡ್ತೀವಲ್ಲ, ಇದು ಗಂಗೆ ತಗೊಂಡ್ಬಂದಿದ್ದೀವಿ ಸರ್ ವಾರಣಾಸಿಯಿಂದ. ಆ ಗಂಗೆಗಿಂತ ಈ ಗೋವಿನ ರಕ್ತ ಸೇರೋ ಗಂಗೆಗಿಂತ ಬೋರ್ವೆಲ್ ವಾಟರ್ ಎಷ್ಟೋ ಪ್ಯೂರ್ ಆಗಿತ್ತು. ನಮ್ಗೆ ಗೊತ್ತೇ ಇರಲಿಲ್ಲ. ಸಾಯೋನ್ ಬಾಯಲ್ಲಿ 4 ಹನಿ ಗಂಗೆ ಸೇರಿದ್ರೆ ಶಿವನ ಪಾದ ಸೇರ್ತಾನೆ ಅಂತೆಲ್ಲ ನಂಬ್ಕೊಂಡ್ ಬಂದಿದ್ವಲ್ಲ. ಯಾವ ಶಿವನ ವಾಹನ ನಂದಿಯಾಗಿತ್ತೋ ಅದನ್ನ ಕಡಿದು ಸೇರಿದ ರಕ್ತದಿಂದ ಯಾವ ಗಂಗೆ ಮಲಿನವಾಗಿದ್ಲು ಅದನ್ನೇ ಕುಡಿಸ್ತಿದ್ದಿದ್ ನಾವು. ಅದು ಯಾವ ಲೆಕ್ಕಕ್ಕೆ ಶಿವ ಸೇರಿಸ್ಕೊಳ್ತಿದ್ದ? ಆದ್ರೆ ಒಂದೇ ಒಂದು ದಿನ ತೆಗೆದುಕೊಂಡ ನಿರ್ಣಯದಿಂದಾಗಿ ಗಂಗೆ 70% ಶುದ್ಧವಾಗಬಹುದು ಅನ್ನುವಂತ ಧೈರ್ಯ ಬಂದಿದೆಯಲ್ಲ, ಭಾರತ ವಾಪಸ್ ಬರ್ತಿದೆ ಅಂತ.
ಯಾವ ಭಾರತದಲ್ಲಿ ರಾಮ ಮಂದಿರ ಕಟ್ಟೋದು ಅಸಾಧ್ಯವಾಗಿತ್ತು ಅನ್ನೋದು ಕಮ್ಯುನಲ್ ವಿಚಾರ ಮಾತಾಡ್ತಿದ್ದೀನಿ ಅಂತ ತಿಳ್ಕೊಳ್ಬೇಡಿ. ಇವೆಲ್ಲವೂ ಭಾರತದ ಅವಿಭಾಜ್ಯ ಅಂಗ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ಆ ಭಾರತದಲ್ಲಿ ರಾಮ ಮಂದಿರ ಆಗಬೇಕು ಅಂತ ಮುಸ್ಲಿಂ ಮಂಚಿಗಳೇ ಉತ್ತರ ಪ್ರದೇಶದಲ್ಲಿ ಹೋರಾಟ ಮಾಡ್ಲಿಕ್ಕೆ ಬೀದಿಗೆ ಬಂದಿದೆಯಲ್ಲ, ಹೊಸ ಬದಲಾವಣೆ ಅಲ್ವೇನೋ? ಇದು ಯಾವ ಮಟ್ಟಿಗೆ ಆಗುತ್ತೆ ಅಂತಂದ್ರೆ, ಇವತ್ತು ಭಾರತದ ಹೆಣ್ಮಕ್ಳು ಈ ಹೊಸ ಕಲ್ಪನೆಯೊಂದಿಗೆ ನಡೆದಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಿವೇದಿತಾಗಿಂತ ಬೆಸ್ಟ್ ಐಡಿಯಲ್ ಭಾರತದ ಹೆಣ್ಮಕ್ಳಿಗೆ ಮತ್ತೊಬ್ಬರಿಲ್ಲ. ಆಕೆ ಎಷ್ಟು ಆರ್ಥೋಡಾಕ್ಸ್ ಹೆಣ್ಮಗಳಾಗಿದ್ಲು ಅಂತಂದ್ರೆ, ನೀವು ನಂಬಲ್ಲ. ನಿವೇದಿತಾ ಬಗ್ಗೆ ಹೇಳಿದ್ರೆ ಕಾಳಿ ಪೂಜೆ ನಡೆಯುತ್ತೆ. ಕಾಳಿ ಪೂಜೆ ಬಿಡಿ, ಒಂದ್ಸಲ ನಿವೇದಿತಾನ ಯಾವುದೋ ಒಂದು ಮನೆಗೆ ಕರೀತಾರೆ, ಪೂಜೆ ನಡೀತಿದೆ ಅಂತ. ಒಬ್ಬ ಪತ್ರಕರ್ತನ ಮನೆಗೆ, ಎಡಿಟರ್ ಮನೆಗೆ ಕರೀತಾರೆ, ಪೂಜೆ ನಡೀತಿದೆ ಅಂತ. ಏನೋ ಕೆಲಸ ಮಾಡ್ತಿದ್ದ ನಿವೇದಿತಾ ಎದ್ದು ಬಿಡ್ತಾಳೆ, ಎದ್ದು ಓಡ್ತಾಳೆ. ಪೂಜೆಯಲ್ಲಿ ಪೂಜೆಯಲ್ಲಿ ಪೂಜೆ ಪೂಜೆ ಕಂಡ್ರೆ ಅಷ್ಟು ಪ್ರೀತಿ ಇತ್ತು ಅವಳಿಗೆ. ಕಾಳಿಯ ಪೂಜೆಯನ್ನು ಎಷ್ಟು ಆರಾಧಿಸ್ತಿದ್ಲು ಅಂದ್ರೆ, ನಾವೆಲ್ಲರೂ ಗರ್ಭಗುಡಿಯಲ್ಲಿರೋ ಕಾಳಿನ ಮಾತ್ರ ನೋಡ್ತೀವಿ. ನಿವೇದಿತಾ ಒಂದಿನ ಮನೇಲಿ ಕೂತ್ ಮಾತನಾಡ್ತಿರ್ಬೇಕಾದ್ರೆ ಇಡೀ ಮೋಡ ಪೂರ್ತಿ ಕಾರ್ ಮೋಡ ಆವರಿಸ್ಕೊಂಡ್ ಬಿಡುತ್ತೆ. ನಿವೇದಿತಾ ಮನೆಯ ಕಿಟಕಿ ಹತ್ರ ಬಂದು ನಿಂತ್ಕೊಂಡು ಕಾರ್ ಮೋಡವನ್ನು ನೋಡ್ತಿರ್ತಾಳೆ, ಆಹಾ ಆಹಾ ಅಂತಿರ್ತಾಳೆ. ಜೊತೆಲಿದ್ದ ಪತ್ರಕರ್ತರಿಗೆ ಏನು ಅಂತ ಗೊತ್ತಾಗಲ್ಲ, ಏನಾಗ್ತಿದೆ ಅಂತ ಅನ್ನೋ ವೇಳೆಗೆ ಒಂದು ಮಿಂಚು ಬಂದು ಆ ಮಿಂಚು ಆವರಿಸ್ಕೊಂಡಾಗ ನಿವೇದಿತಾ ಜೋರ ಕಾಳಿ ಅಂತ ಕೆಳಗೆ ಬೀಳ್ತಾಳೆ. ಮೋಡದಲ್ಲಿ ಕಾಳಿಯ ದರ್ಶನ ಆಗ್ತಿತ್ತು ಅವಳಿಗೆ. ನಮ್ಗೆ ದೇವರ ಕೋಣೆಯಲ್ಲೂ ಕಾಳಿ ದರ್ಶನ ಆಗಲ್ಲ. ಯೋಚನೆ ಮಾಡಿ ಹೆಂಗಿದ್ದಿರ್ಬೋದು ಅವಳು ಅಂತ. ನಂಗೆ ನಿವೇದಿತಾ ಕಂಡಾಗ ಅವಳ ಬಗ್ಗೆ ಅಗಾಧವಾದ ಪಿಕ್ಚರ್ ಮೂಡುತ್ತೆ ನನಗೆ. ಹಿಂಗಾಗಿ ನಿವೇದಿತಾ ಇಸ್ ಅ ಬೆಸ್ಟ್ ಐಡಿಯಲ್. ಆ ಕಡೆ ಕಾಳಿಯ ದರ್ಶನ ಮಾಡುವಾಗ ಮೋಡದಲ್ಲೂ ಕಾಳಿಯನ್ನ ಕಾಣಬಹುದಾಗಿದ್ದ ನಿವೇದಿತಾ ಹೊರಗಡೆ ರಸ್ತೆಗೆ ಬಂದು ಬೀದಿಯನ್ನ ಸ್ವಚ್ಛ ಮಾಡಬೇಕಾದಾಗ ಒಂದು ಯುರೋಪಿಯನ್ ಹೆಣ್ಮಗಳ ಸಾಮರ್ಥ್ಯ ಹೊಂದಿರ್ತಾಳಲ್ಲ. ಈ ಬ್ಲೆಂಡ್ ಭಾರತಕ್ಕೆ ಬೇಕಿವತ್ತು ಅಂತ. ಹೆಣ್ಮಕ್ಳು ಇನ್ನೇನು ಬ್ರಾಹ್ಮಣ ಬ್ರಹ್ಮಚಾರಿನ ಹುಡ್ಕೊಂಡು ಹೋಗ್ಬೇಕಾದ ಅಗತ್ಯ ಇಲ್ಲ. ಇವತ್ತಿನ ಹೆಣ್ಮಕ್ಳು ನಿವೇದಿತೆಯನ್ನೇ ಆದರ್ಶವಾಗಿಟ್ಕೊಂಡು ನನ್ನ ಬದುಕನ್ನ ಹಿಂಗೆ ಜೋಡಿಸ್ಕೊಳ್ತೀನಿ ಅಂತಂದ್ಬಿಟ್ರೆ ಈ ದೇಶ ಜಗತ್ತಿನಿಂದ 1000 ಕಿಲೋಮೀಟರ್ ಮುಂದಕ್ಕೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಆದ್ರೆ ಎಲ್ಲಿದ್ದಾರೆ ಆ ಥರದವರು? ನಾನು ಹಂಗೆ ಬದುಕ್ತೀನಿ ಅಂತ ಹೇಳಬಲ್ಲಂತವ್ರು ಎಲ್ಲಿದ್ದಾರೆ ತೋರಿಸಿ ಅನ್ನೋದೇ ದೊಡ್ಡ ಪ್ರಶ್ನೆ ಅಂತ. ಹೀಗಾಗಿ ಭಾರತಕ್ಕೆ ಇವತ್ತು ಸ್ವಾಮೀಜಿ ಹೇಳಿದ ಆದರ್ಶ ಅವತ್ತು ನಿವೇದಿತಾಗಾಯ್ತು. ಆದ್ರೆ ಇವತ್ತಿನ ಹೆಣ್ಮಕ್ಳಿಗೆ ನಿವೇದಿತೆಯ ಆದರ್ಶ ಆಗ್ಬಿಟ್ರೆ ನನ್ಗನ್ಸುತ್ತೆ ಬಹಳ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತೆ ಅಂತ. ಬಹಳ ದೊಡ್ಡ ಸಂಕಟಗಳು ನಿವಾರಣೆ ಆಗ್ತವೆ ಅಂತ ನನಗನ್ಸುತ್ತೆ. ಇದು ನನ್ನ ಕಡೆಯಿಂದ ನಾನು ಹೇಳ್ಬೋದಾಗಿರುವಂಥದ್ದು. ಇನ್ಯಾರದನ್ನಾದ್ರೂ ಹೇಳಬೇಕು ಅಂತಿದ್ದೀರಾ? ಹೆಣ್ಮಕ್ಳ ಕಡೆಯಿಂದ ಯಾರಾದ್ರು? ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರೀತಿಯ ಜನರಿಗೆ ಹಾಗೂ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಒಂದು ಚಕ್ರವರ್ತಿ ಸೂಲಿಬೆಲೆಯವರು ಒಂದು ಯುವ ಬ್ರಿಗೇಡ್ ಅನ್ನು ಸ್ಥಾಪಿಸಿ ಬಹಳ ಎಲ್ಲ ಯುವಕರುಗಳನ್ನ ಏನು ಮಾಡರ್ನ್ ಟೆಕ್ನಾಲಜೀಸ್ ಸೆಳೀತಾ ಇರುವಂಥ ಸಂದರ್ಭದಲ್ಲಿ ಒಂದು ಒಗ್ಗೂಡಿಸಿ ಯುವ ಬ್ರಿಗೇಡ್ ಅನ್ನು ಸ್ಥಾಪಿಸಿ ಒಂದು ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಾಹಿತ್ಯ ಸಮ್ಮೇಳನ ಒಂದು ಚಿಕ್ಕ ಮಟ್ಟದಲ್ಲಿ ನಡೆದಿದೆ. ಇದು ಕೇವಲ ವಿಜಯಪುರಕ್ಕೆ ಸೀಮಿತವಾಗಿದೆ. ಏನೊಂದು ಚಿಕ್ಕ ಕಾರ್ಯಕ್ರಮ ಆದ್ರೂ ಸಹ ಅರ್ಥಪೂರ್ಣವಾಗಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾದಂತಹ ಒಂದು ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮಗಳಾಗಬೇಕು. ಅದಲ್ಲದೆ ಏನು ವಿವೇಕಾನಂದರು ಹಾಗೂ ಸಾಹಿತ್ಯ ಪರಿಚಯವನ್ನ ನಮ್ಮೆಲ್ಲರಿಗೂ ಮಾಡಿಸ್ಕೊಟ್ಟಿದ್ರಿ. ಈ ಒಂದು ಅತ್ಯುತ್ತಮ ಕಾರ್ಯ ಇನ್ನು ಮುಂದೆ ಒಂದು ಹೆಚ್ಚಿನ ರೀತಿಯಲ್ಲಿ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಅದಕ್ಕೆ ನನಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ಧನ್ಯವಾದ. ಮತ್ತೆ ಯಾರು ಇಲ್ಲ ಅಂತಂದ್ರೆ ನಾನು ಒಂದು 2 ನಿಮಿಷ ಮಾತನಾಡಬೇಕು ಅಂತ ವಿಜಯಕ್ಕನ್ ಕೇಳ್ಕೊಳ್ತೀನಿ. ಮತ್ತೆ ಯಾರಾದ್ರೂ ಬೆಂಗಳೂರಿಗೆ ಹೋದ್ರೆ ಅವ್ರ ಪರವಾಗಿ ನಾನು ಇನ್ವೈಟ್ ಮಾಡ್ತೀನಿ. ಅವರ ಸ್ಕೂಲು ಬನಶಂಕರಿಲಿದೆ, ಅಡ್ರೆಸ್ ಹೇಳ್ತಾರೆ ಅವರು. ಸುಚಿತ್ರಾ ಫಿಲ್ಮ್ ಸೊಸೈಟಿಯಿಂದ ಮುಂದಕ್ಕೆ ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ. ಯಾವಾಗಲಾದ್ರೂ ಆ ಮಕ್ಕಳ ಜೊತೆ ಊಟ ಮಾಡ್ಲಿಕ್ಕೆ ಕೂತ್ಕೊಳ್ಳಿ. ಅಥವಾ ನಿಮ್ಮ ಹುಟ್ಟಿದಬ್ಬ ದಿನ, ಅವ್ರು ಹೊರಗಡೆಯಿಂದ ಯಾರಿಗೂ ಊಟ ತರ್ಲಿಕ್ಕೆ ಬಿಡಲ್ಲ, ನಿಮ್ಮ ಹುಟ್ಟಿದಬ್ಬ ದಿನ ಆ ಮಕ್ಕಳ ಜೊತೆ ಹೋಗೊಂದು ಅರ್ಧ ಗಂಟೆ ಕಳೀರಿ. ನೀವು ಎಷ್ಟು ಖುಷಿ ಆಗ್ತೀರಿ ಅಂತಂದ್ರೆ, ಸಮಾಜ ಎಷ್ಟು ಚೆನ್ನಾಗಿದೆಯಪ್ಪ, ಎಷ್ಟು ಜನ ಈ ಥರದ ಕೆಲಸ ಮಾಡ್ತಿದ್ದಾರೆ ಅಂತ ನಾನು ವಿಜಯಕ್ಕನ್ ಕೇಳ್ಕೊಳ್ತೀನಿ. ಒಂದು 2 ನಿಮಿಷ ನಮಗೆ ಪ್ರೇರಣೆಯ ಮಾತುಗಳನ್ನು ಅವ್ರು ಆಡಬೇಕು ಅಂತ. ನೆರೆದಿರುವಂತಹ ಎಲ್ಲ ಸಭಿಕರಿಗೂ ನನ್ನ ನಮಸ್ಕಾರಗಳು. ನನಗೆ ಖಂಡಿತ ಮಾತಾಡ್ಲಿಕ್ಕಂತೂ ಬರಲ್ಲ. ಇದನ್ನ ಮಾತಾಡ್ಲಿಕ್ಕೆ ನನ್ನನ್ನು ಸ್ಟೇಜಿಗೆ ಕರೆದು ಚಕ್ರವರ್ತಿ ಅಣ್ಣ ಮಾತಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಮಾತಾಡೋದನ್ನ ಸ್ವಲ್ಪ ಮಟ್ಟಿಗೆ ಕಲ್ತಿದ್ದೀನಿ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹೀಗೆ ಸೋದರಿ ನಿವೇದಿತಾದ್ದು 150ನೇ ಹುಟ್ಟಿದಬ್ಬನ ಆಚರಿಸ್ಬೇಕಿದ್ರೆ ಅವರ ಜೀವನ ಚರಿತ್ರೆಯನ್ನ ಓದ್ಬಿಟ್ಟು ನೀವು ಒಂದ್ ಕಡೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ನಿವೇದಿತಾಳ ಬಗ್ಗೆ ನೀವು ಹೇಳ್ಬೇಕು ಅಂತಂದ್ರು. ಆಗ್ಲೂ ಕೂಡ ನಾನು ಎಕ್ಸಾಮ್ ಅಲ್ಲಿ ಆತರ ಓದಿದ್ರೆ ಇನ್ನೂ ಒಳ್ಳೆ ಕೆಲಸ ಮಾಡ್ತಿದ್ದೇನೋ ಅಂತ ಅನ್ನಿಸ್ಬಿಡ್ತು ನನಗೆ. 2 ದಿನ ಆ ಪುಸ್ತಕ ಬೆಳಿಗ್ಗೆಯಿಂದ ರಾತ್ರಿ ಕೂಡ ನಿದ್ದೆನೂ ಬರ್ತಿರ್ಲಿಲ್ಲ. ಆ ರೀತಿ ನಾನು ಶಿವರಾಮ್ ಅವರ ಬರ್ದಿರುವಂತ ನಿವೇದಿತಾಳ ಪುಸ್ತಕವನ್ನ ಓದಿದೆ.
ಆ ಪುಸ್ತಕನ ಓದ್ಬೇಕಿದ್ರೆ ನನ್ಗನ್ನಿಸ್ತು ನಿಜವಾಗ್ಲೂ ನಾವು ಮಾಡ್ತಾ ಇರುವಂತಹ ಕಾರ್ಯ ಸಾಧನೆ ಏನೂ ಇಲ್ಲ, 0.1 ಅಂತ ಹೇಳಕ್ಕೂ ಆಗಲ್ಲ ಅಂತ ನನ್ಗನ್ಸಿತ್ತು. ನಾವು ಮಾಡ್ಬೇಕಾಗಿರೋದು ಇನ್ನೂ ತುಂಬಾ ಇದೆ, ಆದ್ರೆ ನಾವು ವಯಸ್ಸನ್ನ ತುಂಬಾ ಕಳೆದ್ಬಿಟ್ವಿ, ಕಾಲಹರಣ ಮಾಡಿದ್ವಿ ಅಂತ ನನ್ಗನ್ನಿಸ್ತಾ ಆ ಪುಸ್ತಕನ ಓದ್ದಾವಾಗ. ಆದ್ರೆ ಎಲ್ಲೋ ಒಂದ್ ಕಡೆ ಸಮಾಧಾನ ಏನಂದ್ರೆ ಸಮಾಜಕ್ಕೆ ಒಂದೇನೋ ಕಾರ್ಯ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸಮಾಧಾನ ಕೂಡ ಬಂತು. ಯಾಕೆಂದ್ರೆ ನಮ್ಮಲ್ಲಿ ಇರುವಂತಹ ಬುದ್ಧಿಮಾಂದ್ಯರಂತೂ ಖಂಡಿತ ಇವಾಗ ಕೋಟ್ ಮಾಡಬಾರ್ದು ಅಂತ ಹೇಳ್ತಾರೆ, ವಿಕಲಚೇತನರು ಅಂತ ಹೇಳ್ತಾರೆ, ವಿಶೇಷ ಮಕ್ಕಳು ಅಂತ. ಒಂದ್ ಮಗು ನಮ್ಮಲ್ಲಿ ಬಂತು ಅಂತಂದ್ರೆ ಆ ಮಗು ಒಂದ್ ಜಾಗದಲ್ಲಿ ಕೂತ್ಕೊಳ್ಳಲ್ಲ, ಒಂದ್ ಸೆಕೆಂಡ್ ಕೂತ್ಕೊಳ್ಳಲ್ಲ, ಓಡಾಡ್ತಾ ಇರತ್ತೆ. ಆ ಮಗುನ ಹಿಡಿದು ಕುಳಿಸೋದೇ ಒಂದು ಚಟುವಟಿಕೆ ಆಗಿರುತ್ತೆ ನಮ್ಮ ಶಿಕ್ಷಕರಿಗೆ. ಒಂದು 2-3 ತಿಂಗಳ ಆದ್ಮೇಲೆ ಆ ಮಗು 20 ನಿಮಿಷ ಆ ಜಾಗದಲ್ಲಿ ಕುತ್ಕೊಳ್ಳುತ್ತೆ ಅಂತಂದಾಗ ನಮ್ಮ ಮನೇಲಿ ಮದ್ವೆ ಸಮಾರಂಭನೂ ಅಷ್ಟು ಖುಷಿ ತರಲ್ವೋ ಏನೋ ನಮ್ಗೆ. ಆ ಮಗು ಇಂಪ್ರೂವ್ಮೆಂಟ್ಸ್ ನೋಡಿ ನಮ್ಗೆ ಅಷ್ಟು ಆನಂದ ಆಗತ್ತೆ, ಅದೇ ನಮ್ ಸಂತೋಷ. ಹಾಗಾಗಿ ನಿವೇದಿತಾ ಜೀವನ ಚರಿತ್ರೆ ಓದ್ಬೇಕಿದ್ರೆ ನನ್ಗನ್ಸಿದ್ದು ಹೌದಪ್ಪ ಸಾರ್ಥಕ ಆಯ್ತು. ನಾನು ನಿಜವಾಗ್ಲೂ ಚಕ್ರವರ್ತಿ ಅಣ್ಣ ಹೇಳಿದ್ರು ಮಾತಾಡ್ಬೇಕಿದ್ರೆ ಹೆಣ್ಮಕ್ಳು ಮನೆಗೆ ಗೃಹಿಣಿನೂ ಆಗಿರ್ಬೇಕು, ಅಡಿಗೆ ಗೊತ್ತಿರ್ಬೇಕು. ಆದ್ರೆ ನಾನು ಅಡಿಗೆಯಲ್ಲಿ ಯಾವತ್ತೂ ಮುಂದೆ ಇಲ್ಲ, ನಾನು ಹಿಂದೆ ಇದ್ದೀನಿ. ಆದ್ರೂ ಕೂಡ ನನ್ನ ಗೃಹಿಣಿ ಜವಾಬ್ದಾರಿ ಏನಿದೆ ಅದನ್ನ ಮುಗಿಸ್ಬಿಟ್ಟು ಮುಂದಿನ ಕೆಲ್ಸಕ್ಕೆ ನಾನು ಹೋಗ್ತೀನಿ. ಇಷ್ಟು ಮಾತಾಡ್ಲಿಕ್ಕೆ ನನ್ಗೆ ವೇದಿಕೆ ಕರೆದು ನಂಗೆ ಅವಕಾಶ ಮಾಡಿಕೊಟ್ಟಿರುವಂತಹ ನನ್ನ ಸಹೋದರ ಆದಂತ ಚಕ್ರವರ್ತಿ ಅವರಿಗೂ ನಿಮ್ಗೆಲ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತನಾಡ್ತೀನಿ. ಪುಟ್ಟ ಮಗು ಒಂದು ಕವನ ವಾಚನ ಮಾಡ್ತೀನಿ. ಆಕ್ಚುಲಿ ಕವನ ಗೋಷ್ಠಿ ಇತ್ತು ಮಧ್ಯಾಹ್ನ, ಆ ದೃಷ್ಟಿಯಿಂದ ಒಂದು ಕವನ ವಾಚನ ಮಾಡ್ತಾನೆ ಅಂತ. ಒಂದು 2 ನಿಮಿಷ ಒಂದೊಂದು ಕವನ ಕೇಳೋಣ. ಮೈಕ್ ತಗೋಬೋದು. ಮಗು ಕೊಡಿ, ಬಾ, ನಿನ್ನ ಹೆಸರು ಹೇಳ್ಬೇಕು, ಬಾ ಇಲ್ಲಿ ಬಾ, ನಿನ್ನ ಹೆಸರು ಹೇಳು, ಜೋರಾಗಿ ಹೇಳು. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರೆ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹರಿಣೆ ಸರಸ್ವತಿ ನೃತ್ಯತೋ ವಾಚಿಮೆ ಸದಾ. ವೇದಿಕೆಯಲ್ಲಿರುವ ಎಲ್ಲಾ ಗಣ್ಯರಿಗೂ ವಂದಿಸುತ್ತಾ ನನ್ನ ಪ್ರೀತಿಯ ಹಿರಿಯರಿಗೂ ಹಾಗೂ ಕಿರಿಯರಿಗೂ ಆತ್ಮೀಯವಾದ ಸ್ವಾಗತ. ಕವನದ ಶೀರ್ಷಿಕೆ ಸೋದರಿ ನಿವೇದಿತಾಗೆ. ನಿವೇದಿತಾ ನೀವೇರಗೈದಿನಿ ಪೂರ್ಣ ಜೀವನ ಗುರುವಿನ ಅಡಿದಾವರೆಯಲ್ಲಿ. ವಿವೇಕಾನಂದರ ವಾಗ್ದಾರಿ ಸೆಳೆತ ಸೂಜಿಗಲ್ಲಂತೆ ಕರೆ ತಂದಿತಿಲ್ಲಿ. ಸೋದರಿ ನಿವೇದಿತಾ ನೀವೇರಗೈದಿನಿ ಪೂರ್ಣ ಜೀವನ ಗುರುವಿನ ಅಡಿದಾವರೆಯಲ್ಲಿ. ವಿವೇಕಾನಂದರ ವಾಗ್ದಾರಿ ಸೆಳೆತ ಸೂಜಿಗಲ್ಲಂತೆ ಕರೆ ತಂದಿತಿಲ್ಲಿ. ವಿದೇಶಿಗಳಾದವರು ಸಂಚರಿಸಿದೆ ಮಾತೃ ಮಮತೆಯಲ್ಲಿ ಅಖಂಡ ಭಾರತ. ಮೂಡಿಸುತ್ತ ಸೇವಾ ತತ್ಪರತೆ ಅತುಳ ಮಹಿಳಾ ಜಾಗೃತಿ ಜಗದಗಲ. ವಿದೇಶಿಗಳಾದರೂ ಸಂಚರಿಸಿದೆ ಮಾತೃ ಮಮತೆಯಲ್ಲಿ ಅಖಂಡ ಭಾರತ. ಮೂಡಿಸುತ್ತ ಸೇವಾ ತತ್ಪರತೆ ಅತುಳ ಮಹಿಳಾ ಜಾಗೃತಿ ಜಗದಗಲ. ಮಾರ್ಗರೆಟ್ ಎಲಿಜಬೆತ್ ನೊಬೆಲ್ ಮೊದಲಾದ ಹೆಸರೇ ಸೋದರಿ ನಿವೇದಿತಾ. ಮಾರ್ಗರೆಟ್ ಎಲಿಜಬೆತ್ ನೊಬೆಲ್ ಮೊದಲಾದ ಹೆಸರೇ ಸೋದರಿ ನಿವೇದಿತಾ. ತಾಯಾಗಿ ಮಾಯಾಗಿ ಕರುಣೆ ಕಡಲಾಗಿ ದೀನದಲಿತರಿಗಾದೆ ಪರಮ ಪೂಜಿತ. ತಾಯಾಗಿ ಮಾಯಾಗಿ ಕರುಣೆ ಕಡಲಾಗಿ ದೀನದಲಿತರಿಗಾದೆ ಪರಮ ಪೂಜಿತ. ಅಬಲೆಯರ ಬಲವಾದೆ ಭಾಗ್ಯದಾಯಿನಿ ಸ್ಫೂರ್ತಿ ಸಲಿಯಾದೆ ಸೌಂದರ್ಯದ ಗಣಿ. ಅಬಲೆಯರ ಬಲವಾದೆ ಭಾಗ್ಯದಾಯಿನಿ ಸ್ಫೂರ್ತಿ ಸಲಿಯಾದೆ ಸೌಂದರ್ಯದ ಗಣಿ. ಹರಡಿದೆ ವಿಶ್ವದೆಲ್ಲೆಡೆ ವಿವೇಕವಾಣಿ ಆದೆ ಆಧ್ಯಾತ್ಮೋನ್ನತಿಯ ಪರಿಚಾರಿಣಿ. ಹರಡಿದೆ ವಿಶ್ವದೆಲ್ಲೆಡೆ ವಿವೇಕವಾಣಿ ಆದೆ ಆಧ್ಯಾತ್ಮೋನ್ನತಿಯ ಪರಿಚಾರಿಣಿ. ವಿರಕ್ತ ಜೀವನದ ತಪೋನಿಧಿಯಾದೆ ತ್ಯಾಗೋನ್ನತೆ ದಿವ್ಯ ಸನ್ಯಾಸಿನಿ. ವಿರಕ್ತ ಜೀವನದ ತಪೋನಿಧಿಯಾದೆ ತ್ಯಾಗೋನ್ನತೆಯ ದಿವ್ಯ ಸನ್ಯಾಸಿನಿ. ಭಾರತೀಯರ ಜಡದಿಂದೆಚ್ಚರಿಸಿದೆ ಪರಮ ಪಾವನ ತರುಣ ಸದ್ಗುಣಿ. ಭಾರತೀಯರ ಜಡದಿಂದೆಚ್ಚರಿಸಿದೆ ಪರಮ ಪಾವನ ತರುಣ ಸದ್ಗುಣಿ. ಮೋತಿಲಾಲ್ ಘೋಷರ ಶಕ್ತಿ ಪ್ರತಿಮೂರ್ತಿನಿ ಗುರು ರವೀಂದ್ರನಾಥರ ಲೋಕ ಮಾತೆನಿ. ಮೋತಿಲಾಲ್ ಘೋಷರ ಶಕ್ತಿ ಪ್ರತಿಮೂರ್ತಿನಿ ಗುರು ರವೀಂದ್ರನಾಥರ ಲೋಕ ಮಾತೆನಿ. ನಾಥ ಅವನೀಂದ್ರರ ಆದರ್ಶ ಸುಂದರಿ ದಿನೇಶ ಸೇನರು ಕಂಡ ನಿಷ್ಕಾಮ ಕರ್ಮಿಣಿ. ನಾಥ ಅವನೀಂದ್ರರ ಆದರ್ಶ ಸುಂದರಿ ದಿನೇಶ ಸೇನರು ಕಂಡ ನಿಷ್ಕಾಮ ಕರ್ಮಿಣಿ. ತ್ಯಾಗಮಯಿ ಸೋದರಿ ನಿವೇದಿತಾ ಕೀರ್ತಿಲತೆಯಾದೆ ಆ ಸೇತು ಹಿಮಾಚಲ. ತ್ಯಾಗಮಯಿ ಸೋದರಿ ನಿವೇದಿತಾ ಕೀರ್ತಿಲತೆಯಾದೆ ಆ ಸೇತು ಹಿಮಾಚಲ. ಯುವ ಶಕ್ತಿಯ ಬಡಿದೆಬ್ಬಿಸಿದ ವಾಣಿ ಸ್ವರಾಜ್ಯದ ಕಿಚ್ಚಿಗಾದೆ ನಿಜ್ವಾಲಿನಿ. ಯುವ ಶಕ್ತಿಯ ಬಡಿದೆಬ್ಬಿಸಿದ ವಾಣಿ ಸ್ವರಾಜ್ಯದ ಕಿಚ್ಚಿಗಾದೆ ನಿಜ್ವಾಲಿನಿ. ಅಲ್ಪಾಯುಷಿಯಾದರೂ ನೀ ಕಲ್ಪವಾದೆ ವಿವೇಕದುನ್ನತಿಯ ಶಿಲ್ಪವಾದೆ. ಅಲ್ಪಾಯುಷಿಯಾದರೂ ನೀ ಕಲ್ಪವಾದೆ ವಿವೇಕದುನ್ನತಿಯ ಶಿಲ್ಪವಾದೆ. ಸುಜ್ಞಾನ ಪ್ರಿಯ ದೇವಿಗೆಯ ಪ್ರಭೆಯಾದೆ ತಾಯಿ ಭಾರತೀಯ ಚರಣ ಸುಮವಾದೆ. ಸುಜ್ಞಾನ ಪ್ರಿಯ ದೇವಿಗೆಯ ಪ್ರಭೆಯಾದೆ ತಾಯಿ ಭಾರತೀಯ ಚರಣ ಸುಮವಾದೆ.
ಈ ಕವನದ ರಚನೆಗಾರರು ಇದೇ ವಿಜಯಪುರದ ಕವಿಗಳಾದ ಮಾಸುರೇಶ್ ಬಾಬುರವರು. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಲ್ಪನಾ ಅಂತ. ಇನ್ಸ್ಪೈರ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಡಿಗ್ರಿ ಕಾಲೇಜಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಸೆಮ್ BSc ಮಾಡ್ತಾ ಇದ್ದೀನಿ. ನಾನು ಬರೆದಿರೋಂಥ ಕವನದ ಶೀರ್ಷಿಕೆ ಹೆಸರು ಅಳಿವಿನ ಅಂಚಿನಲ್ಲಿರುವ ಕನ್ನಡ ಭಾಷೆ. ಕನ್ನಡದ ಕಲಿಯುಗ ಪುರುಷರೇ, ಕನ್ನಡವನ್ನೇ ಮರೆತಿರುವ ತರುಣರೇ. ಅಲ್ಲವೇ ಕನ್ನಡ ಭಾಷೆಯು ನಶಿಸುವ ಮೊದಲು ನಿಮ್ಮ ಎದೆಗಳಲ್ಲಿರಲಿ ದಿಗಲು. ಕನ್ನಡಕ್ಕೆ ನೀಡಿ ಮೊದಲ ಸ್ಥಾನ, ಉಳಿದೆಲ್ಲ ಭಾಷೆಗಳಿಗೆ ನೀಡಿ ನಂತರ ಸ್ಥಾನ. ಕನ್ನಡದ ಕಲಿಯುಗ ಪುರುಷರೇ, ಕನ್ನಡವನ್ನೇ ಮರೆತಿರುವ ತರುಣರೇ. ಪರಭಾಷೆಗಳಿಗೆ ಆಕರ್ಷಿತರಾದರೆ ಕನ್ನಡ ಭಾಷೆಯನ್ನು ರಕ್ಷಿಸುವವರ್ಯಾರು? ಪರಭಾಷೆಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿದರೆ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ನೀಡುವವರ್ಯಾರು? ಕನ್ನಡದ ಕಲಿಯುಗ ಪುರುಷರೇ, ಕನ್ನಡವನ್ನೇ ಮರೆತಿರುವ ತರುಣರೇ. ಕನ್ನಡಕ್ಕೆ ಹೋರಾಡು, ಕನ್ನಡಕ್ಕೆ ಹೊಡೆದಾಡು, ಅದುವೇ ಒಳ್ಳೆಯ ಕನ್ನಡಿಗನ ಲಕ್ಷಣ. ಕನ್ನಡವ ಉಳಿಸಿ ಬೆಳೆಸಿದರೆ ಕನ್ನಡ ತಾಯಿಯು ಪಡೆದಂತೆ ಒಳ್ಳೆಯ ಕನ್ನಡಿಗನ. ಕನ್ನಡದ ಕಲಿಯುಗ ಪುರುಷರೇ, ಕನ್ನಡವನ್ನೇ ಮರೆತಿರುವ ತರುಣರೇ. ಮರೆಯಬೇಡ ನಿನ್ನ ಕನ್ನಡ ಭಾಷೆಯ, ಮರೆತೆಯಾದರೆ ನೀ ಸ್ವೀಕರಿಸಿದಂತೆ ಮಡಿಯ. ಕನ್ನಡ ಮಾತನಾಡಲು ಏಕೆ ಅಂಜಿಕೆ? ಕನ್ನಡವನ್ನು ಮಾತನಾಡದ ಬದುಕು ಒಂದು ಬದುಕೆ. ಕನ್ನಡದ ಕಲಿಯುಗ ಪುರುಷರೇ, ಕನ್ನಡವನ್ನೇ ಮರೆತಿರುವ ತರುಣರೇ. ಮಾತನಾಡು ಕನ್ನಡ ಭಾಷೆಯ, ಮಾತನಾಡಿಸು ಕನ್ನಡ ಭಾಷೆಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಹಿಂದ್ ಕರ್ನಾಟಕ. ಧನ್ಯವಾದ ಮಿತ್ರರೇ. ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೀವಿ. ಒಂದು ಸುಂದರವಾದ ಡೈರಿ ಯುವ ಬ್ರಿಗೇಡ್ ಈ ಸಂದರ್ಭಕ್ಕೋಸ್ಕರ ರಿಲೀಸ್ ಮಾಡಿಸಿರೋದು. ಇದರ ಹೆಸರು ನಿವೇದನ ಅಂತ. ನಿವೇದಿತಾ 150ನೇ ಜಯಂತಿ ವಿಶೇಷವಾಗಿ ತಂದಿರುವಂತ ಡೈರಿ. ಇದರಲ್ಲಿ ಯುವ ಬ್ರಿಗೇಡ್ ಮಾಡಿರುವಂತ ಚಟುವಟಿಕೆಗಳೆಲ್ಲ ಅಲ್ಲದೆ ಯುಗಾದಿಯಿಂದ ಯುಗಾದಿಗೆ ಈ ಡೈರಿ ಇದೆ. ನಾವೆಲ್ಲ ಭಾರತೀಯ ಸಂಸ್ಕೃತಿ ಅಂತೆಲ್ಲ ಮಾತಾಡ್ತಿರ್ತೀವಿ. ಜನವರಿ 1ನೇ ಡೈರಿ ಬಳಸ್ತಿರ್ತೀವಿ. ಇದು ಸ್ಪೆಷಲ್ ಡೈರಿ. ಇದು ಶುರುವಾಗೋದೇ ಮೊನ್ನೆಯಿಂದ ಶುರುವಾಗುತ್ತೆ ಮತ್ತು ಮುಂದಿನ ಯುಗಾದಿವರೆಗೂ ನಡೆಯುವಂತ ವಿಶೇಷವಾದ ಡೈರಿ ಇದೆ. 250 ರೂಪಾಯಿ ಅದು. ಆದ್ರೆ ಸಮ್ಮೇಳನಗಳಲ್ಲಿ ಮಾತ್ರ 150 ರೂಪಾಯಿ ಕೊಡಬೇಕು ಅಂತ ನಿಶ್ಚಯ ಮಾಡಿರೋದ್ರಿಂದ ನಂಗೆ ಗೊತ್ತಿಲ್ಲ, ಸಂಖ್ಯೆಯು ತುಂಬಾ ಕಡಿಮೆ ಇರಬೇಕು, ತುಂಬಾ ಡಿಮ್ಯಾಂಡ್ ಇಂದ ಖಾಲಿಯಾಗಿದೆ ಅದು. ಆಸಕ್ತರು ವಿಜಯಪುರದವರು 150 ರೂಪಾಯಿ ಕೊಟ್ಟು ಸ್ಟಾಲ್ ಅದನ್ನು ತೆಗೆದುಕೋಬೇಕು ಅಂತ ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ. ಮತ್ತು ನಮ್ಮೊಂದಿಗೆ ತುಂಬಾ ಪ್ರೀತಿಯಿಂದ ಬಂದ ವಿಜಯಕ್ಕಂಗೆ ನಿನ್ನೆ ಹೇಳಿದ ನಂತರ ಬೆಳಿಗ್ಗೆ ಹೊರಟು ತಾವು ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೆ ಅಷ್ಟೇ ಪ್ರೀತಿಯಿಂದ ಈ ಗೌರವದ ಕಾಣಿಕೆಯನ್ನ ಇಲ್ಲಿನ ಪರವಾಗಿ ಪ್ರೀತಿಯಿಂದ ಕೊಡ್ತಾ ಇದ್ದೇವೆ. ಅವರು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಬೆಳಿಗ್ಗೆಯಿಂದ